ಸರ್ವಶಕ್ತನಾದ ಭಗವಂತನನ್ನು ಸ್ಮರಿಸುತ್ತಾ ಎಲ್ಲರಿಗೂ ಶುಭ ಮಧ್ಯಾಹ್ನ. ಸ್ವೀಕರಿಸುವ ಮನಸ್ಸಿದ್ದರೆ ಸದ್ಗುಣಗಳನ್ನೇ ಸ್ವೀಕರಿಸು. ಈಜುವ ಮನಸ್ಸಿದ್ದರೆ ಜ್ಞಾನ ಸಾಗರದಲ್ಲೇ ಈಜು. ನಡೆಯುವ ಮನಸ್ಸಿದ್ದರೆ ಸನ್ಮಾರ್ಗದಲ್ಲೇ ನಡೆ. ಮಾತನಾಡುವ ಮನಸ್ಸಿದ್ದರೆ ಸತ್ಯವನ್ನೇ ಮಾತನಾಡು. ಕೇಳುವ ಮನಸ್ಸಿದ್ದರೆ ಸದುದ್ದೇಶವನ್ನೇ ಕೇಳು. ದೊರಕಿಸುವ ಮನಸ್ಸಿದ್ದರೆ ಜಯವನ್ನೇ ದೊರಕಿಸು ಎಂಬ ಸ್ವಾಮಿ ವಿವೇಕಾನಂದರ ವಾಣಿಯನ್ನು ಸ್ಮರಿಸುತ್ತಾ 2024ನೇ ವರ್ಷದ ನವೆಂಬರ್ 30 ಈ ದಿನವು ನಮ್ಮೆಲ್ಲರ ಪಾಲಿಗೆ ಅಪೂರ್ವ ದಿನ. ಹಲವಾರು ದಿನಗಳಿಂದ ಹಲವಾರು ರೀತಿಯಿಂದ ತಮ್ಮನ್ನು ತಾವೇ ಮರೆತು ಪಠ್ಯೇತರ ಚಟುವಟಿಕೆಗಳಲ್ಲಿ ತರಬೇತಿಯನ್ನು ಹೊಂದಿ ಅದನ್ನು ಪ್ರದರ್ಶಿಸಲು ಕಾದುಕೊಂಡಿರುವಂತಹ ಸಂತಸದ ದಿನ. ಶಾಲೆ ಎಂಬ ವಿದ್ಯಾ ದೇಗುಲದ ವಾರ್ಷಿಕ ಹಬ್ಬದ ಆಚರಣೆಯಲ್ಲಿ ನಮ್ಮೊಂದಿಗೆ ಪಾಲ್ಗೊಳ್ಳಲು ಬಂದ ತಮ್ಮೆಲ್ಲರನ್ನು ಸ್ವಾಗತಿಸುತ್ತಾ ಈಗ ಸಭಾ ಕಾರ್ಯಕ್ರಮವನ್ನು ಆಚರಿಸುತ್ತಿದ್ದೇವೆ. ಮಕ್ಕಳೆಲ್ಲರೂ ಬಂದು ಮುಂದೆ ಆಸೀನರಿರಬೇಕಾಗಿ ಕೇಳಿಕೊಳ್ತೇನೆ. ಸೂರ್ಯನು ಉದಯಿಸದೆ ನೈದಿಲೆಗಳು ಅರಳವು, ಕತ್ತಲಾಗದೆ ತಾರೆಗಳು ಮಿನುಗವು. ಮಕ್ಕಳಿಲ್ಲದೆ ಶಾಲೆಗಳಲ್ಲಿ ಜೀವವಿರದು, ಅತಿಥಿಗಳಿಲ್ಲದೆ ಕಾರ್ಯಕ್ರಮವು ಶೋಭಿಸದು. ಹಾಗೆಯೇ ಅಧ್ಯಕ್ಷರು ಅತಿಥಿಗಳಿಲ್ಲದೆ ಈ ವೇದಿಕೆಯು ಅಲಂಕಾರವು ಕಾಣದು. ಇದೀಗ ಶಾಲಾ ಮುಖ್ಯೋಪಾಧ್ಯಾಯರು ಹಾಗೂ SMC ಅವರು ಅಧ್ಯಕ್ಷರನ್ನು ಹಾಗೂ ಅತಿಥಿಗಳನ್ನು ವೇದಿಕೆಗೆ ಬಂದು ಆಸೀನರಾಗಿ ಕೇಳ್ಕೊಳ್ತೇನೆ. ಹಾಗೆಯೇ ತೇನ ವೀಣಾ ತೃಣಮಪಿ ಚ ಚಲತಿ ಅಂದರೆ ದೈವ ಕೃಪೆ ಇಲ್ಲದೆ ಒಂದು ಹುಲ್ಲು ಕಡ್ಡಿಯೋ ಅಲ್ಲಾಡದು. ಹಾಗೆಯೇ ಪ್ರಾರ್ಥನೆಗಳಿಗೆ ಅಪಾರವಾದ ಶಕ್ತಿ ಇದೆ. ಶ್ರದ್ಧೆ ನಂಬಿಕೆಗಳು ಹಿನ್ನೆಲೆಯಲ್ಲಿ ಇವು ಅಗಾಧವಾದ ಪರಿಣಾಮವನ್ನು ಬೀರುತ್ತದೆ. ಪ್ರಾರ್ಥನೆಗಳು ನಮಗೂ ಆ ದಿವ್ಯ ಶಕ್ತಿಗೂ ಸಂಪರ್ಕ ಕಲ್ಪಿಸುವಂತಹ ಒಂದು ಸೇತುವೆ. ಸದೃಢದ ಶರೀರಕ್ಕೆ ಸತ್ವಯುತ ಆಹಾರ ಹೇಗೆ ಅವಶ್ಯಕವೋ ಹಾಗೆಯೇ ಮನಸ್ಸಿನ ಭಾವನೆಗಳ ಸಂಸ್ಕಾರಕ್ಕೆ ಪ್ರಾರ್ಥನೆ ಸಹಕಾರಿ. ಅಂತೆಯೇ ನಮ್ಮ ಪರಿಸರವನ್ನು ಪವಿತ್ರಗೊಳಿಸಲು ಈಗ ಪ್ರಾರ್ಥನೆ. ವಂದನೆ ದೇವ ವಂದನೆ, ವಂದನೆ ದೇವ ವಂದನೆ. ಭಕ್ತಿ ಭಾವ ನೀಡು, ಸತ್ಯ ಪಥವ ತೋರು. ಭಕ್ತಿ ಭಾವ ನೀಡು, ಸತ್ಯ ಪಥವ ತೋರು. ವಂದನೆ ದೇವ ವಂದನೆ, ವಂದನೆ ದೇವ ವಂದನೆ. ಮೌಲ್ಯಭರಿತ ಜೀವನದ ಸಂಸ್ಕೃತಿಯ ನೀಡು, ಮನವಚನ ಕರ್ಮಗಳಲ್ಲಿ ಏಕತೆಯ ನೀಡು. ಮೌಲ್ಯಭರಿತ ಜೀವನದ ಸಂಸ್ಕೃತಿಯ ನೀಡು, ಮನವಚನ ಕರ್ಮಗಳಲ್ಲಿ ಏಕತೆಯ ನೀಡು. ಮಾತು ಮಧುರವು ವಿನಯ ನಡತೆಯು, ಮಾತು ಮಧುರವು ವಿನಯ ನಡತೆಯು. ಮಾತ್ಸಲ್ಯ ಮರೆಯುವಂತೆ ವಾತ್ಸಲ್ಯ ನೀಡು, ಮಾತ್ಸಲ್ಯ ಮರೆಯುವಂತೆ ವಾತ್ಸಲ್ಯ ನೀಡು. ವಂದನೆ ದೇವ ವಂದನೆ, ವಂದನೆ ದೇವ ವಂದನೆ. ಭಾವ ನೀಡು, ಸತ್ಯ ಪಥವ ತೋರು. ಭಕ್ತಿ ಭಾವ ನೀಡು, ಸತ್ಯ ಪಥವ ತೋರು. ವಂದನೆ ದೇವ ವಂದನೆ, ವಂದನೆ ದೇವ ವಂದನೆ.
ದೇವವಂದನೆ 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 ದೇವವಂದನೆ. RN ಬಂಗೇರರವರು ವೇದಿಕೆ ಅಲಂಕರಿಸಬೇಕಾಗಿ ಕೇಳಿಕೊಳ್ತೇನೆ. ಹಾಗೆಯೇ ಹಳೆ ವಿದ್ಯಾರ್ಥಿ ಸಂಘದ ಕಾರ್ಯದರ್ಶಿಯಾಗಿರುವಂತಹ ರಾಹುಲ್ ರವರು ಕೂಡ ವೇದಿಕೆ ಮೇಲೆ ಬರಬೇಕಾಗಿ ಕೇಳಿಕೊಳ್ತೇನೆ. ಪ್ರಜ್ವಲಿತೋ ಜ್ಞಾನಮಯ ಪ್ರದೀಪ. ಜ್ಞಾನ ವ್ಯಕ್ತಿಯ ಬದುಕಿಗೆ ಬೆಳಕು, ಜ್ಞಾನ ವ್ಯಕ್ತಿಯ ಮುಕ್ತಿಗೆ ರಹದಾರಿ, ಜ್ಞಾನ ವ್ಯಕ್ತಿಯ ವ್ಯಕ್ತಿತ್ವದ ಸಂಪತ್ತು ಎಂಬ ಸಂದೇಶವನ್ನು ಪ್ರಾರ್ಥನೆ ಮೂಲಕ ಸಾರಿದ ನಮ್ಮ ವಿದ್ಯಾರ್ಥಿಗಳಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಭಾರತ ದೇಶ ಪಾರಂಪರಿಕ ಮೌಲ್ಯಗಳ ಮಹಾಗಣಿ. ಇಂತಹ ಪಾರಂಪರಿಕ ಮೌಲ್ಯಗಳಲ್ಲಿ ಅತಿಥಿ ದೇವೋಭವ ಎನ್ನುವುದು ಕೂಡ ಒಂದು. ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಎಲ್ಲ ಅತಿಥಿಗಳನ್ನು ಸ್ವಾಗತಿಸಬೇಕಾಗಿ ನಮ್ಮ ಶಾಲಾ STMC ಉಪಾಧ್ಯಕ್ಷರಾಗಿರುವಂತಹ ಯಶೋಧರ್ V ಬಂಗೇರರವರನ್ನು ಕೇಳಿಕೊಳ್ತೇನೆ. ಆತ್ಮೀಯರೇ, ಇವತ್ತು ನಮ್ಮ ಶಾಲೆಗೆ ಒಂದು ಸುದಿನ ಅಂತ ಹೇಳ್ಬೋದು. ಪ್ರತಿಯೊಂದು ಸರ್ಕಾರಿ ಶಾಲೆಗೆ ಶೈಕ್ಷಣಿಕ ಪ್ರವಾಸ ಮತ್ತು ವಾರ್ಷಿಕೋತ್ಸವ ಒಂದು ಸಂಭ್ರಮದ ಕ್ಷಣವಾಗಿರ್ತದೆ. ಕಳೆದ ವರ್ಷ ನಾವು ಶೈಕ್ಷಣಿಕ ಪ್ರವಾಸವನ್ನು ಕೈಗೊಂಡಿದ್ದೆವು. ಈ ಸಲ ಸಂಭ್ರಮದಿಂದ ನಾವು ವಾರ್ಷಿಕೋತ್ಸವವನ್ನು ಮಾಡಲಿಕ್ಕಿದ್ದೇವೆ. ಈ ಒಂದು ಸುಂದರವಾದ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನು ವಹಿಸಲಿರುವ ಮೂಡಬಿದ್ರೆಯ ಹೆಮ್ಮೆಯ ವ್ಯಕ್ತಿತ್ವ, ಪ್ರತಿ ಸಂಘ ಸಂಸ್ಥೆಗಳಿಗೂ ತನ್ನಿಂದಾಗುವಂತಹ ಸಹಾಯವನ್ನು ನೀಡಿ ಪ್ರತಿಯೊಂದು ಉದ್ಯಮ ಕ್ಷೇತ್ರ ಇರಲಿ, ಅದು ಧಾರ್ಮಿಕ ಕ್ಷೇತ್ರ ಇರಲಿ, ಮೂಡಬಿದ್ರೆಯ ಶ್ರೀ ಗಣೇಶೋತ್ಸವ ಸಮಿತಿಯನ್ನು ಕೆ ಅಮರನಾಥ್ ಶೆಟ್ಟಿ ಅವರ ಬಳಿಕ ಒಂದು ಸಮರ್ಥವಾಗಿ ನಿಭಾಯಿಸಿಕೊಂಡು ಹೋಗ್ತಾ ಇರುವಂಥ ಕೆ ಶ್ರೀಪತಿ ಭಟ್ ಸರ್ ಅವರು ಇವತ್ತು ನಮ್ಮ ಕಾರ್ಯಕ್ರಮದ ಉದ್ಘಾಟಕರಾಗಿ ಬಂದಿರುತ್ತಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಮೂಡಬಿದ್ರೆ ಪುರಸಭಾ ವ್ಯಾಪ್ತಿಯಲ್ಲಿ ನಮ್ಮ ಶಾಲೆ ಬರುವುದರಿಂದ ನಮ್ಮ ಶಾಲೆಯ ಬಗ್ಗೆ ಸದಾ ಕಾಳಜಿ ಹಾಗೂ ಸಹಕಾರವನ್ನು ನೀಡುತ್ತಿರುವಂತಹ ಪುರಸಭೆಯ ಅಧ್ಯಕ್ಷರಾದ ಜಯಶ್ರೀ ಕೇಶವ್ ಅವರನ್ನು ಕೂಡ ಈ ಕ್ಷಣದಲ್ಲಿ ನಾನು ಸ್ವಾಗತಿಸ್ತಾ ಇದ್ದೇನೆ. STMC ಅಧ್ಯಕ್ಷರಾಗಿರುವಂತಹ ಸುನೀತಾರವರು ಶ್ರೀಪತಿ ಭಟ್ರವರಿಗೆ ಶಾಲು ಮತ್ತು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತೇನೆ. ಹಾಗೆಯೇ ಪುರಸಭೆಯ ಅಧ್ಯಕ್ಷರಾಗಿರುವಂತಹ ಜಯಶ್ರೀ ಕೇಶವ ಇವರಿಗೆ ನಮ್ಮ STMC ಸದಸ್ಯರಾಗಿರುವಂತಹ ಅಕ್ಷತಾರವರು ಹೂ ಮತ್ತು ಶಾಲು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತೇನೆ. ಮೂಡಬಿದ್ರೆ ಪುರಸಭೆಯ ಉಪಾಧ್ಯಕ್ಷರು, ಕಳೆದ ಬಾರಿ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾಗಿರುವಂತಹ ನಾಗರಾಜ್ ಪೂಜಾರಿ, ನಾವು ಅವರನ್ನು ನಾಗಣ್ಣನಂತಲೇ ಕರೆಯೋದು. ಯಾಕಂದರೆ ಪ್ರತಿಯೊಂದು ಮೂಡಬಿದ್ರೆ ಅವರ ವಾರ್ಡ್ ಮಾತ್ರ ಅಲ್ಲ, ಪುರಸಭೆ ಯಾವ ವಾರ್ಡ್ನಲ್ಲಿ ಯಾವುದೇ ರೀತಿಯ ಸಮಸ್ಯೆ ಆಗಲಿ, ಯಾವುದೇ ರೀತಿಯ ಕಾರ್ಯಕ್ರಮ ಆಗಲಿ, ಅವರ ಹೆಸರು ಮುಂಚಿನಲ್ಲಿ ಬರ್ತದೆ. ಅಷ್ಟು ಅವರು ಜನರೊಂದಿಗೆ ಬೆರೆತು ಸ್ನೇಹಮಯಿಯಾಗಿ ಸಮಾಜ ಸೇವೆಯನ್ನು ಮಾಡ್ತಾ ಇದ್ದಾರೆ. ನಾಗರಾಜ್ ಪೂಜಾರಿ ಅವರನ್ನು ಕೂಡ ಈ ಕ್ಷಣದಲ್ಲಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ನಮ್ಮ STMC ಸದಸ್ಯರಾಗಿರುವಂತಹ ಗೀತರವರು ಶಾಲ್ ಮತ್ತು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತೇನೆ.
ಸರ್ಕಾರಿ ಶಾಲೆ ಎನ್ನುವುದು ಕೇವಲ ಒಂದು ವಿದ್ಯಾಸಂಸ್ಥೆ ಅಲ್ಲ, ಅದೊಂದು ದೇಗುಲ, ವಿದ್ಯೆಯನ್ನು ನೀಡುವಂತಹ ದೇಗುಲ. ಅಂತಹ ದೇಗುಲಕ್ಕೆ ತನ್ನಿಂದಾಗುವಂತಹ ಸಹಾಯವನ್ನು ನೀಡುತ್ತಿರುವಂತಹ RN ಬಂಗೇರ ನಮ್ಮ ಶಾಲೆಯ ಕೆಲವು ವಿಷಯದಲ್ಲಿ ತುಂಬ ಅವರು ಸಪೋರ್ಟ್ ಮಾಡಿದ್ದಾರೆ. ಅಂತಹ ದಾನಿಯಾದಂಥ RN ಬಂಗೇರ ಅವರನ್ನು ಕೂಡ ಈ ಸಮಾರಂಭಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ನಮ್ಮ STMC ಸದಸ್ಯರಾಗಿರುವಂತಹ ಪೂಜಾರ್ ಅವರು ಶಾಲು ಮತ್ತು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತೇನೆ. ಮತ್ತೋರ್ವ ದಾನಿ ನಮ್ಮ ಶಾಲೆಗೆ ತುಂಬ ರೀತಿಯ ಪ್ರೋತ್ಸಾಹ ಹಾಗೂ ಸಹಕಾರವನ್ನು ಸದಾ ನೀಡ್ತಾ ಇರುವಂತಹ ವಿಜಯ್ ಶೆಟ್ಟಿ ಸರ್ ಕೂಡ ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಈ ಸಮಾರಂಭಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ನಮ್ಮ STMC ಸದಸ್ಯರಾಗಿರುವಂತಹ ಗುಣತಿಯವರು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತೇನೆ. ಶಾಲೆಯಲ್ಲಿ ಯಾವುದೇ ಕಾರ್ಯಕ್ರಮ ಆಗಲಿ, ಶಾಲೆಯ ಪ್ರತಿಯೊಂದು ಶೈಕ್ಷಣಿಕ ಚಟುವಟಿಕೆ ಇರಲಿ, ಯಾವುದೇ ರೀತಿಯ ಒಂದು ಅಭಿವೃದ್ಧಿ ಚಟುವಟಿಕೆ ಇರಲಿ, ಸೂಕ್ತವಾಗಿ ಮಾರ್ಗದರ್ಶನ ನೀಡಿ ಪೋಷಕರು ಹಾಗೂ ಶಿಕ್ಷಕರು ಮಕ್ಕಳ ನಡುವೆ ಒಂದು ಕೊಂಡಿಯಾಗಿರುವಂಥ ನಮ್ಮ ಶಾಲೆಯ SDMC ಅಧ್ಯಕ್ಷರಾದಂಥ ಸುನೀತಾ ಶೆಟ್ಟಿ ಅವರನ್ನು ಕೂಡ ನಾನು ಈ ಸಮಾರಂಭಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ನಮ್ಮ STMC ಸದಸ್ಯರಾಗಿರುವ ಅನುಪಮಾರ್ ಅವರು ಹೂ ಮತ್ತು ಶಾಲನ್ನು ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತೇನೆ. ನಮ್ಮ ಶಾಲೆಯಲ್ಲಿ ಕಲಿತ ತುಂಬ ಜನ ವಿದ್ಯಾರ್ಥಿಗಳು ಉತ್ತಮವಾದ ಕೆಲಸಗಳನ್ನು ಮಾಡ್ತಾ ಇದ್ದಾರೆ, ಉನ್ನತ ಹುದ್ದೆಗಳಲ್ಲಿದ್ದಾರೆ. ಅದರಲ್ಲಿಯೂ ಮುಖ್ಯವಾಗಿ ಹಳೆ ವಿದ್ಯಾರ್ಥಿ ಸಂಘದ ಪ್ರಧಾನ ಕಾರ್ಯದರ್ಶಿ ಹಾಗೂ ನೇತಾಜಿ ಬ್ರಿಗೇಡ್ನ ಸಂಚಾಲಕರಾದಂತಹ ರಾಹುಲ್ ಕುಲಾಲ್ ಅವರ ಬಗ್ಗೆ ಒಂದೆರಡು ಮಾತು ನಾನು ಈ ಸಂದರ್ಭದಲ್ಲಿ ಹೇಳಲೇಬೇಕು. ಯಾಕಂದರೆ ಶಾಲೆಯ ಪ್ರತಿ ಚಟುವಟಿಕೆಯಲ್ಲೂ ಅವರ ಒಂದು ಸಹಕಾರ ಇದ್ದೇ ಇರ್ತದೆ. ವಿದ್ಯಾರ್ಥಿಗಳಿಗೆ ಏನಾದರೂ ಒಂದು ಕಲಿಕಾ ಸಾಮಗ್ರಿಗಳ ವಿತರಣೆ ಇರ್ಬೋದು, ಇಲ್ಲಿಯ ಒಂದು ಶಾಲೆಯ ಆವರಣ ಒಂದು ಕ್ಲೀನಿಂಗ್ ಇರ್ಬೋದು, ಯಾವುದೇ ಒಂದು ಇಲ್ಲಿಯ ಒಂದು ತೋಟ ಮಾಡುವಂಥ ವ್ಯವಸ್ಥೆ ಕೂಡ ಇರ್ಬೋದು. ಯಾವುದೇ ಚಟುವಟಿಕೆ ಇದ್ದರೂ ಒಂದು 10-15 ಕನಿಷ್ಠ 10-15 ಜನರನ್ನು ಕರ್ಕೊಂಡು ಬಂದು ನಮ್ಮ ಶಾಲೆಯ ಪ್ರತಿಯೊಂದು ಕೆಲಸ ಸಮಾರಂಭಗಳಲ್ಲಿಯೂ ಕೂಡ ಸಕ್ರಿಯವಾಗಿರುವಂತಹ ರಾಹುಲ್ ಕುಲಾಲ್ ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಇವರನ್ನು ನಮ್ಮ STMC ಸದಸ್ಯರಾಗಿರುವಂಥ ಆಶರವರು ಹೂ ಮತ್ತು ಶಾಲನ್ನು ನೀಡಿ ಸ್ವಾಗತಿಸಬೇಕಾಗಿ ಕೋರಿಕೊಳ್ತೇನೆ. ಶಾಲೆಯ ಶೈಕ್ಷಣಿಕ ಚಟುವಟಿಕೆ ಹಾಗೂ ಮಕ್ಕಳ ಒಂದು ಉತ್ತಮವಾಗಿ ಕಲಿಯುವ ವಾತಾವರಣವನ್ನು ಒಂದು ಮಾಡಿರುವಂತಹ ಶಿಕ್ಷಕ ವೃಂದದವರನ್ನು ನಾವು ಯಾವಾಗಲೂ ಒಂದು ಗೌರವದಿಂದ ಕಾಣುವ ಒಂದು ವಾಡಿಕೆ ಇದೆ. ಆದರೆ ನಮ್ಮ ಶಾಲೆಯಲ್ಲಿ ಇರುವ ಎಲ್ಲ ಟೀಚರ್ಸ್ ಮಹಿಳೆಯರೇ. ಆದರೆ ಮಹಿಳೆಯರಾದರೂ ಕೂಡ ಪುರುಷರಿಗಿಂತ ಏನು ಕಡಿಮೆ ಇಲ್ಲ ಎನ್ನುವ ಒಂದು ಚಿಂತನೆಯೊಂದಿಗೆ ಪ್ರತಿಯೊಂದು ಶಾಲೆ ಯಾವ ವಿಚಾರ ಇರ್ಬೋದು ಅದನ್ನು ಅತ್ಯಂತ ಸೂಕ್ಷ್ಮವಾಗಿ ಗಮನಿಸಿ ಪ್ರತಿ ಸಂದರ್ಭದಲ್ಲಿಯೂ ಕೂಡ ಮಕ್ಕಳಿಗೊಂದು ಶೈಕ್ಷಣಿಕವಾಗಿ ಉತ್ತಮ ವ್ಯವಸ್ಥೆಯನ್ನು ಕಲ್ಪಿಸಬೇಕೆನ್ನುವ ಇಚ್ಛೆಯನ್ನು ಹೊಂದಿರುವಂತಹ ನಮ್ಮ ಶಾಲೆಯ ಶಿಕ್ಷಕರಲ್ಲಿ ಪ್ರಮುಖರಾಗಿರುವಂತಹ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕಿ ಕಸ್ತೂರಿ ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಇಲ್ಲಿ ಮುಖ್ಯವಾಗಿ ಪೋಷಕರಿಲ್ಲದೆ ಶಾಲೆ ಇಲ್ಲ. ಮಕ್ಕಳು ಇರಬೇಕಾದ್ರೆ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಒಂದು ಕರ್ಕೊಂಡು ಬಂದು ಇಲ್ಲಿ ಸೇರಿಸಬೇಕೆನ್ನುವ ಇಚ್ಛೆಯನ್ನು ಹೊಂದಿರುವಂಥ ಪೋಷಕರಿದ್ದೀರಿ. ಈ ಪೋಷಕರು ನಮಗೆ ಸದಾ ಒಂದು ನಮ್ಮ ಜೊತೆಯಲ್ಲಿ ಇರುವವರು. ನಮ್ಮ ಪೋಷಕರು ಹೇಗೆಂದರೆ
ಇಲ್ಲಿ ಏನಾದರೂ ಒಂದು ಸಮಸ್ಯೆ ಆಗಲಿ, ಏನಾದರೂ ಒಂದು ಕೆಲಸ ಇರಲಿ, ತಕ್ಷಣ ಬಂದು ಒಂದು ಕನಿಷ್ಠ ಒಂದು 4-5 ಜನ ಆದರೂ ಕೂಡ ಒಮ್ಮೆ ಒಂದು 15-20 ನಿಮಿಷ ಒಳಗಡೆ ಶಾಲೆಯಲ್ಲಿ ಸೇರಿ ಏನಾದರೂ ಒಂದು ತಮ್ಮಿಂದಾಗುವಂಥ ಕೆಲಸವನ್ನು ಮಾಡ್ತಾ ಇಡ್ತೀರಾ. ಪ್ರತಿ ಸಂದರ್ಭದಲ್ಲಿಯೂ ಕೂಡ ನೀವು ನಮ್ಮ ಜೊತೆ ಇರೋದು SDMCಗೂ ಬಲ ಬಂದಿದೆ, ಜೊತೆಗೆ ಶಿಕ್ಷಕರಿಗೂ ಕೂಡ ಅವರ ಕೆಲಸಕ್ಕೂ ಕೂಡ ಅನುಕೂಲವಾಗಿದೆ. ಅಂಥ ಒಂದು ಉತ್ತಮ ಪೋಷಕರನ್ನು ಕೂಡ ಈ ನಾನು ಸಮಾರಂಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಶಾಲೆಗೆ ನಿರಂತರವಾಗಿ ಸಪೋರ್ಟ್ ಮಾಡುತ್ತಿರುವಂಥ ಹಿತೈಷಿಗಳಿದ್ದೀರಿ, ದಾನಿಗಳಿದ್ದೀರಿ, ನಿಮ್ಮನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ನಮಗೆ ಇವತ್ತಿನ ಊಟೋಪಚಾರದ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ನೀಡಿರುವಂತಹ ವಿಶಾಲಾಕ್ಷಿ ಮತ್ತು ಅವರ ತಂಡದವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಜೊತೆಗೆ ನಿಧಿ ಸೌಂಡ್ಸ್ ಹಾಗೂ ಈ ಕಾರ್ಯಕ್ರಮ ಎಲ್ಲ ಇವತ್ತಿನ ಸಭಾ ಕಾರ್ಯಕ್ರಮ ಇರ್ಬೋದು, ಕಲ್ಚರಲ್ ಪ್ರೋಗ್ರಾಮ್ ಇರ್ಬೋದು, ಎಲ್ಲವನ್ನು ಕೂಡ ನಾವು ಇಲ್ಲಿಂದಲೇ ನೇರ ಪ್ರಸಾರದ ವ್ಯವಸ್ಥೆಯನ್ನು ಮಾಡಿರ್ತೇವೆ. ಇದು ಹೆಚ್ಚಿನ ಸರ್ಕಾರಿ ಶಾಲೆಗಳಲ್ಲಿ ನೇರ ಪ್ರಸಾರದ ವ್ಯವಸ್ಥೆ ಇರುವುದಿಲ್ಲ. ಯಾಕಂದರೆ ನಾವು ಸಾವಿರಗಟ್ಟಲೆ ಲಕ್ಷಗಟ್ಟಲೆ ಡೊನೇಷನ್ ಕೊಟ್ಟು ನಾವು ಯಾರು ಮಕ್ಕಳನ್ನು ಕಳಿಸ್ತೇವ, ಅಲ್ಲಿ ಇಂಥ ವ್ಯವಸ್ಥೆ ಇದೆ, ಆದರೂ ಕೂಡ ಅಲ್ಲಿಯೂ ಕೂಡ ಅಪರೂಪ. ಅಂಥ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿದಂಥ ಪುನೀತ್ ಹಾಗೂ ಅವರ ತಂಡದವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಅವರ ಒಂದು ಸೇವೆಯನ್ನು ಕೂಡ ಇಲ್ಲಿ ನಾನು ಉಲ್ಲೇಖಿಸ್ತಾ ಬಂದಿರುವಂಥ ಎಲ್ಲರನ್ನು ಮತ್ತೊಮ್ಮೆ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರನ್ನು ನಮ್ಮ SDMC ಸದಸ್ಯರಾಗಿರುವಂತಹ ಕುಶಲರವರು ಹೂ ಮತ್ತು ಶಾಲನ್ನು ನೀಡಿ ಸ್ವಾಗತಿಸಬೇಕಾಗಿ ಕೋರಿಕೊಡ್ತೇನೆ. ಹಾಗೆಯೇ ನಮ್ಮ SDMC ಉಪಾಧ್ಯಕ್ಷರಾಗಿರುವಂತಹ ಯಶೋಧರ್ ವಿ ಬಂಗೇರರವರನ್ನು SDMC ಸದಸ್ಯರಾಗಿರುವಂತಹ ಆಶಾರವರು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ಯಶೋಧರರವರು ವೇದಿಕೆಯ ಮೇಲೆ ಬಂದು ಸ್ವಾಗತವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ಅಂಧಕಾರವನ್ನು ಹೋಗಲಾಡಿಸಿ ಸುತ್ತಲೂ ಬೆಳಕನ್ನು ನೀಡುವ ದೀಪ ಎಲ್ಲರ ಜೀವನದಲ್ಲೂ ಸಹ ಜ್ಞಾನದ ದೀಪ ಬೆಳಗಲಿ ಎಂದು ಪ್ರಾರ್ಥಿಸುತ್ತಾ ಈ ಕಾರ್ಯಕ್ರಮವನ್ನು ದೀಪ ಬೆಳಗುವುದರ ಮೂಲಕ ಉದ್ಘಾಟಿಸಬೇಕಾಗಿ ನಮ್ಮ ಸ್ಥಳೀಯರು, ನಮ್ಮ ಶಾಲಾಭಿಮಾನಿಯೂ ಆಗಿರುವಂತಹ ಸನ್ಮಾನ್ಯ ಶ್ರೀಪತಿ ಭಟ್ರವರನ್ನು ಕೇಳಿಕೊಳ್ತೇನೆ. ಹಾಗೆಯೇ ಅತಿಥಿಗಳು ಅವರನ್ನು ಸೇರಿಕೊಳ್ಳಬೇಕಾಗಿ ಕೇಳಿಕೊಳ್ತಿದ್ದೇನೆ. ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ ಶತ್ರುಬುದ್ಧಿ ವಿನಾಶಾಯ ದೀಪಜ್ಯೋತಿರ್ನಮೋಸ್ತುತೆ ದೀಪಜ್ಯೋತಿರ್ನಮೋಸ್ತುತೆ ದೀಪಜ್ಯೋತಿರ್ ಪರಬ್ರಹ್ಮ ದೀಪ
ದೀಪವನ್ನು ಬೆಳಗಿಸಿ ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಉದ್ಘಾಟಿಸಿದಂತಹ ಸರ್ವರಿಗೂ ಧನ್ಯವಾದಗಳು. ಹಾಗೆಯೇ ಉದ್ಘಾಟಕರು ಆಗಿರುವಂತಹ ನಮ್ಮ ಶ್ರೀಪತಿ ಭಟ್ರವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಶುಭ ನುಡಿಗಳನ್ನು ನುಡಿಯಬೇಕಾಗಿ ನಾನು ಅವರನ್ನು ಕೇಳಿಕೊಳ್ತಿದ್ದೇನೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗಾಂಧಿನಗರ ಇದರ ಇಪ್ಪತ್ತಾರನೇ ವರ್ಷದ ಈ ಒಂದು ವಾರ್ಷಿಕೋತ್ಸವ ಸಮಾರಂಭದ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ನಮ್ಮ ಮೂಡಬಿದ್ರಿ ಪುರಸಭೆಯ ಅಧ್ಯಕ್ಷರಾದಂಥ ಶ್ರೀಮತಿ ಜಯಶ್ರೀ ಕೇಶವರವರೇ, ಹಾಗೆ ನಾಗರಾಜ ಪೂಜಾರಿಯವರೇ, ಈ ಶಾಲೆಯ ಮುಖ್ಯ ಶಿಕ್ಷಕಿಯಾದಂಥ ಶ್ರೀಮತಿ ಕಸ್ತೂರಿಯವರೇ, ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರೇ, ಹಾಗೂ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಬಂದು ಸೇರಿರುವಂಥ ಮಾತೆಯರೇ ಹಾಗೂ ಮಕ್ಕಳೇ, ವಿದ್ಯಾಭಿಮಾನಿಗಳೇ, ಈ ಬಿಸಿಲಿನ ಜಳದಲ್ಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಬಂದು ಎಲ್ಲ ಈ ಊರಿನ ಹಿರಿಯರು ಹಾಗೂ ಮಕ್ಕಳ ಹೆತ್ತವರೆಲ್ಲ ಬಂದು ಸೇರಿದ್ದೀರಿ. ಭಾಳ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗಿಗಳಾಗಿದ್ದೇವೆ. ನಮಗೆಲ್ಲ ತಿಳಿದಿರುವ ಹಾಗೆ ವಿದ್ಯಾಭ್ಯಾಸವೆನ್ನೋದು ಮಕ್ಕಳಿಗೆ ಬಹಳ ಒಂದು ಪ್ರಾಮುಖ್ಯವಾದದ್ದು. ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ. ಈ ಒಂದು ಮಾತಿನ ಮೂಲಕ ನಾವು ಇಡೀ ನಮ್ಮ ಭಾರತೀಯ ಸಂಸ್ಕಾರದಲ್ಲಿ ಒಂದು ಉತ್ತಮವಾದಂಥ ಆಚರಣೆ ನಮ್ಮ ಹಿಂದೂ ಸಮಾಜದಲ್ಲಿ ಹಾಗೂ ಇಡೀ ನಮ್ಮ ಭಾರತ ದೇಶದಲ್ಲಿ ಇದು ಸಾವಿರಾರು ವರ್ಷಗಳಿಂದ ಬಂದಿರುವಂಥ ಒಂದು ಇತಿಹಾಸ. ಯಾಕಂತ ಹೇಳಿದರೆ ಮುಖ್ಯವಾಗಿ ಒಂದು ಮಗುವಿಗೆ ಜನ್ಮ ಕೊಟ್ಟಂಥ ತಾಯಿಯೇ ಮೊದಲ ಗುರುವು ಕೂಡ ಹೌದು, ದೇವರು ಕೂಡ ಹೌದು. ಅದನ್ನು ನಾವು ಯಾವತ್ತೂ ಪರಿಪಾಲಿಸ್ತಾನೇ ಇರಬೇಕು. ಯಾಕಂತ ಹೇಳಿದರೆ ಗುರುಗಳಿಗೆ ಹಾಗೂ ಹೆತ್ತವರಿಗೆ ಅವರಿಗೆ ವಿಶೇಷವಾದಂಥ ನಾವು ಗೌರವವನ್ನು ಕೊಟ್ಟಾಗ ಮಾತ್ರ ನಮ್ಮಲ್ಲಿ ವಿದ್ಯಾಭ್ಯಾಸದ ಜೊತೆಗೆ ಸಂಸ್ಕಾರವನ್ನು ತಿಳಿದುಕೊಂಡು ಕಾರ್ಯಪ್ರವರ್ತರಾಗಲಿಕ್ಕೆ ಸಾಧ್ಯವಿದೆ. ಈ ಭಾಗದಲ್ಲಿ ಹಲವಾರು ವರ್ಷಗಳಿಂದ ಈ ಒಂದು ವಿದ್ಯಾಸಂಸ್ಥೆ ಪ್ರಾರಂಭವಾಗಿ ವರ್ಷದಿಂದ ವರ್ಷಕ್ಕೆ ಬೆಳೆಯುತ್ತಾ, ಆದರೆ ಇವತ್ತಿನ ದಿವಸದಲ್ಲಿ ನಿಮಗೆಲ್ಲ ತಿಳಿದಿರುವ ಹಾಗೆ ಇವತ್ತು ಬೇರೆ ಬೇರೆ ಕಾರಣಗಳಿಂದ ಶಾಲೆಯಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಇರ್ಬೋದು. ಆದರೆ ಇದ್ದಂಥ ವಿದ್ಯಾರ್ಥಿಗಳು ಬಹಳ ಒಳ್ಳೆಯ ಸತ್ಪ್ರಜೆಗಳಾಗಿ ಮುಂದೆ ಬರಬೇಕು. ಆ ನಿಟ್ಟಿನಲ್ಲಿ ಈ ಶಾಲೆಯಲ್ಲಿ ಕಲಿತಿರುವಂಥ ಮಕ್ಕಳಲ್ಲಿ ಈಗಾಗಲೇ ಕಾರ್ಯಕ್ರಮ ಸಂಯೋಜಕರು ಹೇಳಿದರು, ಕಳೆದ ವರ್ಷ ನಾವೊಂದು ಟೂರನ್ನು ಮಾಡಿದ್ದೇವೆ, ಈ ವರ್ಷ ಸ್ಕೂಲ್ ಡೇಯನ್ನು ಮಾಡಿದೆ ಅಂತ. ಇದು ಬಹಳ ಪ್ರಾಮುಖ್ಯವಾದಂಥ, ಯಾಕಂತ ಹೇಳಿದರೆ ಮಕ್ಕಳಲ್ಲಿರುವಂಥ ಆ ಸೂಕ್ತವಾದ ಪ್ರತಿಭೆಯನ್ನು ಹೊರಸೂಸಲಿಕ್ಕೆ ಇಂಥ ಒಂದು ವೇದಿಕೆಯಲ್ಲಿ ಮಾತ್ರ ಸಾಧ್ಯ ಇದೆ. ಹಾಗಾಗಿ ಮಕ್ಕಳಲ್ಲಿರುವಂಥ ಆ ಸುಪ್ತವಾದಂಥ ಪ್ರತಿಭೆಯನ್ನು ಪಾಠ್ಯೇತರ ಚಟುವಟಿಕೆಗಳಲ್ಲಿ ಅವರೆಲ್ಲ ಯಾವ ರೀತಿ ಕಲಿತಾ ಇದ್ದಾರೆ, ಯಾವ ರೀತಿ ಅವರಲ್ಲಿ ಇರುವಂಥ ಪ್ರತಿಭೆಗಳನ್ನು ನಮಗೆ ನೋಡಲಿಕ್ಕೆ ಸಾಧ್ಯ ಇದೆ ಎಂಬುದನ್ನು ಇಂತಹ ವರ್ಷಕ್ಕೊಮ್ಮೆ ನಡೆಯುತ್ತಿರುವಂಥ ಒಂದು ಸ್ಕೂಲ್ ಡೇ ಅಂದರೆ ವಾರ್ಷಿಕೋತ್ಸವದಲ್ಲಿ ಮಕ್ಕಳನ್ನು ಅವರಲ್ಲಿರುವಂಥ ಪ್ರತಿಭೆಯನ್ನು ತೋರಿಸಲಿಕ್ಕೆ ಸಾಧ್ಯ ಇರುತ್ತದೆ. ಆ ನಿಟ್ಟಿನಲ್ಲಿ ಇವತ್ತು ಸ್ಕೂಲ್ ಡೇಯನ್ನು ಶಾಲಾ ವಾರ್ಷಿಕೋತ್ಸವವನ್ನು ಮಾಡ್ತೇವೆ. ಇದು ವರ್ಷಂಪ್ರತಿ ಮಾಡಲಿಕ್ಕೆ ಕೆಲವು ಶಾಲೆಯಲ್ಲಿ ಕಷ್ಟ ಆಗ್ತದೆ, ಅದಕ್ಕೋಸ್ಕರ 2 ವರ್ಷಕ್ಕೊಮ್ಮೆ ಮಾಡ್ತಾರೆ. ಅದು ಸಹ ಒಳ್ಳೆಯದು. ಒಂದು ವರ್ಷ ಶೈಕ್ಷಣಿಕ ಪ್ರವಾಸ, ಒಂದು ವರ್ಷ ವಾರ್ಷಿಕೋತ್ಸವ. ಈ ರೀತಿಯಲ್ಲಿ ಮಾಡಿದಾಗಲೂ ಕೂಡ ಮಕ್ಕಳಲ್ಲಿ ಪ್ರತಿಭೆ ಹಾಗೂ ಅವರ ಇಚ್ಛಾಶಕ್ತಿ ಹೆಚ್ಚಾಗಲಿಕ್ಕೆ ಸಾಧ್ಯ ಇದೆ. ಆ ನಿಟ್ಟಿನಲ್ಲಿ
ಈ ಶಾಲೆಯಲ್ಲಿ ಕಲಿಸ್ತಿರುವಂಥ ಎಲ್ಲ ಅಧ್ಯಾಪಕ ವೃಂದದವರಿಗೆ ನಾನು ಈ ಸಂದರ್ಭದಲ್ಲಿ ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಬಂಧುಗಳೇ, ಇವತ್ತು ನಮ್ಮ ಮೂಡಬಿದಿರೆ ಅನ್ನೋದು ನಿಮಗೆಲ್ಲ ತಿಳಿದಿರುವ ಹಾಗೆ ಇಡೀ ನಮ್ಮ ಜಿಲ್ಲೆ, ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರ ಮಟ್ಟದಲ್ಲಿ ಇವತ್ತು ಹೆಸರುವಾಸಿಯಾಗಿದೆ. ಯಾವ ಕಾರಣದಿಂದ ಹೆಸರುವಾಸಿಯಾಗಿದೆ ಅಂತ ಹೇಳಿದರೆ, ಇವತ್ತು ಎಜುಕೇಷನ್ ಇಂಥ ಒಂದು ಶಿಕ್ಷಣವನ್ನು ಕೊಡುವಂಥ ಒಂದು ಶಿಕ್ಷಣ ಕ್ರಾಂತಿಯೇ ನಮ್ಮ ಮೂಡಬಿದಿರೆಯಲ್ಲಿ ಇವತ್ತು ಮೇಳೈಸ್ತಾ ಇದೆ. ನಿಮಗೆಲ್ಲ ತಿಳಿದಿರುವ ಹಾಗೆ ಅದು ಆಳ್ವಾಸು ವಿದ್ಯಾಸಂಸ್ಥೆ ಇರ್ಬೋದು, ಮಹಾವೀರ ಕಾಲೇಜ್ ಇರ್ಬೋದು, ಧವಳ ಕಾಲೇಜ್ ಇರ್ಬೋದು, ಇನ್ನಿತರ ಎಲ್ಲ ಸರ್ಕಾರಿ ಕಾಲೇಜು ಹೈಸ್ಕೂಲ್ಗಳಿರ್ಬೋದು. ಸುಮಾರು 35-40 ಸಾವಿರಕ್ಕಿಂತಲೂ ಹೆಚ್ಚಿನ ವಿದ್ಯಾರ್ಥಿಗಳು ಇವತ್ತು ಮೂಡಬಿದಿರೆಯಲ್ಲಿ ವಿದ್ಯಾರ್ಜನೆಯನ್ನು ಪಡೆಯುತ್ತಾ ಇದ್ದಾರೆ. ಇದು ನಮ್ಮ ರಾಜ್ಯದಲ್ಲೇ ಒಂದು ಶ್ರೇಷ್ಠವಾದಂಥ ವಿದ್ಯಾ ಸಂಪನ್ಮೂಲ ಶಿಕ್ಷಣವನ್ನು ಕೊಡ್ತಿರುವಂಥ ಒಂದು ತಾಲೂಕು ಮಟ್ಟದಲ್ಲಿ ಇಷ್ಟೊಂದು ಹೆಸರು ಪಡೆದಂಥ ಒಂದು ಪ್ರದೇಶ ಕರ್ನಾಟಕ ರಾಜ್ಯದಲ್ಲೇ ಬೇರೆ ಎಲ್ಲಿಯೂ ಇಲ್ಲ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂತ ಹೇಳಿದರೆ ವಿದ್ಯೆಗೆ ಬಹಳ ಮಹತ್ವ ಕೊಡುವಂಥ ಒಂದು ಪ್ರದೇಶವಾಗಿ ಇವತ್ತು ಮೂಡಬಿದಿರೆ ಮೆರೆಯುತ್ತಾ ಇದೆ, ಮೇಲೆ ಬರ್ತಾ ಇದೆ. ಇದು ಯಾಕೆ ನಾನು ಹೇಳ್ತೇನೆ ಅಂತ ಹೇಳಿದ್ರೆ, ಇಲ್ಲಿ ಕಲಿತಿರುವಂಥ ಮಕ್ಕಳಿಗೆ ಇನ್ನು ಮುಂದಿನ ವಿದ್ಯಾಭ್ಯಾಸಕ್ಕೆ ಬಹಳಷ್ಟು ಸದಾವಕಾಶ ಇದೆ. LKGಯಿಂದ PGವರೆಗೆ. ಯಾಕಂತ ಹೇಳಿದ್ರೆ LKGಯಿಂದ ಹಿಡಿದು ಡಾಕ್ಟ್ರ್ ಆಗುವವರು, ಇಂಜಿನಿಯರ್ ಆಗುವಂಥ ಎಲ್ಲ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಮೂಡಬಿದಿರೆಯಲ್ಲೇ ವಿದ್ಯಾಭ್ಯಾಸ ಸಿಗುವಂಥ ಒಂದು ಸದಾವಕಾಶ ಇವತ್ತು ಮೂಡಬಿದಿರೆಯ ಜನತೆಗೆ ಸಿಗ್ತಾ ಇದೆ. ಇದನ್ನೆಲ್ಲ ನೀವೆಲ್ಲ ಅಳವಡಿಸಿಕೊಂಡು ತಮ್ಮ ಜೀವನದಲ್ಲಿ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡುವಂಥ ಹೆತ್ತವರು ನೀವೆಲ್ಲ ಇವತ್ತು ಇಲ್ಲಿ ಸೇರಿದ್ದೀರಿ. ಬಹಳ ಒಂದು ಒಳ್ಳೆಯ ಸಂದರ್ಭದಲ್ಲಿ ನಾವೆಲ್ಲ ಒಟ್ಟಾಗಿದ್ದೇವೆ. ಯಾಕಂತ ಹೇಳಿದ್ರೆ ಮಕ್ಕಳಲ್ಲಿ ಇರುವಂಥ ಆ ವಿದ್ಯಾಭ್ಯಾಸವನ್ನು ಯಾವ ರೀತಿ ಅವರ ಯಾವ ಇಚ್ಛೆ ಇದೆ ಅಂತಹ ವಿದ್ಯಾಭ್ಯಾಸವನ್ನು ಕೊಡುವುದರ ಜೊತೆಗೆ ಇವತ್ತು ಆಧುನಿಕ ಯುಗದ ಆಧುನಿಕ ತಂತ್ರಜ್ಞಾನದಲ್ಲಿರುವಂಥ ಈ ಒಂದು ಸಂದರ್ಭದಲ್ಲಿ ನಾವು ಮಕ್ಕಳಿಗೆ ಬಹಳ ಜಾಗ್ರತೆಯನ್ನು ಹೇಳುವಂಥ ಸಂದರ್ಭವೂ ಕೂಡ ಇದು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ಇವತ್ತು ಮೊಬೈಲ್ ಇಲ್ಲದೆ ಇವತ್ತು ದಿವಸ ತೆಗಿಲಿಕ್ಕೆ ಸಾಧ್ಯ ಇಲ್ಲ ಎಂಬ ಮಟ್ಟಿನಲ್ಲಿ ನಾವು ಇವತ್ತೆಲ್ಲ ಜೀವನ ಸಾಗಿಸ್ತಾ ಇದ್ದೇವೆ. ಕೆಲವೊಂದು ವಿಚಾರಕ್ಕೆ ಅದು ಬಹಳ ಒಳ್ಳೆಯ ವಿಚಾರಗಳು ಕೂಡ ಅದರಲ್ಲಿ ಬೇಕಾದಷ್ಟಿದೆ. ಆದರೆ ಸ್ವಲ್ಪ ತಪ್ಪಿ ಹೋದರೆ ಎಲ್ಲಿಂದ ಎಲ್ಲಿಗೆ ವಿದ್ಯಾರ್ಥಿಗಳು ಇವತ್ತು 9ನೇ ಕ್ಲಾಸಿನ ವಿದ್ಯಾರ್ಥಿಗಳು, 10ನೇ ಕ್ಲಾಸಿನ ವಿದ್ಯಾರ್ಥಿಗಳು ಮೊಬೈಲ್ನಿಂದಾಗಿ ದುರಂತಕ್ಕೆ ಹೋಗುವಂಥ ಅದೆಷ್ಟೋ ಸಂದರ್ಭಗಳನ್ನು ನಾವು ಇವತ್ತೆಲ್ಲ ನೋಡ್ತಾ ಇದ್ದೇವೆ. ಅದರಲ್ಲಿ ಬಹಳಷ್ಟು ನಾವು ಜಾಗೃತೆ ವಹಿಸಬೇಕಾದ್ದು ಮಕ್ಕಳ ಹೆತ್ತವರು. ಮುಖ್ಯವಾಗಿ ಇವತ್ತು ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳ ಹೆತ್ತವರು, ಮಹಿಳೆಯರು ಇವತ್ತು ಇಲ್ಲಿ ಸೇರಿದ್ದೀರಿ. ಖಂಡಿತ ಆ ಮಕ್ಕಳ ಏನು ಮುಂದಿನ ಜೀವನದ ದಾರಿಯನ್ನು ಸುಗಮವಾಗಿ ಒಳ್ಳೆ ರೀತಿಯಲ್ಲಿ ಕೊಂಡೋಗುವಂಥ ದಾರಿ ತೋರಿಸುವಂಥ ಬಹುದೊಡ್ಡ ಶಕ್ತಿ ಮಾತೆಯರದು. ಆ ನಿಟ್ಟಿನಲ್ಲಿ ನಾವು ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನು ಕೊಡಬೇಕು, ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡಬೇಕು. ಅದರ ಜೊತೆಗೆ ಒಳ್ಳೆಯ ಮಕ್ಕಳನ್ನು ಒಳ್ಳೆಯ ಸಂಸ್ಕಾರ ಕೊಡುವಂಥ ನಿಟ್ಟಿನಲ್ಲಿ ನಾವು ಬೆಳೆಸಿದಾಗ ಖಂಡಿತವಾಗಿಯೂ ಇಲ್ಲಿ ಕಲಿತಂಥ ವಿದ್ಯಾರ್ಥಿಗಳಿಗೆ ನಮ್ಮ ಜಿಲ್ಲೆ, ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರಿಗೆ ಒಳ್ಳೆಯ ಸ್ಥಾನಮಾನ ಸಿಗಲಿಕ್ಕೆ ಸಾಧ್ಯ ಇದೆ ಎಂಬ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳುತ್ತಾ, ಶಾಲೆಯ ಅಧ್ಯಾಪಕರಿಗೆ ವಿಶೇಷವಾದ ಗೌರವವನ್ನು ನಾವು ಯಾವತ್ತೂ ಕೊಡ್ತಾ ಇದ್ದಾಗ ಮಾತ್ರ ಮಕ್ಕಳಲ್ಲಿ ಆ ವಿದ್ಯಾರ್ಜನೆಯ ಆ ಮಹತ್ವ ಉಳಿಲಿಕ್ಕೆ ಸಾಧ್ಯ ಇದೆ ಎಂಬ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳುತ್ತಾ, ಇವತ್ತಿನ ಈ ವಿಶೇಷವಾದಂಥ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ನಿಮ್ಮ ಜೊತೆ ಇರುವಂಥ ಒಂದು ಸದಾವಕಾಶ ನೀಡಿದಂಥ ಈ ಶಾಲಾಭಿವೃದ್ಧಿಯ ಸಮಿತಿಯ ಈ ಗಾಂಧಿನಗರ ಶಾಲೆಯ ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರು ಹಾಗೂ ಎಲ್ಲ ಪದಾಧಿಕಾರಿಗಳಿಗೂ, ಈ ಶಾಲೆಯ ಎಲ್ಲ ಅಧ್ಯಾಪಕ ವೃಂದದವರಿಗೂ ಹಾಗೂ ಮಕ್ಕಳಿಗೂ, ಇಲ್ಲಿ ನೆರೆದಂಥ ಎಲ್ಲ ಮಕ್ಕಳ ಹೆತ್ತವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಹೇಳುತ್ತಾ, ನನಗೊಂದು ತುರ್ತು ಕಾರ್ಯಕ್ರಮದ ಬಗ್ಗೆ ಮುಂದುವರಿಲಿಕ್ಕೆ ಇರುವ ಕಾರಣ ದಯವಿಟ್ಟು ನಿಮ್ಮ ಹತ್ರ ಕ್ಷಮೆಯನ್ನು ಕೇಳಿ ನಾನು ಸ್ವಲ್ಪ ಮುಂದುವರಿಲಿಕ್ಕೆ ನೀವು ಅವಕಾಶ ನೀಡಬೇಕೆಂಬ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳುತ್ತಾ, ಮಗದೊಮ್ಮೆ ಈ ಶಾಲೆಯ ಅಧ್ಯಾಪಕರಿಗೆ ಹಾಗೂ ಮಕ್ಕಳಿಗೆ ದೇವರು ಒಳ್ಳೇದು ಮಾಡಲಿ ಅಂತ ಹೇಳಿದ್ರೆ ನನ್ನ 2 ಮಾತು ಮುಗಿಸ್ತೇನೆ. ನಮಸ್ಕಾರ.
ಸ್ವಾಗತ ಭಾಷಣ ವೇಳೆ ಪ್ರಮುಖವಾಗಿರುವಂಥ ಹೆಸರುಗಳನ್ನೇ ನಾನು ಬಿಟ್ಟು ಹೋಗಿರ್ತೇನೆ. ಅದಕ್ಕೆ ನಾನು ಈ ಮೂಲಕ ಈ ಸಮಾರಂಭದಲ್ಲಿ ಕ್ಷಮೆ ಯಾಚಿಸ್ತಾ ಇದ್ದೇನೆ. ಮುಖ್ಯವಾಗಿ ಈ ಶಾಲೆಗೆ ಹೆಚ್ಚಿನ ಸಂಖ್ಯೆಯ ಮಕ್ಕಳು ಬರೋದು ನಮ್ಮ ಅಂಗನವಾಡಿ ಕೇಂದ್ರದಿಂದ. ಈ ಅಂಗನವಾಡಿ ಕೇಂದ್ರದ ಶಿಕ್ಷಕಿಯಾದಂಥ ಜಯಂತಿ ಹಾಗೂ ಅಲ್ಲಿಯ ಸಹಾಯಕರಿಗೂ ಅಲ್ಲಿಯ ಪುಟಾಣಿಗಳಿಗೂ ಪೋಷಕರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮತ್ತು ಇವತ್ತಿನ ಮೇಕಪ್ನ ಒಂದು ವ್ಯವಸ್ಥೆಯನ್ನು ಮಾಡಿರುವಂಥ ಅಮೃತ ಆರ್ಟ್ಸ್ ಮೇಕಪ್ ಹಾಗೂ ಡ್ರೆಸ್ ಕೂಡ ಅವರೇ ಒದಗಿಸಿದ್ದಾರೆ. ಅಮೃತ ಆರ್ಟ್ಸ್ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ ಶಾಲೆಯಲ್ಲಿ ನೀವೇನು ನೋಡ್ತಾ ಇದ್ದೀರಾ ಅಭಿವೃದ್ಧಿ ಕೆಲಸಗಳು, ಅದು ಶಾಸಕರ ನಿಧಿಯಿಂದ ಕೆಲಸ ಆಗ್ತಾ ಇದೆ. ಅವರು ಇವತ್ತು ಕಾರ್ಯಕ್ರಮಕ್ಕೆ ಬರಬೇಕಿತ್ತು, ಆದರೆ ಅವರಿಗೆ ತುರ್ತಾಗಿ ಮಂಗಳೂರಿನಲ್ಲಿ ಒಂದು ಮೀಟಿಂಗ್ ಇರುವ ಕಾರಣ ಬರಲಿಕ್ಕೆ ಆಗಲಿಲ್ಲ. ಆದರೆ ಬೇರೆ ಸಮಾರಂಭಗಳಿಗೆ ಅವರು ಹೆಚ್ಚಿನ ಒಂದು ಮುತುವರ್ಜಿ ವಹಿಸಿ ಇಲ್ಲಿ ಆಗಮಿಸ್ತಾರೆ. ಕಳೆದ ಬಾರಿ MRPLನಿಂದ ನಮಗೆ ಬಂದಿರುವಂಥ ನಿಧಿಯಿಂದ ಕಾರ್ಯಕ್ರಮದ ಶಿಲಾನ್ಯಾಸ ಕೂಡ ಆಗಿದೆ ಶಾಲಾ ಕೊಠಡಿಗೆ, ಅದಕ್ಕೆ ಬಂದಿರುತ್ತಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ನೆನಪಿಸ್ತಾ ಇದ್ದೇನೆ. ಮತ್ತೊಂದು ಇಲ್ಲಿಯ ಸ್ಥಳೀಯ ವಾರ್ಡ್ ಸದಸ್ಯರಾದಂತಹ ದಿವ್ಯ ಜಗದೀಶ್ ಕೂಡ ಈ ಸಮಾರಂಭಕ್ಕೆ ಬರಬೇಕಿತ್ತು, ಆದರೆ ಕಾರಣಾಂತರಗಳಿಂದ ಅವರು ಕೂಡ ಈ ಸಭೆಗೆ ಬರಲಿಲ್ಲ. ಅವರ ಸಹಕಾರ ಪ್ರೋತ್ಸಾಹ ಕೂಡ ಈ ಸಂದರ್ಭದಲ್ಲಿ ಸ್ಮರಿಸ್ತಾ ಇದ್ದೇನೆ. ನಮ್ಮ ಮಕ್ಕಳಿಗೆ ನಿತ್ಯವೂ ಉತ್ತಮ ಗುಣಮಟ್ಟದ ಆಹಾರವನ್ನು ನೀಡುತ್ತಿರುವಂಥ ಅಕ್ಷರದಾಸೋಹದ ಸಿಬ್ಬಂದಿಗಳಿಗೂ ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ತಮ್ಮ ಸಮಯವನ್ನು ಅತ್ಯಮೂಲ್ಯ ಸಮಯವನ್ನು ಈ ಸಮಾರಂಭಕ್ಕೆ ನೀಡಿ ಶಿಕ್ಷಣ ಹಾಗೂ ಸಮಾಜದ ಬಗ್ಗೆ ಉತ್ತಮ ಸಂದೇಶವನ್ನು ನೀಡಿದಂತಹ ನಮ್ಮ ನೆಚ್ಚಿನ ಒಂದು ಮೂಡುಬಿದಿರೆಯ ಮೇರು ವ್ಯಕ್ತಿತ್ವ ಆದಂತಹ ಶ್ರೀಪತಿ ಭಟ್ ಅವರಿಗೆ ಅವರ ಅಮೂಲ್ಯ ಸಮಯಕ್ಕಾಗಿ ನಾನು ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಇಲ್ಲಿಯ ಸ್ಥಳೀಯ ಕಡದಬೆಟ್ಟು ಅಂಗನವಾಡಿ ಕೇಂದ್ರದ ಮಕ್ಕಳು, ಶಿಕ್ಷಕರು ಹಾಗೂ ಅವರ ಪೋಷಕರು ಕೂಡ ಈ ಸಂದರ್ಭದಲ್ಲಿ ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ನಾನು ತುಂಬ ಹೃದಯದಿಂದ ಸ್ವಾಗತಿಸ್ತಾ ಇದ್ದೇನೆ. ಇದೀಗ ಸನ್ಮಾನ ಕಾರ್ಯಕ್ರಮ. ನಮ್ಮ ಶಾಲೆಗೆ ಬ್ಯಾಂಡ್ ಸೆಟ್ ಮತ್ತು ಸ್ಟೀಲ್ ಲೋಟವನ್ನು ನೀಡಿ ಸಹಕರಿಸಿರುವಂತಹ ವಿಜಯ ಶೆಟ್ಟಿ ಅಜಕಾರಗುತ್ತು ಕಟೀಲ್ ಇವರನ್ನು ಈಗ ಸನ್ಮಾನಿಸಬೇಕಾಗಿ ಎಲ್ಲ ಅತಿಥಿ ಗಣ್ಯರನ್ನು ಕೇಳಿಕೊಳ್ತಿದ್ದೇನೆ. ಸರ್ವರಿಗೂ ಧನ್ಯವಾದಗಳು. ಈಗ ಸನ್ಮಾನಿತರು ಆಗಿರುವಂತಹ ವಿಜಯ ಶೆಟ್ಟಿಯವರು ಒಂದೆರಡು ಮಾತನಾಡಬೇಕಾಗಿ ಅವರಲ್ಲಿ ಕೇಳಿಕೊಳ್ತಿದ್ದೇನೆ. ಹಲೋ, ನಮ್ಮ ಕರೆದು ಸನ್ಮಾನ ಮಾಡಿದ್ದಕ್ಕೂ
ಎಲ್ಲರಿಗೆ ಧನ್ಯವಾದ ಹೇಳುತ್ತಾ ನಮ್ಮ 2 ಮಾತನ್ನು ಮುಗಿಸ್ತೇನೆ. ಎಲ್ಲ ಮಕ್ಕಳು ಇದು ಸಿಕ್ಕಿದೆ ಪುಣ್ಯ ಅಂತ ಹೇಳಿಸಿದ್ದೇವೆ ನಾವು. ನಮಸ್ತೆ. ಶುಭವನ್ನು ಕೋರಿದಂತಹ ತಮಗೆ ಧನ್ಯವಾದಗಳು ಸರ್. ಇದೀಗ 2023-2024ನೇ ಸಾಲಿನ ಶಾಲಾ ವರ್ಷದ ಸಾಧನೆ ನಡವಳಿಗಳ ಕಿರುಚಿತ್ರಣವನ್ನು ನೀಡುವಂತಹ ಶಾಲಾ ವರದಿಯನ್ನು ವಾಚಿಸಬೇಕಾಗಿ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕಿಯಾಗಿರುವಂತಹ ಕಸ್ತೂರಿ ಇವರನ್ನು ಕೇಳಿಕೊಳ್ಳುತ್ತಿದ್ದೇನೆ. ಎಲ್ಲರಿಗೂ ವಂದಿಸುತ್ತಾ 24-25ನೇ ಸಾಲಿನ ವರದಿಯನ್ನು ಇದೀಗ ನಿಮ್ಮ ಮುಂದಿಡುತ್ತಿದ್ದೇನೆ. ಒಂದು ಪ್ರಜ್ವಲಿಸುವ ಮನಸ್ಸು ನಮ್ಮ ಭೂಮಿಯ ಮೇಲಿರುವ ಅತ್ಯಂತ ಸಾಮರ್ಥ್ಯಶಾಲಿ ಸಂಪನ್ಮೂಲ. ಡಾಕ್ಟರ್ APJ ಅಬ್ದುಲ್ ಕಲಾಂ ರವರ ಈ ನಿಡುಮುತ್ತಿನಲ್ಲಿರುವ ಸಾಮರ್ಥ್ಯಶಾಲಿ ಸಂಪನ್ಮೂಲ ಯಾವುದೆಂದರೆ ನಮ್ಮ ಶಿಕ್ಷಣ ಕ್ಷೇತ್ರದ ಆಧಾರ ಸ್ತಂಭಗಳಂತಿರುವ ನಮ್ಮ ಮುದ್ದು ಮಕ್ಕಳು. ಶಾಲಾ ಪ್ರಾರಂಭದ ಸಮಯ ಅನೇಕ ತಂದೆ ತಾಯಂದಿರು ತಮ್ಮ ಬಾಳಿಗೆ ದೀಪವಾದ ಮಕ್ಕಳಿಗೆ ಶುಭ ಹೇಳಿ ಕಲಿಸುವ ಧ್ಯೇಯ ಹೊತ್ತು ನಿಂತ ಪ್ರತಿ ಶಾಲೆ ತನ್ನ ಕಾಯಕದಲ್ಲಿ ತೊಡಗಿದರೆ ವೇಳಾಪಟ್ಟಿ, ಪಾಠ ಟಿಪ್ಪಣಿ, ಪಾಠ ಹಂಚಿಕೆ, ಪಾಠೋಪಕರಣ, ಪಾಠ ಬೋಧನಾ ಸಿದ್ಧಾಂತಗಳು, ಸಹಪಠ್ಯ ಚಟುವಟಿಕೆಗಳು ಸಿದ್ಧವಾಗಿ ರಾರಾಜಿಸುತ್ತವೆ. ಇಂತಹ ವಿದ್ಯಾದೇಗುಲ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಗಾಂಧಿನಗರ. ಸಾವಿರಾರು ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡಿ ಜೀವನ ಪಥ ಸಾಗಿಸಲು ಅವಕಾಶ ಮಾಡಿಕೊಟ್ಟ ಈ ವಿದ್ಯಾದೇಗುಲದ ಇತಿಹಾಸ ಈಗ 24-25ನೇ ಸಾಲಿನ ವರದಿ ಮಂಡಿಸಲು ವೇದಿಕೆಯಲ್ಲಿ ಆಸೀನರಾಗಿರುವ ಅಧ್ಯಕ್ಷರಾದಿಯಾಗಿ ಗಣ್ಯರ ಅನುಮತಿಯನ್ನು ಕೋರುತ್ತಾ ಇದೀಗ ಶಾಲಾ ವರದಿ ನಿಮ್ಮ ಮುಂದೆ. ವೇದಿಕೆಯಲ್ಲಿರುವ ಗಣ್ಯರೇ, ನಮ್ಮ ಕಾರ್ಯಕ್ರಮದ ಕರೆಗೆ ಓಗೊಟ್ಟು ಆಗಮಿಸಿರುವ ಮಹನೀಯರೇ, ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡುಬಿದ್ರೆ ತಾಲೂಕಿನ ಗಾಂಧಿನಗರ ಎಂಬಲ್ಲಿ ಗುಣಮಟ್ಟದ ಜನವಸತಿಯಿಂದ ಕೂಡಿರುವ ಪ್ರಕೃತಿ ರಮಣೀಯ ಸುಂದರ ತಾಣದಲ್ಲಿ ಕಂಗೊಳಿಸುತ್ತಿದೆ. ಈ ಊರಿನ ಬಡ ವಿದ್ಯಾರ್ಥಿಗಳು ಶಿಕ್ಷಣದಿಂದ ವಂಚಿತರಾಗದಂತೆ ತಡೆಯುವ ನಿಟ್ಟಿನಲ್ಲಿ ಗಣ್ಯರು ಮುಂದಾಳತ್ವ ವಹಿಸಿ 1998ರಲ್ಲಿ ಈ ಶಾಲೆಯನ್ನು ಪ್ರಾರಂಭಿಸಿದರು. ಅಲ್ಲಿಂದ ಹಂತ ಹಂತವಾಗಿ ಈ ಶಾಲೆ 7ನೇ ತರಗತಿಯವರೆಗೆ ಮುಂದುವರಿಯಿತು. ಮಕ್ಕಳ ಸಂಖ್ಯೆಯಲ್ಲಿ ಏರಿಕೆ ಕಂಡ ಶಾಲೆ ಇತ್ತೀಚಿನ ವರ್ಷಗಳಲ್ಲಿ ದಾಖಲಾತಿಯಲ್ಲಿ ಕುಸಿತ ಕಂಡಿದ್ದು ಬೇಸರ ತಂದಿದೆ. ಪ್ರಸ್ತುತ ಸಾಲಿನಲ್ಲಿ 1ನೇ ತರಗತಿಯಿಂದ 7ನೇ ತರಗತಿಯವರೆಗೆ 48 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ. ರಾಜ್ಯ ಪಠ್ಯಕ್ರಮವನ್ನು ಅನುಸರಿಸಿ ಉತ್ತಮ ರೀತಿಯಲ್ಲಿ ವಿದ್ಯೆಯನ್ನು ನೀಡಲಾಗುತ್ತಿದೆ. ಜೊತೆಗೆ ಪೂರಕ ಬೋಧನೆ, ಸಂಖ್ಯಾಜ್ಞಾನದ ಕೊರತೆ ನೀಗಿಸಲು ವಿಶೇಷ ಅವಧಿಗಳು ಮತ್ತು 100 ದಿನಗಳ ಓದುವ ಆಂದೋಲನ, ಹಾಗೆ 21 ದಿನಗಳ ಓದುವ ಅಭಿಯಾನ, ಹೀಗೆ ವಿದ್ಯಾರ್ಥಿಗಳ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಸರ್ಕಾರ ಕೈಗೊಂಡ ವಿನೂತನ ಯೋಜನೆಗಳನ್ನು ಉತ್ತಮ ರೀತಿಯಲ್ಲಿ ಅನುಷ್ಠಾನಗೊಳಿಸಿದ್ದು ಇದೀಗ ವಿದ್ಯಾರ್ಥಿಗಳು ಬಹಳ ಉತ್ಸುಕರಾಗಿ ಕಲಿಕೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಪ್ರಸ್ತುತ 24-25ನೇ ಸಾಲಿನಲ್ಲಿ 2 ಖಾಯಂ ಶಿಕ್ಷಕಿಯರು ಹಾಗೂ 2 ಅತಿಥಿ ಶಿಕ್ಷಕಿಯರು ಸೇರಿದಂತೆ 4 ಶಿಕ್ಷಕರು ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಮಕ್ಕಳ ಕಲಿಕೆಗಾಗಿ ಶಿಕ್ಷಕರಿಗೆ ಆಯೋಜಿಸುತ್ತಿರುವ ತರಬೇತಿಗಳ ಚಟುವಟಿಕೆಗಳನ್ನು ತರಗತಿ ಕೋಣೆಗಳಲ್ಲಿ ಉತ್ತಮ ರೀತಿಯಲ್ಲಿ ಅನುಷ್ಠಾನಗೊಳಿಸಲಾಗುತ್ತಿದೆ. ಫಲಾನುಭವಿಗಳಾದ ವಿದ್ಯಾರ್ಥಿಗಳು ಸಂತೋಷದಿಂದ ಭಾಗವಹಿಸುತ್ತಿದ್ದಾರೆ. ಉತ್ತಮ ಗುಣಮಟ್ಟದ ಶಿಕ್ಷಣವು ಶಾಲೆಯಲ್ಲಿ ದೊರಕಿಸುವುದರ ಜೊತೆಗೆ ಸರ್ಕಾರವು ಹಲವು ಉತ್ತಮ ಸೌಲಭ್ಯಗಳನ್ನು ಒದಗಿಸುತ್ತಿದೆ. ಉಚಿತ ಪಠ್ಯಪುಸ್ತಕ, 2 ಜೊತೆ ಸಮವಸ್ತ್ರಗಳು, ಹಾಗೆಯೇ ಶೂ ಸಾಕ್ಸ್ ಖರೀದಿಸಿ ಜನಪ್ರತಿನಿಧಿಗಳ ಸಮ್ಮುಖದಲ್ಲಿ ವಿದ್ಯಾರ್ಥಿಗಳಿಗೆ ವಿತರಿಸಲಾಗಿದೆ. ವಿದ್ಯಾರ್ಥಿಗಳಿಗೆ ಬಿಸಿ ಊಟ ತಯಾರಿಸಲು 2 ಅಡುಗೆಯವರಿದ್ದು ಉತ್ತಮ ರೀತಿಯಲ್ಲಿ ಆಹಾರ ವಿತರಿಸಲಾಗುತ್ತಿದೆ. ನಿಗದಿತ ಪ್ರಮಾಣದಲ್ಲಿ ಆಹಾರ ಧಾನ್ಯ ಬಳಸಲಾಗುತ್ತಿದೆ. ವಾರದಲ್ಲಿ 5 ದಿನ ಹಾಲಿನ ಜೊತೆಗೆ 3 ದಿನ ಸಾಯಿಶೂರ್ ರಾಗಿಯನ್ನು ವಿತರಿಸಲಾಗುತ್ತಿದೆ. ವಾರದ 6 ದಿನಗಳು ಪೂರಕ ಪೌಷ್ಟಿಕ ಆಹಾರ ಅಂದರೆ 2 ದಿನ ರಾಜ್ಯ ಸರ್ಕಾರದಿಂದ ಹಾಗೂ 4 ದಿನ ಅಜಿಂ ಪ್ರೇಮ್ಜಿ ಫೌಂಡೇಶನ್ ವತಿಯಿಂದ ಮೊಟ್ಟೆ, ಬಾಳೆಹಣ್ಣು, ಚಿಕ್ಕಿ ವಿದ್ಯಾರ್ಥಿಗಳ ಆಯ್ಕೆಯಂತೆ ವಿತರಿಸಲಾಗುತ್ತಿದೆ. ಅಕ್ಷರದಾಸೋಹ ಯಶಸ್ಸಿಗೆ ವಿದ್ಯಾರ್ಥಿಗಳ ಹೆತ್ತವರು ಹಾಗೂ ಇತರೆ ವಸ್ತುಗಳನ್ನು ನೀಡಿ ಸಹಕರಿಸುತ್ತಿದ್ದಾರೆ. ರಾಷ್ಟ್ರೀಯ ಹಬ್ಬಗಳನ್ನು ಶಾಲೆಗಳಲ್ಲಿ ಆಚರಿಸಲಾಗುತ್ತಿದೆ. ದಾನಿಗಳು ತಮ್ಮ ಶಾಲೆಯತ್ತ ಒಲವು ತೋರಿಸಿ ಶಾಲೆಯ ಅಭಿವೃದ್ಧಿಗಾಗಿ ನಮ್ಮೊಡನೆ ಕೈಜೋಡಿಸಿರುತ್ತಾರೆ. ಪ್ರಸ್ತುತ ವರ್ಷದಲ್ಲಿ ಶಾಲಾ ಪ್ರಾರಂಭೋತ್ಸವಕ್ಕೆ ಎಲ್ಲ ವಿದ್ಯಾರ್ಥಿಗಳಿಗೆ ನೋಟ್ ಪುಸ್ತಕಗಳನ್ನು ಹಾಗೂ ಲೇಖನ ಸಾಮಗ್ರಿಗಳನ್ನು ನೇತಾಜಿ ಬ್ರಿಗೇಡ್ ಮೂಡುಬಿದ್ರೆ ಇವರು ನೀಡಿರುತ್ತಾರೆ. ಸನ್ಮಾನ್ಯ ಶಾಸಕರಾದ ಉಮಾನಾಥ ಎ ಕೋಟ್ಯಾನ್ ಅವರ ಶಿಫಾರಸ್ಸಿನ ಮೇರೆಗೆ MRPL ಸಂಸ್ಥೆ ಮಂಗಳೂರು ನಮ್ಮ ಶಾಲೆಗೆ ಒಂದು ತರಗತಿ ಕೋಣೆಯನ್ನು ಮಂಜೂರು ಮಾಡಿರುವರು. ಸುಮಾರು 15 ಲಕ್ಷ ಅನುದಾನದಿಂದ ನಡೆಯುತ್ತಿರುವ ಕಟ್ಟಡ ಕಾಮಗಾರಿಯು ಪ್ರಗತಿಯಲ್ಲಿದೆ. ಇದಕ್ಕಾಗಿ ನಾವು ಸನ್ಮಾನ್ಯ ಶಾಸಕರಿಗೆ ಚಿರಋಣಿಗಳಾಗಿದ್ದೇವೆ. ಅದೇ ರೀತಿ SDMC ಉಪಾಧ್ಯಕ್ಷರಾಗಿರುವ ಶ್ರೀಯುತ ಯಶೋಧರ್ ವಿ ಬಂಗೇರ ಇವರು ಒಂದು ಗಣಕಯಂತ್ರ ನೀಡಿ ಸಹಕರಿಸಿರುತ್ತಾರೆ. ಪ್ರಸ್ತುತ ವರ್ಷದಲ್ಲಿ ಶಾಲಾ ಅನುದಾನ, ಕುಡಿಯುವ ನೀರು ಮತ್ತು ಶೌಚಾಲಯ ಅನುದಾನ, ಶೂ ಸಾಕ್ಸ್ ಅನುದಾನ, ಗ್ರಂಥಾಲಯ ಅನುದಾನ, ಸಾದಿಲ್ವಾರು ಅನುದಾನ, ಈಕೋ ಕ್ಲಬ್ ಅನುದಾನ, ಹೀಗೆ
ಅಕ್ಷರ ದಾಸೋಹ ವತಿಯಿಂದ ಪಾತ್ರೆ ಪರಿಕರ ಖರೀದಿ ಅನುದಾನ ಬಿಡುಗಡೆಯಾಗಿದ್ದು ಇಲಾಖೆಯ ಮಾರ್ಗದರ್ಶನದಂತೆ ವಿನಿಯೋಗಿಸಲಾಗುತ್ತಿದೆ. ಶಾಲಾಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿಯ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಅಧ್ಯಕ್ಷರಾದ ಶ್ರೀಮತಿ ಸುನೀತಾ ಇವರ ಮುಂದಾಳತ್ವದಲ್ಲಿ ಶ್ರಮಿಸುತ್ತಿದೆ. ಶಾಲೆಯು ಪ್ರಗತಿ ಪಥದತ್ತ ಸಾಗುವ ನಿಟ್ಟಿನಲ್ಲಿ ಕಾರ್ಯವೆಸಗುತ್ತಿದೆ. ಶಾಲೆಯ ಅಗತ್ಯತೆಗಳು. ಶಾಲೆಗೆ ಸುಸಜ್ಜಿತವಾದ ಸಭಾಂಗಣದ ಅವಶ್ಯಕತೆ ಇರುತ್ತದೆ. ಶಾಲೆಯ ದಾಖಲೆಗಳನ್ನು ಸಂಗ್ರಹಿಸಲು ಅಗತ್ಯವಾದ ಕಪಾಟುಗಳು, ತಂತ್ರಜ್ಞಾನದ ಮೂಲಕ ಶಿಕ್ಷಣ ನೀಡಲು ಪ್ರೊಜೆಕ್ಟರ್ಗಳು, ಕಂಪ್ಯೂಟರ್ ಹಾಗೂ ಟಿವಿಯ ಅವಶ್ಯಕತೆ ಇದೆ. ಅದರಂತೆ ತರಗತಿ ಕೋಣೆಗಳಿಗೆ ಟೈಲ್ಸ್ ಅಳವಡಿಕೆ, ಅಂಗಳಕ್ಕೆ ಇಂಟರ್ಲಾಕ್ ಅಳವಡಿಕೆ ಇವು ತೀರಾ ಅಗತ್ಯತೆಗಳಾಗಿವೆ. ಒಟ್ಟಿನಲ್ಲಿ 26ರ ಹರೆಯದ ಈ ಶಾಲೆ ಸಮುದಾಯದ ಸಹಕಾರದಿಂದ ಮತ್ತಷ್ಟು ಬೆಳಗಲಿ. ಸುತ್ತಮುತ್ತಲಿನ ಮಕ್ಕಳು ಇದೇ ಶಾಲೆಗೆ ದಾಖಲಾಗಿ ನಮ್ಮೂರ ಶಾಲೆಯಲ್ಲಿ ವಿದ್ಯಾರ್ಜನೆ ಮಾಡಲಿ. ಊರ ಮಹನೀಯರು ಅಂದು ಕಟ್ಟಿದ ಶಾಲೆ ಇಂದು ಮುಂದು ಎಂದೆಂದೂ ಬೆಳೆಯಲಿ ಮತ್ತು ಮಕ್ಕಳ ಸಂಖ್ಯೆಯಲ್ಲಿ ಏರಿಕೆ ಕಂಡು ಗುಣಾತ್ಮಕ ಶಿಕ್ಷಣ ನೀಡುವಂತಾಗಲಿ. ಗಾಂಧಿನಗರ ಶಾಲೆ ನಮ್ಮೂರ ಶಾಲೆಯಾಗಿ ವಿಜೃಂಭಿಸಲಿ ಎಂದು ಹಾರೈಸುತ್ತಾ ಈ ವರದಿಗೆ ಪೂರ್ಣ ವಿರಾಮ ನೀಡುತ್ತಿದ್ದೇನೆ. ಧನ್ಯವಾದಗಳು. ವರದಿಯನ್ನು ವಾಚಿಸಿದ ತಮಗೂ ಕೂಡ ಧನ್ಯವಾದಗಳು. ಈಗ ನಮ್ಮ ಶಾಲೆಯ ಶಾಲಾಭಿಮನ್ಯು ಹಾಗೂ ಮಾಜಿ ವಾರ್ಡ್ ಸದಸ್ಯರು ಹಾಗೂ ಈಗ ಹಾಲಿ ನಮ್ಮ ಪುರಸಭೆಯ ಉಪಾಧ್ಯಕ್ಷರು ಆಗಿರುವಂತಹ ನಾಗರಾಜ್ರವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ಅವರಲ್ಲಿ ಕೇಳಿಕೊಳ್ತಿದ್ದೇನೆ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆಯ 2024-25ನೇ ಸಾಲಿನ ಈ ಶಾಲಾ ವಾರ್ಷಿಕೋತ್ಸವದ ಈ ಒಂದು ಸಮಾರಂಭದಲ್ಲಿ ಉಪಸ್ಥಿತರಿರುವಂತಹ ಮೂಡಬಿದಿರೆ ಪುರಸಭೆಯ ಪ್ರಥಮ ಪ್ರಜೆಯಾದಂಥ ಜಯಶ್ರೀ ಕೇಶವರವರೇ, ಈ ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದಂಥ ಸುನೀತಾರವರೇ, ನನ್ನ ಆತ್ಮೀಯರು ಮಾರ್ಗದರ್ಶಕರಾದಂಥ ಆರ್.ಎನ್. ಬಂಗೇರ್ರವರೇ, ಈ ಶಾಲಾ ಮುಖ್ಯ ಶಿಕ್ಷಕಿಯಾದಂಥ ಕಸ್ತೂರಿ ಅವರೇ, ಅದೇ ರೀತಿ ನನ್ನ ಆತ್ಮೀಯರು ನೇತಾಜಿ ಬ್ರಿಗೇಡ್ನ ಸಂಚಾಲಕರು, ಅದೇ ರೀತಿ ಈ ಶಾಲೆಯ ಹಳೆ ವಿದ್ಯಾರ್ಥಿಯಾದಂತಹ ರಾಹುಲ್ ಕುಲಾಲ್ರವರೇ, ಮಕ್ಕಳೇ, ಮಕ್ಕಳ ಹೆತ್ತವರೇ, ಎಲ್ಲ ಶಾಲಾಭಿಮಾನಿ ಬಂಧುಗಳೇ, ಭಾಷಣವನ್ನು ಕೇಳುವಂಥ ಸ್ಥಿತಿಯಲ್ಲಿ ಮಕ್ಕಳು ಕೂಡ ಇಲ್ಲ, ಮಕ್ಕಳ ಹೆತ್ತವರು ಕೂಡ ಇಲ್ಲ. ಅದಕ್ಕಾಗಿ ಜಾಸ್ತಿ ನಾನು ಮಾತಾಡಲಿಕ್ಕೆ ಹೋಗೋದಿಲ್ಲ. ನೀವೆಲ್ಲ ಮಕ್ಕಳ ನೃತ್ಯವನ್ನು, ಅವರ ಪ್ರತಿಭೆಯನ್ನು ನೋಡಲಿಕ್ಕಾಗಿ ಇಲ್ಲಿ ಆಗಮಿಸಿದ್ದೀರಿ. ತುಂಬ ಒಂದು ಈ ಶಾಲೆಯ ಬಗ್ಗೆ, ಈ ವಾರ್ಡಿನ ಬಗ್ಗೆ, ಈ ಏರಿಯಾದ ಜನತೆಯ ಬಗ್ಗೆ, ನಾಗರಿಕರ ಬಗ್ಗೆ ನನಗೆ ಒಂದು ವಿಶೇಷವಾದ ಅಭಿಮಾನ ಇದೆ. ನಾನು ಈ ವಾರ್ಡಿನ ಜನತೆಯ ಋಣದಲ್ಲಿದ್ದೇನೆ. ನಾನು ಪ್ರಪ್ರಥಮವಾಗಿ ಈ ಪುರಸಭೆಯ ಸದಸ್ಯನಾದಂಥದ್ದು ಇದೇ ಕ್ಷೇತ್ರದಲ್ಲಿ. ಅದರಿಂದ ನನಗೆ ನಿಮ್ಮೆಲ್ಲರ ಈ ವಾರ್ಡಿನ ಎಲ್ಲ ಜನತೆಯ ಋಣ ಇದೆ. ಈ ಶಾಲೆ ಅಂದರೆ ನನಗೆ ತುಂಬ ಪ್ರೀತಿ. ಇಲ್ಲಿ ಬರುವಂತಹ ಹೆಚ್ಚಿನ ವಿದ್ಯಾರ್ಥಿಗಳು ಒಂದು ಇಲ್ಲಿನ ಆಸುಪಾಸಿನವರೇ, ಅದೇ ರೀತಿ ಎಲ್ಲ ಸಮುದಾಯದವರನ್ನು ಒಳಗೊಂಡಂಥ ಈ ಶಾಲೆಯಲ್ಲಿ ಕೂಡ ಅಷ್ಟೇ ಉತ್ತಮವಾಗಿ ಈ ಶಿಕ್ಷಣವನ್ನು ನೀಡ್ತಾ ಇರುವಂಥ ಶಿಕ್ಷಕ ವೃಂದದವರಿದ್ದಾರೆ. ಅಂಗನವಾಡಿಯಲ್ಲಿ ಕೂಡ ಇಲ್ಲಿ ಜಯಂತಿ ಟೀಚರ್ ಅವರಿದ್ದಾರೆ. ಪುಟಾಣಿ ಮಕ್ಕಳು ಈ ಅಂಗನವಾಡಿ ಶಾಲೆ, ಅದರೊಟ್ಟಿಗೆ ಇದೊಂದು ಶಾಲೆಯಲ್ಲಿ ಎಲ್ಲ ಮಕ್ಕಳ ಈ ಸಂತೋಷವನ್ನು ನೋಡುವಂಥ ಸಂದರ್ಭದಲ್ಲಿ ನಮಗೆ ತುಂಬ ಖುಷಿಯಾಗ್ತಾ ಇದೆ. ಎಲ್ಲರಿಗೂ ಕೂಡ ನಾನು ಈ ಒಂದು ಸಂದರ್ಭದಲ್ಲಿ ನಿಮಗೆ ಧನ್ಯವಾದವನ್ನು ಅರ್ಪಿಸುತ್ತಾ, ನೀವು ಏನು ಇಷ್ಟು ಹೊತ್ತು ಕಾಯ್ತಾ ಇದ್ದೀರಿ ನಿಮ್ಮ ಮಕ್ಕಳ ಈ ಒಂದು ಕಾರ್ಯಕ್ರಮ ಪ್ರತಿಭೆಯನ್ನು ನೋಡಬೇಕು. ಅದಲ್ಲದೆ ಅವರಿಗೆ ಹಲವಾರು ಸ್ಪರ್ಧೆಗಳನ್ನು ಕೂಡ ಏರ್ಪಡಿಸಿದ್ದಾರೆ. ಅದರಲ್ಲಿ ಬಹುಮಾನ ವಿತರಣಾ ಕಾರ್ಯಕ್ರಮ ಕೂಡ ನಡೆಯಲಿಕ್ಕಿದೆ. ಜಾಸ್ತಿ ಮಾತಾಡದೆ ನನಗೆ ಒಂದು ಅವಕಾಶ ಕೊಟ್ಟದ್ದಕ್ಕಾಗಿ ವಂದಿಸುತ್ತಾ, ನಮ್ಮೆಲ್ಲರ ಈ ಶಾಲೆಯ ಮೇಲಿನ ಅಭಿಮಾನ, ಪ್ರೀತಿ ಹೀಗೆ ಇರಲಿ. ಇನ್ನು ಹೆಚ್ಚಿನ ಸಂಖ್ಯೆಯ ವಿದ್ಯಾರ್ಥಿಗಳು ಇಲ್ಲಿ ಬಂದು ಸೇರಲಿ, ವಿದ್ಯಾಭ್ಯಾಸವನ್ನು ಮಾಡಲಿ ಎಂದು ಆಶಿಸುತ್ತಾ, ನನಗೆ ಅವಕಾಶ ಕೊಟ್ಟದ್ದಕ್ಕಾಗಿ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ಹಿಂದೆಯೂ ನಿಮ್ಮ ಸಹಕಾರ ಇತ್ತು, ಮುಂದೆಯೂ ನಿಮ್ಮ ಸಹಕಾರವನ್ನು ಬಯಸುತ್ತಾ ನಿಮಗೆ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ ಸರ್. ಹಾಗೆಯೇ ಅತಿಥಿ ಗಣ್ಯರಾಗಿರುವಂತಹ ಆರ್.ಎನ್. ಬಂಗೇರರವರು ಹಾಗೂ ರಾಹುಲ್ ರವರು ಮೌನವಾಗಿ ನಮಗೆ ಶುಭವನ್ನು ಕೋರಿರ್ತಾರೆ.
ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಮಗು ತನ್ನ ಬದುಕಿನ ಪ್ರತಿಯೊಂದು ಉನ್ನತ ಘಟ್ಟಗಳನ್ನು ಪ್ರವೇಶಿಸಬೇಕಾದರೆ ಅದರಲ್ಲಿ ಒಡಗಿರುವಂತಹ ಸುಪ್ತ ಚೇತನಗಳನ್ನು ಗುರುತಿಸಿ ಅದನ್ನು ಬೆಳಕಿಗೆ ತರುವಂತಹ ಮಹತ್ತರ ಕಾರ್ಯವು ಪ್ರಾಥಮಿಕ ಶಿಕ್ಷಣ ಹಂತದಲ್ಲೇ ಆಗಬೇಕಿದೆ. ಅದಕ್ಕಾಗಿಯೇ ವಾರ್ಷಿಕೋತ್ಸವದ ಸಮಾರಂಭದ ಪ್ರಯುಕ್ತ ಹಲವಾರು ಸ್ಪರ್ಧೆಗಳನ್ನು ಏರ್ಪಡಿಸುವ ಮೂಲಕ ಸ್ಪರ್ಧಾತ್ಮಕ ಜಗತ್ತಿಗೆ ಮಗುವನ್ನು ಸಿದ್ಧಗೊಳಿಸುವಂತಹ ಕಾರ್ಯವನ್ನು ನಮ್ಮ ಶಾಲಾ ಶಿಕ್ಷಕ ವೃಂದ ನಿರ್ವಹಿಸುತ್ತಿದೆ. ಈ ಸ್ಪರ್ಧೆಗಳಲ್ಲಿ ವಿಜೇತರಾದಂತಹ ಎಲ್ಲ ಮಕ್ಕಳನ್ನು ಬಹುಮಾನ ನೀಡುವುದರ ಮೂಲಕ ಅಭಿನಂದಿಸಬೇಕಾಗಿ ಕೇಳಿಕೊಳ್ತೇವೆ. ಬಹುಮಾನದ ಪಟ್ಟಿಯನ್ನು ನಮ್ಮ ಶಾಲಾ ಶಿಕ್ಷಕಿಯಾಗಿರುವಂತಹ ಸುಪ್ರೀತರವರು ವಾಚಿಸಬೇಕಾಗಿ ಅವರಲ್ಲಿ ಕೇಳಿಕೊಳ್ತಿದ್ದೇನೆ. ಎಲ್ಲರಿಗೂ ಶುಭ ಮಧ್ಯಾಹ್ನ. ಶಾಲಾ ವಾರ್ಷಿಕೋತ್ಸವದ ಪ್ರಯುಕ್ತ ಶಾಲಾ ಮಕ್ಕಳಿಗಾಗಿ ಕೆಲವು ಸ್ಪರ್ಧೆಗಳನ್ನು ಏರ್ಪಡಿಸಿರುತ್ತೇವೆ. ಅದರಲ್ಲಿ ಬಹುಮಾನವನ್ನು ವಿತರಿಸಬೇಕಾಗಿ ನಮ್ಮ ಪುರಸಭೆಯ ಅಧ್ಯಕ್ಷರಾದ ಶ್ರೀಮತಿ ಜಯಶ್ರೀ ಕೇಶರ್ ಅವರು ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಮೊದಲನಾಗಿ ಅಂಗನವಾಡಿಯವರು, ನಮ್ಮ ಶಾಲಾ ಅಂಗನವಾಡಿಯವರು ಓಟದ ಸ್ಪರ್ಧೆ ಪ್ರಥಮ ವಿಹಾನ್, ವಿಹಾನ್ ಪ್ರಥಮ ಓಟದ ಸ್ಪರ್ಧೆಯಲ್ಲಿ, ದ್ವಿತೀಯ ಹನೀಶಾ, ಅಭಿನಯ ಗೀತೆಯಲ್ಲಿ ಪ್ರಥಮ ವಿಹಾನ್, ದ್ವಿತೀಯ ಅದ್ವಿತ್, ಪ್ರಥಮ ವಿಹಾನ್ ಅಭಿನಯ ಗೀತೆಯಲ್ಲಿ, ದ್ವಿತೀಯ ಅದ್ವಿತ್. ಛದ್ಮವೇಷ ಸ್ಪರ್ಧೆಯಲ್ಲಿ ಪ್ರಥಮ ರೇಷ್ಮಾ ಹೆಚ್ ನಾಯ್ಕ್. ಸೇರಿರುವವರು ವಿದ್ಯಾರ್ಥಿಗಳನ್ನು ಚಪ್ಪಾಳೆಯ ಮೂಲಕ ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ದ್ವಿತೀಯ ಸಮಶ್ ಆರ್ ನಾಯ್ಕ್. ಕರ್ದಬಿಟ್ಟು ಅಂಗನವಾಡಿ ಸ್ಪರ್ಧೆಯಲ್ಲಿ ಮ್ಯೂಸಿಕಲ್ ಚೇರ್, ಇದರಲ್ಲಿ ಪ್ರಥಮ ಬಹುಮಾನ ಮೊಹಮ್ಮದ್ ರಾಹಿಶ್. ದ್ವಿತೀಯ ನವಮಿತಾ. ಕಪ್ಪೆ ಜಿಗಿತದಲ್ಲಿ ಪ್ರಥಮ ಅನನ್ಯ, ದ್ವಿತೀಯ ಪ್ರಮಿತ್ ಪಿ, ದ್ವಿತೀಯ ಪ್ರಮಿತ್. ನಮ್ಮ ಶಾಲೆಯ 1ನೇ ತರಗತಿಯ ವಿದ್ಯಾರ್ಥಿಗಳಲ್ಲಿ ಅಭಿನಯ ಗೀತೆಯಲ್ಲಿ ಪ್ರಥಮ, ಚಿತ್ರಕಲೆಯಲ್ಲಿ ಪ್ರಥಮ ರಾಹಿಶ್. 1ನೇ ತರಗತಿ ರಾಹಿಶ್. ಮಕ್ಕಳು ಬೇಗ ಬೇಗ ಬರಬೇಕು. ಮೊಹಮ್ಮದ್ ರಾಹಿಶ್. ದ್ವಿತೀಯ ಸಾನ್ವಿತ್, ಕಪ್ಪೆ ಜಿಗಿತ ಪ್ರಥಮ, ಪಾಸಿಂಗ್ ದ ಬಾಲ್ ಪ್ರಥಮ, ಅಭಿನಯ ಗೀತೆ ಪ್ರಥಮ. ಸಾನ್ವಿತ್ 1ನೇ ತರಗತಿ. ವಿಜಯ್, ಚಿತ್ರಕಲೆ ಪ್ರಥಮ, ಛದ್ಮವೇಷ ದ್ವಿತೀಯ, ಪಾಸಿಂಗ್ ದ ಬಾಲ್ ದ್ವಿತೀಯ, ಕಲಿಕೆಯಲ್ಲಿ ದ್ವಿತೀಯ.
ಆದಿತ್ಯ ಕೃಷ್ಣ ಮಲ್ಲೂರ ಕಪ್ಪೆ ಜಿಗಿತ ಪ್ರಥಮ, ಆಶುಭಾಷಣ ಪ್ರಥಮ, ರಂಗೋಲಿ ಸ್ಪರ್ಧೆ ದ್ವಿತೀಯ, ಕಲಿಕೆಯಲ್ಲಿ ಪ್ರಥಮ. ಲಕ್ಷ ಛದ್ಮವೇಷ ಪ್ರಥಮ, ಆಶುಭಾಷಣ ದ್ವಿತೀಯ, ರಂಗೋಲಿ ಸ್ಪರ್ಧೆ ಪ್ರಥಮ. ಎರಡನೇ ತರಗತಿಯಲ್ಲಿ ಸೃಜನ್ ಅಭಿನಯ ಗೀತೆ ಪ್ರಥಮ, ಕಥೆ ಹೇಳುವ ಸ್ಪರ್ಧೆ ಪ್ರಥಮ, ಚಿತ್ರಕಲೆ ಪ್ರಥಮ, ಛದ್ಮವೇಷ ಪ್ರಥಮ, ಕಲಿಕೆಯಲ್ಲಿ ದ್ವಿತೀಯ. ಬಹುಮಾನ ನೀಡಿದಂಥ ಜಯಶ್ರೀ ಮೇಡಮ್ ಇವರಿಗೆ ಧನ್ಯವಾದಗಳು. ಮುಂದಿನ ಬಹುಮಾನವನ್ನು ಪುರಸಭೆಯ ಉಪಾಧ್ಯಕ್ಷರಾದ ನಾಗರಾಜ ಪೂಜಾರಿ ಅವರು ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಎರಡನೇ ತರಗತಿಯಲ್ಲಿ ವಿಹಾನ್ ಅಂಚನ್ ಕತೆ ಹೇಳುವ ಸ್ಪರ್ಧೆಯಲ್ಲಿ ಪ್ರಥಮ, ಆಶುಭಾಷಣ ಪ್ರಥಮ, ಛದ್ಮವೇಷ ದ್ವಿತೀಯ, ನೋಟ ತಲೆಯ ಮೇಲಿಟ್ಟು ನಡಿಗೆ ದ್ವಿತೀಯ, ಕಲಿಕೆಯಲ್ಲಿ ದ್ವಿತೀಯ, ಫಾರ್ ಇನ್ ದ ಮೌಂಟೇನ್ ಸ್ಪರ್ಧೆ ಪ್ರಥಮ. ವಿದಿತ್ ಫಾರ್ ಇನ್ ದ ಮೌಂಟೇನ್ ಸ್ಪರ್ಧೆ ಪ್ರಥಮ, ಕತೆ ಹೇಳುವ ಸ್ಪರ್ಧೆ ದ್ವಿತೀಯ, ಚಿತ್ರಕಲೆ ದ್ವಿತೀಯ, ಛದ್ಮವೇಷ ದ್ವಿತೀಯ, ಆಶುಭಾಷಣದಲ್ಲಿ ದ್ವಿತೀಯ, ಲೋಟ ತಲೆ ಮೇಲಿಟ್ಟು ನಡಿಗೆಯಲ್ಲಿ ದ್ವಿತೀಯ, ಕಲಿಕೆಯಲ್ಲಿ ದ್ವಿತೀಯ, ಹಾಗೆ ರಂಗೋಲಿ ಸ್ಪರ್ಧೆಯಲ್ಲಿ ಸಮಾಧಾನಕರ ಬಹುಮಾನ. ಧನ್ವಿ ಅಭಿನಯ ಗೀತೆ ದ್ವಿತೀಯ, ರಂಗೋಲಿ ಸ್ಪರ್ಧೆಯಲ್ಲಿ ಪ್ರಥಮ. ಧನ್ವಿ ಎರಡನೇ ತರಗತಿ. ವಿನುತಾ ಲೋಟ ತಲೆ ಮೇಲಿಟ್ಟು ನಡಿಗೆ ಪ್ರಥಮ, ಫೈರ್ ಇನ್ ದ ಮೌಂಟೇನ್ ಸ್ಪರ್ಧೆಯಲ್ಲಿ ದ್ವಿತೀಯ. ಎಲ್ಲರೂ ಚಪ್ಪಾಳೆ ಹೊಡೆದು ಮಕ್ಕಳನ್ನು ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ಮೂರನೇ ತರಗತಿಯಲ್ಲಿ ಜಿಯಾ ಚಿತ್ರಕಲೆ ಪ್ರಥಮ, ಛದ್ಮವೇಷ ಸ್ಪರ್ಧೆ ಪ್ರಥಮ, ಆಶುಭಾಷಣ ಪ್ರಥಮ, ರಂಗೋಲಿ ಸ್ಪರ್ಧೆ ಪ್ರಥಮ, ಕಲಿಕೆಯಲ್ಲಿ ಪ್ರಥಮ. ಶಬರೀಶ ಅಭಿನಯ ಗೀತೆ ದ್ವಿತೀಯ, ಕಥೆ ಹೇಳುವ ಸ್ಪರ್ಧೆ ದ್ವಿತೀಯ, ಚಿತ್ರಕಲೆ ದ್ವಿತೀಯ, ಛದ್ಮವೇಷ ದ್ವಿತೀಯ, ರಿಂಗೇಶ ಸ್ಪರ್ಧೆ ದ್ವಿತೀಯ, ಸಂಗೀತ ಕುಚಿ ಸ್ಪರ್ಧೆ ದ್ವಿತೀಯ, ಆಶುಭಾಷಣ ದ್ವಿತೀಯ. ನಿತಿನ್ ಮಲ್ಲೂರ ರಿಂಗೇಶದ ಪ್ರಥಮ, ಸಂಗೀತ ಕುರ್ಚಿ ಪ್ರಥಮ, ಕಲಿಕೆಯಲ್ಲಿ ದ್ವಿತೀಯ. ಅಮೋಕ್ ಅಭಿನಯ ಗೀತೆ ಪ್ರಥಮ, ಕಥೆ ಹೇಳುವ ಸ್ಪರ್ಧೆ ಪ್ರಥಮ, ಫೈರ್ ಇನ್ ದ ಮೌಂಟೇನ್ ಸ್ಪರ್ಧೆ ದ್ವಿತೀಯ, ರಂಗೋಲಿ ಸ್ಪರ್ಧೆ ದ್ವಿತೀಯ. ಮೇಘನಾ ಭಂಗೇರ ಅಭಿನಯ ಗೀತೆ ಪ್ರಥಮ, ಕಥೆ ಹೇಳುವ ಸ್ಪರ್ಧೆ ಪ್ರಥಮ, ಚಿತ್ರಕಲೆ ದ್ವಿತೀಯ, ಕಲಿಕೆಯಲ್ಲಿ ಪ್ರಥಮ. ನಾಲ್ಕನೇ ತರಗತಿ ಕೃತಿ ಅಭಿನಯ ಗೀತೆ ಪ್ರಥಮ, ಚಿತ್ರಕಲೆ ಪ್ರಥಮ, ಡ್ರಮ್ಗೆ ರಿಂಗತ ಸ್ಪರ್ಧೆ ಪ್ರಥಮ, ಮ್ಯೂಸಿಕಲ್ ಗೇಮ್ ಪ್ರಥಮ, ಆಶುಭಾಷಣ ದ್ವಿತೀಯ, ರಂಗೋಲಿ ಸ್ಪರ್ಧೆ ಪ್ರಥಮ, ಕಲಿಕೆಯಲ್ಲಿ ದ್ವಿತೀಯ. ದೀಕ್ಷಾ ಕಥೆ ಹೇಳುವ ಸ್ಪರ್ಧೆ ದ್ವಿತೀಯ, ಮ್ಯೂಸಿಕಲ್ ಗೇಮ್ ದ್ವಿತೀಯ, ಆಶುಭಾಷಣ ಪ್ರಥಮ, ರಂಗೋಲಿ ಸ್ಪರ್ಧೆ ದ್ವಿತೀಯ. ಬಹುಮಾನ ನೀಡಿದಂಥ ನಾಗರಾಜ್ ಪೂಜಾರ್ ಇವರಿಗೆ ಧನ್ಯವಾದಗಳು. ಮುಂದಿನ ಬಹುಮಾನವನ್ನು RN ಬಂಗೇರರವರು ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಸಾತ್ವಿಕ್ ಶೆಟ್ಟಿ ಛದ್ಮವೇಷ ದ್ವಿತೀಯ, ರಂಗೋಲಿ ಸ್ಪರ್ಧೆಯಲ್ಲಿ ದ್ವಿತೀಯ. ಧನ್ವಿತ್ ಛದ್ಮವೇಷ ದ್ವಿತೀಯ, ರಂಗೋಲಿ ಸ್ಪರ್ಧೆ ಸಮಾಧಾನಕರ. ಹುಸೈನ್ ಆದಿಲ್ ಛದ್ಮವೇಷ ಪ್ರಥಮ. ಆದಿಲ್. ಸಾನ್ವಿ ಡ್ರಮ್ಗೆ ಚೆಂಡೆಸೆತ ಸ್ಪರ್ಧೆ ದ್ವಿತೀಯ. ಐದನೇ ತರಗತಿ ಧನ್ಯಶ್ರೀ ದೇಶಭಕ್ತಿ ಗೀತೆ ಪ್ರಥಮ, ಚಿತ್ರಗೀತೆ ಪ್ರಥಮ, ಬಾಟಲಿಗಳನ್ನು ಕ್ರಮವಾಗಿ ಜೋಡಿಸುವ ಸ್ಪರ್ಧೆ ದ್ವಿತೀಯ, ಕಲಿಕೆಯಲ್ಲಿ ಪ್ರಥಮ. ಅಖಿಲ ದೇಶಭಕ್ತಿ ಗೀತೆ ದ್ವಿತೀಯ, ಆಶುಭಾಷಣ ದ್ವಿತೀಯ, ಮಾದರಿ ತಯಾರಿಕೆ ಸಮಾಧಾನಕರ ಬಹುಮಾನ. ಯಶ್ವಿತಾ ಬಾಟಲಿಗಳನ್ನು ಕ್ರಮವಾಗಿ ಜೋಡಿಸುವ ಸ್ಪರ್ಧೆಯಲ್ಲಿ ಪ್ರಥಮ, ಕ್ಯಾನಿಗೆ ನೀರು ತುಂಬಿಸುವ ಸ್ಪರ್ಧೆ ದ್ವಿತೀಯ, ಆಶುಭಾಷಣ ಪ್ರಥಮ. ಆಶ್ರಯ್ ನಾಯ್ಕ್ ಕಥೆ ಹೇಳುವ ಸ್ಪರ್ಧೆ ದ್ವಿತೀಯ, ಚಿತ್ರಕಲೆ ದ್ವಿತೀಯ, ಕಲಿಕೆಯಲ್ಲಿ ದ್ವಿತೀಯ.
ಬಹುಮಾನ ವಿತರಿಸಿದಂಥ ಆರ್.ಎನ್. ಬಂಗೇಶ್ವರಿ ಅವರಿಗೆ ಧನ್ಯವಾದಗಳು. ಮುಂದಿನ ಬಹುಮಾನವನ್ನು ನಮ್ಮ ಶಾಲಾ ಪ್ರಭಾರ ಮುಖ್ಯ ಶಿಕ್ಷಕಿಯಾದಂಥ ಕಸ್ತೂರಿ ಇವರು ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ವಿಠಲ ಕ್ಯಾನಿಗೆ ನೀರು ತುಂಬಿಸುವ ಸ್ಪರ್ಧೆ ಪ್ರಥಮ, ಕಥೆ ಹೇಳುವ ಸ್ಪರ್ಧೆ ಪ್ರಥಮ. ದೀಪಿಕಾ ದೇಶಭಕ್ತಿ ಗೀತೆ ಪ್ರಥಮ, ಆಶುಭಾಷಣ ಪ್ರಥಮ, ಕಲಿಕೆಯಲ್ಲಿ ಪ್ರಥಮ, ಮಾದರಿ ತಯಾರಿಕೆ ಸಮಾಧಾನಕರ ಬಹುಮಾನ. ರೀಫಾ ದೇಶಭಕ್ತಿ ಗೀತೆ ದ್ವಿತೀಯ, ಹಣೆಗೆ ಬೊಟ್ಟು ಇಡುವ ಸ್ಪರ್ಧೆ ದ್ವಿತೀಯ, ಆಶುಭಾಷಣ ದ್ವಿತೀಯ, ಕಥೆ ಹೇಳುವ ಸ್ಪರ್ಧೆ ದ್ವಿತೀಯ. ನಿಹಾರಿಕಾ ಚಿತ್ರಕಲೆ ಸ್ಪರ್ಧೆ ಪ್ರಥಮ, ಹಣೆಗೆ ಬೊಟ್ಟು ಇಡುವ ಸ್ಪರ್ಧೆ ಪ್ರಥಮ, ಕಲಿಕೆ ದ್ವಿತೀಯ, ರಂಗೋಲಿ ಸ್ಪರ್ಧೆ ಸಮಾಧಾನಕರ ಬಹುಮಾನ. ಶ್ರವಣ್ ಚಿತ್ರಕಲೆ ದ್ವಿತೀಯ, ಛದ್ಮವೇಷ ಪ್ರಥಮ. ನಿಕ್ಷಿತ್ ವೇಗದ ನಡಿಗೆ ಪ್ರಥಮ. ಧನುಷು ವೇಗದ ನಡಿಗೆ ದ್ವಿತೀಯ. ಬಹುಮಾನ ವಿತರಿಸಿದಂಥ ನಮ್ಮ ಪ್ರಭಾರ ಮುಖ್ಯ ಶಿಕ್ಷಕರು ಧನ್ಯವಾದಗಳು. ಮುಂದಿನ ಬಹುಮಾನವನ್ನು ರಾಹುಲ್ ಹಳೆ ವಿದ್ಯಾರ್ಥಿ ಸಂಘದ ಕಾರ್ಯದರ್ಶಿಯಾದ ರಾಹುಲ್ ಇವರು ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. 7ನೇ ತರಗತಿಯಲ್ಲಿ ಸಾಗರ್ ಕಥೆ ಹೇಳುವ ಸ್ಪರ್ಧೆ ದ್ವಿತೀಯ, ಮಾದರಿ ತಯಾರಿಕೆ ದ್ವಿತೀಯ, ಸ್ಮರಣಶಕ್ತಿ ಪ್ರಥಮ, ಕಲಿಕೆ ಪ್ರಥಮ, ಆಶುಭಾಷಣ ಪ್ರಥಮ. ಶ್ರೀಶಾಂತ್ ದೇಶಭಕ್ತಿಗೆ ದ್ವಿತೀಯ, ಕಥೆ ಹೇಳುವುದು ಪ್ರಥಮ, ಚಿತ್ರಕಲೆ ದ್ವಿತೀಯ, ಛದ್ಮವೇಷ ಪ್ರಥಮ, ಸ್ಮರಣಶಕ್ತಿ ದ್ವಿತೀಯ, ಆಶುಭಾಷಣ ದ್ವಿತೀಯ, ಕಲಿಕೆಯಲ್ಲಿ ದ್ವಿತೀಯ, ಹ್ಯಾಂಗರ್ ಜೋಡಿಸುವ ಸ್ಪರ್ಧೆ ದ್ವಿತೀಯ, ಮಾದರಿ ತಯಾರಿಕೆ ಪ್ರಥಮ. ತ್ರಿಶನ್ ದೇಶಭಕ್ತಿ ಗೀತೆ ಪ್ರಥಮ, ಚಿತ್ರಕಲೆ ಪ್ರಥಮ. ಸಂಪ್ರೀತ್ ಛದ್ಮವೇಷ ದ್ವಿತೀಯ, ಮಾದರಿ ತಯಾರಿಕೆ ಸಮಾಧಾನಕರ ಬಹುಮಾನ. ಚಿಂತನ್ ಹ್ಯಾಂಗರ್ ಜೋಡಿಸುವ ಸ್ಪರ್ಧೆ ಪ್ರಥಮ. ಸಂದೀಪ್ ಹ್ಯಾಂಗರ್ ಜೋಡಿಸುವ ಸ್ಪರ್ಧೆ ದ್ವಿತೀಯ, 7ನೇ ತರಗತಿ. ಬಹುಮಾನ ವಿತರಿಸಿದಂಥ ರಾಹುಲ್ ಇವರಿಗೆ ಧನ್ಯವಾದಗಳು. ಮುಂದಿನ ಬಹುಮಾನವನ್ನು ನಮ್ಮ STMC ಅಧ್ಯಕ್ಷರಾದಂತಹ ಸುನೀತಾ ಮೇಡಮ್ ಇವರು ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. 2023-24 ಸಾಲಿನ 7ನೇ ತರಗತಿ ವಿದ್ಯಾರ್ಥಿಗಳಿಗೆ ಕಲಿಕೆಯಲ್ಲಿ ಪ್ರಥಮ, ದ್ವಿತೀಯ, ತೃತೀಯ ಸ್ಥಾನವನ್ನು ಬಂದವರಿಗೆ ಯೋಗಿತಾ ಟೀಚರ್ ಇವರು ನಗದು ಬಹುಮಾನ ನೀಡುತ್ತಾರೆ. ಇವರಿಗೆ ಇದರಲ್ಲಿ ಮೊದಲು ಪ್ರಥಮ ಪ್ರಣಮ್ ವಿ, ದ್ವಿತೀಯ ಬಹುಮಾನ ಪ್ರಜ್ವಲ್, ತೃತೀಯ ಬಹುಮಾನ ನಿಕ್ಷಿತಾ, ಹಾಗೆ ನಮ್ಮ ವಾರ್ಡ್ ಸದಸ್ಯರಾದ ದಿವ್ಯ ಜಗದೀಶ್ ಇವರು ಕೂಡ 2023-24 ಸಾಲಿನಲ್ಲಿ 7ನೇ ತರಗತಿಯಲ್ಲಿ ವಿದ್ಯಾರ್ಥಿಗಳಿಗೆ ಕಲಿಕೆಯಲ್ಲಿ ಪ್ರಥಮ, ದ್ವಿತೀಯ ಸ್ಥಾನ ಬಂದವರಿಗೆ ಬಹುಮಾನವನ್ನು ನೀಡುತ್ತಾರೆ. ಅದರಲ್ಲಿ ಕೂಡ ಪ್ರಥಮ ಪ್ರಣಮ್ ವಿ, ಪ್ರಣಮ್, ದ್ವಿತೀಯ ಬಹುಮಾನ ಪ್ರಜ್ವಲ್, ತೃತೀಯ ಬಹುಮಾನ ನಿಕ್ಷಿತಾ. ಹಾಗೆ ನಮ್ಮ ಶಾಲೆಯ ಪೋಷಕರಿಗೂ ಆಟೋಟ ಸ್ಪರ್ಧೆ ನೀಡುತ್ತಾರೆ. ಆಟೋಟ ಸ್ಪರ್ಧೆಯನ್ನು ಮಾಡಿರುತ್ತೇವೆ. ಅದರಲ್ಲಿ ಬಾಂಬ್ ಇನ್ ದ ಸಿಟಿ ಸ್ಪರ್ಧೆಯಲ್ಲಿ ಶಕುಂತಲಾ ಪ್ರಥಮ, ದ್ವಿತೀಯ ಆಶಾ. ಬಕೆಟಿಗೆ ಚೆಂಡೆಸೆದ ಸ್ಪರ್ಧೆಯಲ್ಲಿ ಪ್ರಥಮ ಅಕ್ಷತಾ, ದ್ವಿತೀಯ ವಸಂತಿ ಹಾಗೂ ಝೀನತ್. ದ್ವಿತೀಯ ವಸಂತಿ ಮತ್ತು ಝೀನತ್ ಬಕೆಟಿಗೆ ಚೆಂಡೆಸೆದ ಸ್ಪರ್ಧೆ. ಇಲ್ಲಿಗೆ
ಇಲ್ಲಿಗೆ ಬಹುಮಾನ ನೀಡುವಂಥ ಕಾರ್ಯಕ್ರಮ ಮುಕ್ತಾಯವಾಯಿತು. ಬಹುಮಾನ ವಿತರಿಸಿದಂಥ ಎಲ್ಲ ಗಣ್ಯರಿಗೂ ಧನ್ಯವಾದ ಹೇಳುತ್ತಾ ನನ್ನ ಇದು ಬಹುಮಾನ ಓದುವ ಕ್ರಮವನ್ನು ಮುಗಿಸ್ತೇನೆ. ಧನ್ಯವಾದಗಳು. ಬಹುಮಾನವನ್ನು ನೀಡಿದಂತಹ ಹಾಗೂ ಬಹುಮಾನವನ್ನು ಸ್ವೀಕರಿಸಿದಂತಹ ಎಲ್ಲರಿಗೂ ಧನ್ಯವಾದಗಳು. ಇದೀಗ ಸಭೆಯ ಅಧ್ಯಕ್ಷರಾದಂತಹ ಶ್ರೀಮತಿ ಜಗದೀಶ್ ಕೇಶವರವರು ಒಂದೆರಡು ಹಿತನುಡಿಗಳನ್ನು ನುಡಿಯಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಿದ್ದೇನೆ. ಎಲ್ರಿಗೂ ವಂದನೆಗಳು. ದಕ್ಷಿಣ ಕನ್ನಡ ಜಿಲ್ಲಾ ಹಿರಿಯ ಪ್ರಾಥಮಿಕ ಶಾಲೆ ಗಾಂಧಿನಗರ ಇದರ ವಾರ್ಷಿಕೋತ್ಸವದ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ ಹಾಗೂ ಇಲ್ಲಿ ನೆಲೆದಿರುವ ಪುಟಾಣಿಗಳೇ ಹಾಗೂ ಪೋಷಕರೇ ಹಾಗೂ ಶಿಕ್ಷಕ ವೃಂದದವರೇ, ಶಾಲಾ ವಾರ್ಷಿಕೋತ್ಸವ ಮಕ್ಕಳಿಗೆಲ್ಲ ಈ ದಿನಕ್ಕಾಗಿ ತುಂಬ ದಿನದಿಂದ ಮಕ್ಕಳು ಕಾಯ್ತಾ ಇರ್ತಾರೆ. ಬಣ್ಣ ಬಣ್ಣದ ಬಟ್ಟೆಗಳನ್ನು ಧರಿಸಿ ಹಾಗೂ ವೇಷಭೂಷಣವನ್ನು ಮಾಡಿ ಅವರು ಬೆಳಿಗ್ಗೆಯಿಂದ ಮುತುವರ್ಜಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡಲು ಕಾಯ್ತಾ ಇರುತ್ತಾರೆ. ಇವರಿಗೂ ನನ್ನ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಮತ್ತು ಇಲ್ಲಿ ನೆಲೆದಿರುವ ಎಲ್ಲ ಪೋಷಕರು ಬಹಳ ಮುತುವರ್ಜಿಯಿಂದ ಮಕ್ಕಳ ಒಂದು ಕಾರ್ಯಕ್ರಮವನ್ನು ಬೇಕೆಂದು ಬಹಳ ಆತುರದಿಂದ ಕಾಯ್ತಾ ಇದ್ದಾರೆ. ಇವರಿಗೂ ನನ್ನ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತೇನೆ. ನಾನು ಈಗ ಮಾತನಾಡುವ ಸಮಯ ಅಲ್ಲ, ಯಾಕೆಂತ ಹೇಳಿದರೆ ಸಮಯದ ಅಭಾವವಿದೆ. ನಮಗೊಂದು ಮೀಟಿಂಗ್ ಕಾರ್ಯಕ್ರಮಕ್ಕೆ ಹೋಗಬೇಕಾಗಿದೆ. ನಾನು ನನ್ನೆರಡು ಮಾತುಗಳನ್ನು ಕೊನೆಗೊಳಿಸ್ತೇನೆ. ಮಕ್ಕಳೆಲ್ಲರೂ ತುಂಬ ಕಾಯ್ತಾ ಇದ್ದಾರೆ ಅವರ ಡ್ಯಾನ್ಸ್ ಕಾರ್ಯಕ್ರಮವನ್ನು ಮಾಡಲು ಎಂದು ಹೇಳುತ್ತಾ ನನ್ನೆರಡು ಮಾತುಗಳನ್ನು ಕೊನೆಗೊಳಿಸ್ತೇನೆ. ಜೈ ಹಿಂದ್, ಜೈ ಕನ್ನಡ. ಧನ್ಯವಾದಗಳು ಮ್ಯಾಮ್. ಕೃತಜ್ಞತೆ ಮಾನವೀಯ ಗುಣಗಳಲ್ಲಿ ಒಂದು. ಈ ಶಾಲಾ ವಾರ್ಷಿಕೋತ್ಸವದ ಕಾರ್ಯಕ್ರಮಕ್ಕೆ ಆಗಮಿಸಿದ ಹಾಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರನ್ನು ಸ್ಮರಿಸಿ ವಂದಿಸಲಿದ್ದಾರೆ ನಮ್ಮ ಶಾಲೆಯ ಶಿಕ್ಷಕಿಯಾಗಿರುವಂತಹ ಸೌಂದರ್ಯ ಇವರು. ಎಲ್ಲರಿಗೂ ಶುಭ ಸಂಜೆ. ವಾರ್ಷಿಕೋತ್ಸವ ಕಾರ್ಯಕ್ರಮದ ಕೊನೆಯ ಘಟ್ಟ ಧನ್ಯವಾದ ಸಮರ್ಪಣೆಗೆ ನಾವೆಲ್ಲರೂ ಬಂದು ತಲುಪಿದ್ದೇವೆ. ನಮ್ಮ ಶಾಲಾ ವಾರ್ಷಿಕೋತ್ಸವಕ್ಕೆ ಶಾಸಕರಾದಂತಹ ಉಮನಾಥ್ ಕೋಟ್ಯಾನ್ರವರು ಶುಭವನ್ನು ಕೋರಿರುತ್ತಾರೆ. ಅವರ ಅನುಪಸ್ಥಿತಿಯಲ್ಲಿ ಶಾಲಾ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಕಾರ್ಯಕ್ರಮದ ಉದ್ಘಾಟಕರಾದ ಶ್ರೀಯುತ ಶ್ರೀಪತಿ ಭಟ್ ಇವರಿಗೂ ಅವರ ಅನುಪಸ್ಥಿತಿಯಲ್ಲಿ ಅವರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೆ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ಪುರಸಭೆ ಅಧ್ಯಕ್ಷರಾದ ಜಯಶ್ರೀ ಕೇಶವ ಇವರಿಗೂ ಪ್ರೀತಿಯ ಧನ್ಯವಾದಗಳು ಮ್ಯಾಮ್. ಹಾಗೂ ಇಂದಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಾದಂತಹ ಪುರಸಭೆ ಉಪಾಧ್ಯಕ್ಷರಾದ ನಾಗರಾಜ್ ಪೂಜಾರಿ ಇವರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೂ ಶಾಲೆಯ ಕೊಡುಗೈದಾನಿಯಾದಂತಹ ಶ್ರೀಯುತ ಆರ್.ಎನ್. ಬಂಗೇರ ಇವರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೂ ಶಾಲೆಯ ಹಳೆ ವಿದ್ಯಾರ್ಥಿ ಸಂಘದ ಕಾರ್ಯದರ್ಶಿಯಾಗಿರುವಂತಹ ರಾಹುಲ್ ಕುಲಾಲ್ ಇವರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಇಂದಿನ ಕಾರ್ಯಕ್ರಮದಲ್ಲಿ ಅನುಪಸ್ಥಿತಿಯಾಗಿರುವಂತಹ ಎಲ್ಲ ಗಣ್ಯರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಅವರಲ್ಲಿ ನಮ್ಮ ವಾರ್ಡ್ ಸದಸ್ಯರಾದ ದಿವ್ಯಾ ಜಗದೀಶ್ ಇವರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಪುರಸಭೆ ಸದಸ್ಯರಾಗಿರುವ ಶ್ರೀಯುತ ಕೊರಗಪ್ಪ ಇವರಿಗೂ ಪ್ರೀತಿಯ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಪುರಸಭೆ ಮಾಜಿ ಅಧ್ಯಕ್ಷರಾದ ಪ್ರಸಾದ್ ಕುಮಾರ್ ಇವರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಕ್ಷೇತ್ರ ಶಿಕ್ಷಣಾಧಿಕಾರಿ ಶ್ರೀಯುತ ವಿರೂಪಾಕ್ಷ ಸರ್ ಇವರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಕ್ಷೇತ್ರ ಸಮನ್ವಯ ಅಧಿಕಾರಿಯಾದಂತಹ ಸೌಮ್ಯ ಮೇಡಮ್ ಇವರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೆ ಕಾರ್ಯಕ್ರಮದಲ್ಲಿ ಶಿಕ್ಷಣ ಸಂಯೋಜಕರಾದ ರಾಜೇಶ್ ಭಟ್ ಸರ್ ಇವರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಮೂಡಬಿದ್ರಿ ಮೈನ್ ಕ್ಲಸ್ಟರ್ನ CRP ನಾಗರತ್ನ ಮೇಡಮ್ ಇವರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೂ ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಶಾಲೆ STMC ಅಧ್ಯಕ್ಷರಾದ ಸುನೀತಾ ಇವರಿಗೂ ಪ್ರೀತಿಯ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ನಮ್ಮ ಶಾಲಾ ಮುಖ್ಯೋಪಾಧ್ಯಾಯರು ಆಗಿರುವಂತಹ ಕಸ್ತೂರಿ ಮೇಡಮ್ ಇವರಿಗೂ ಪ್ರೀತಿಯ ಧನ್ಯವಾದಗಳು ಮ್ಯಾಮ್. ಮತ್ತು ಶಾಲೆಯ ಹಳೆ ವಿದ್ಯಾರ್ಥಿಗಳು, ಮಕ್ಕಳ ಪೋಷಕರು, ಅಂಗನವಾಡಿಯ ಕಾರ್ಯಕರ್ತರು ಮತ್ತು ಸಹಾಯಕರೆಲ್ಲರಿಗೂ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಕೊನೆಯದಾಗಿ ನಮ್ಮ ಶಾಲಾ ಪ್ರೀತಿಯ ವಿದ್ಯಾರ್ಥಿಗಳಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ
ನಮ್ಮ ಶಾಲಾ ಉಪಾಧ್ಯಕ್ಷರಾಗಿರುವಂತಹ ಯಶೋಧರ ಬಂಗೇರ ಇವರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದಂತಹ ಎಲ್ಲರಿಗೂ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಧನ್ಯವಾದಗಳು. ಧನ್ಯವಾದಗಳನ್ನು ಸಮರ್ಪಿಸಿದ ತಮಗೂ ಧನ್ಯವಾದ. ಅದರೊಂದಿಗೆ ಮೈಕ್ನವರಿಗೂ ಹಾಗೂ ಮೇಕಪ್ನವರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ. ಕಲಿಕೆಗೆ ಮನ್ನಣೆ, ಪ್ರತಿಭೆಗೆ ಪ್ರೇರಣೆ ಎಂಬ ನಮ್ಮ ಧ್ಯೇಯ ವಾಕ್ಯದಂತೆ ಇಂದು ನಾವೆಲ್ಲ ನಮ್ಮ ಮಕ್ಕಳ ಪ್ರತಿಭೆಯನ್ನು ಕಾಣಲು ತುದಿಗಾಲಲ್ಲಿ ನಿಂತು ಉತ್ಸುಕರಾಗಿದ್ದೇವೆ. ಹಾರುವ ಹಕ್ಕಿಗೆ ಆಕಾಶ ಎಷ್ಟು ಮುಖ್ಯವೋ ಕುಣಿಯುವ ಮಕ್ಕಳಿಗೆ ವೇದಿಕೆ ಅಷ್ಟೇ ಮುಖ್ಯ. ಆ ಕುಣಿಯುವ ಕಾಲುಗಳಿಗೆ ಒಂದು ವೇದಿಕೆ. ನಿಮ್ಮೆಲ್ಲರ ಚಪ್ಪಾಳೆ ಬಹುಮಾನದೊಂದಿಗೆ ಎಲ್ಲ ಮಕ್ಕಳನ್ನು ಸ್ವಾಗತಿಸೋಣ. ಎಲ್ಲ ಕಾರ್ಯಕ್ರಮವು ಸುಸೂತ್ರವಾಗಿ ನಡೆಯಬೇಕಾದರೆ ದೇವರ ಆಶೀರ್ವಾದ ಬಹುಮುಖ್ಯ. ಹಾಗಾಗಿ ನಮ್ಮ ಮಕ್ಕಳು ತಮ್ಮ ಪೂಜಾ ನೃತ್ಯದ ಮೂಲಕ ದೇವರನ್ನು ಸ್ತುತಿಸುತ್ತಿದ್ದಾರೆ. ನಮ್ಮ ಶಾಲೆಯ ಮಕ್ಕಳಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನು ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಿದ್ದೇನೆ.
ಎಲ್ಲ ವಿದ್ಯಾರ್ಥಿಗಳು ಮುಂದೆ ಆಸೀನರಾಗಿ ಪ್ರೋಗ್ರಾಮನ್ನು ನೋಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಿದ್ದೇನೆ.
ಅತಿಥಿ ದೇವೋ ಭವ. ಎಲ್ಲ ಪೋಷಕರನ್ನು, ಮಕ್ಕಳನ್ನು, ಊರ ಪರವೂರ ಅತಿಥಿಗಳನ್ನು ಸ್ವಾಗತಿಸಲಿದ್ದಾರೆ ನಮ್ಮ ಚಿಣ್ಣರು. ವೆಲ್ಕಮ್ ವೆಲ್ಕಮ್ ಎಂದು ಹಾಡುತ್ತಾ ಬರುತ್ತಿದ್ದಾರೆ. ನೃತ್ಯ ಮಾಡಿದ ಎಲ್ಲ ವಿದ್ಯಾರ್ಥಿಗಳಿಗೂ ಧನ್ಯವಾದಗಳು. ಮಕ್ಕಳು ಹೇಗೆ ಕುಣಿದರೂ ಚಂದವೇ. ಅವರು ಇಟ್ಟದ್ದೇ ಹೆಜ್ಜೆ, ಮಾಡಿದ್ದೇ ನೃತ್ಯ. ಜೀಜುಂಬೆ ಜೀಜುಂಬೆ ಎಂದು ಹಾಡುತ್ತಾ ನಮ್ಮನ್ನು ರಂಜಿಸಲಿದ್ದಾರೆ ನಮ್ಮ ಅಂಗನವಾಡಿಯ ಪುಟಾಣಿಗಳು.
ಚಂದದ ಹೆಜ್ಜೆಯನ್ನು ಹಾಕಿದಂತಹ ಅಂಗನವಾಡಿ ಪುಟಾಣಿಗಳಿಗೆ ಧನ್ಯವಾದಗಳು. ಈಗ ಭಕ್ತಿಗೀತೆಯ ಮೂಲಕ ನಮ್ಮನ್ನು ರಂಜಿಸಲಿದ್ದಾರೆ ನಮ್ಮ ಶಾಲೆಯ ಪೋಷಕರು. ಪೂಜಾ ಹಂಚಿಪುಡಿ ನಡುಕು ಬೋರ್ಡ್ಗೆ ಎಕ್ಸ್ಟ್ರಾ ಬರ್ತಿ ಬರ್ತಿ ಸ್ಟ್ಯಾಂಡ್ ಉಂಡ ಸ್ಟ್ಯಾಂಡ್ ಕೊಡ್ತಾರೆ ಇಲ್ಲ ಸ್ಟ್ಯಾಂಡ್ ಕೊಡ್ತಾರೆ ಸ್ಟ್ಯಾಂಡ್ ಬ್ಯಾಂಡ್ ಕೊಟ್ಟು ಬ್ಯಾಂಡ್ ಕೊಟ್ಟು ಕೊಟ್ಟನಾರ ಬೈಕ್ ಕೊಟ್ಟದೆ ಉಂಡು ಅವನು ಭಾವದೆಲೆಯಲಿ ಶಾರದೆ ಗಾನ ರಾಗವೊಮ್ಮಲು ಶಾರದೆ ನಾಮ ಭಾವದೆಲೆಯಲಿ ಶಾರದೆ ಗಾನ ರಾಗವೊಮ್ಮಲು ಶಾರದೆ ನಾಮ ಹೃದಯ ಹಾಡಿತು ಶಾರದೆ ಗಾನ ಹೃದಯ ಹಾಡಿತು ಶಾರದೆ ಗಾನ ಶಾರದೆ ಗಾನ ಶೃಂಗೇರಿಯ ಧ್ಯಾನ ಶಾರದೆ ಗಾನ ಶೃಂಗೇರಿಯ ಧ್ಯಾನ ಶಾರದೆ ಗಾನ ಶೃಂಗೇರಿಯ ಧ್ಯಾನ ಭಾವದೆಲೆಯಲಿ ಶಾರದೆ ಗಾನ ರಾಗವೊಮ್ಮಲು ಶಾರದೆ ನಾಮ ನನ್ನಯ ಮನವಿಂದು ಶಾರದೆ ಸದನ ಹೃದಯ ಜ್ಯೋತಿ ಬೆಳಗಿಪ್ಪೆನು ಅವಳಿಗೆ ದಿನನ ನನ್ನಯ ಮನವಿಂದು ಶಾರದೆ ಸದನ ಹೃದಯ ಜ್ಯೋತಿ ಬೆಳಗಿಪ್ಪೆನು ಅವಳಿಗೆ ದಿನನ ರೋಮಾಂಚನ ತಾಯಿ ಶಾರದೆ ಗಾನ ರೋಮಾಂಚನ ತಾಯಿ ಶಾರದೆ ಧ್ಯಾನ ಶಾರದೆ ಗಾನ ಶೃಂಗೇರಿಯ ಧ್ಯಾನ ಶಾರದೆ ಗಾನ ಶೃಂಗೇರಿಯ ಧ್ಯಾನ ಶಾರದೆ ಗಾನ ಶೃಂಗೇರಿಯ ಧ್ಯಾನ ಭಾವದೆಲೆಯಲಿ ಶಾರದೆ ಗಾನ ರಾಗವೊಮ್ಮಲು ಶಾರದೆ ನಾಮ ತಾಯ ದರ್ಶನದಿಂದ ಅರಳಿತು ವದನ ಅಂಧಕಾರದ ಚೆಲುವು ನೋಡಿತು ನಯನ ತಾಯ ದರ್ಶನದಿಂದ ಅರಳಿತು ವದನ ಅಂಧಕಾರದ ಚೆಲುವು ನೋಡಿತು ನಯನ ಸುತ್ತಮುತ್ತಲು ಎಲ್ಲ ತಾಯ ದರ್ಶನ ಸುತ್ತಮುತ್ತಲು ಎಲ್ಲ ತಾಯ ದರ್ಶನ ಶಾರದೆ ಗಾನ ಶೃಂಗೇರಿಯ ಧ್ಯಾನ ಶಾರದೆ ಗಾನ ಶೃಂಗೇರಿಯ ಧ್ಯಾನ ಶಾರದೆ ಗಾನ ಶೃಂಗೇರಿಯ ಧ್ಯಾನ ಭಾವದೆಲೆಯಲಿ ಶಾರದೆ ಗಾನ ರಾಗವೊಮ್ಮಲು ಶಾರದೆ ನಾಮ ಕರುಣಾಮಯಿ ಸಿರಿದೇವಿ ತಾಯಿ ಶಾರದೆ ಕರವ ಮುಗಿವೆ ತಾಯೇ ನಿನಗೆ ಶರಣನಾಗಿವೆ ಕರುಣಾಮಯಿ ಸಿರಿದೇವಿ ತಾಯಿ ಶಾರದೆ ಕರವ ಮುಗಿವೆ
ಬೇಡುವೆ ಶಾರದೆ ಗಾನ ಶೃಂಗೇರಿಯ ಧ್ಯಾನ ಶಾರದೆ ಗಾನ ಶೃಂಗೇರಿಯ ಧ್ಯಾನ ಶಾರದೆ ಗಾನ ಶೃಂಗೇರಿಯ ಧ್ಯಾನ ಭಾವದೆಲೆಯಲೇ ಶಾರದೆ ಗಾನ ರಾಗವೊಮ್ಮಲು ಶಾರದೆ ನಾಮ ಭಾವದೆಲೆಯಲೇ ಶಾರದೆ ಗಾನ ರಾಗವೊಮ್ಮಲು ಶಾರದೆ ನಾಮ ಹೃದಯ ಹಾಡಿತು ಶಾರದೆ ಗಾನ ಹೃದಯ ಹಾಡಿತು ಶಾರದೆ ಗಾನ ಶಾರದೆ ಗಾನ ಶೃಂಗೇರಿಯ ಧ್ಯಾನ ಶಾರದೆ ಗಾನ ಶೃಂಗೇರಿಯ ಧ್ಯಾನ ಶಾರದೆ ಗಾನ ಶೃಂಗೇರಿಯ ಧ್ಯಾನ. ಎಲ್ಲ ಪೋಷಕರಿಗೂ ಧನ್ಯವಾದಗಳು. ಇದೀಗ ಭಾಗ್ಯದ ಬಳಗಾರ ಮತ್ತು ಹುಬ್ಬಳ್ಳಿಯವನ ನಿರೀಕ್ಷೆಗಾಗಿ ನಿಮ್ಮ ಮುಂದೆ ಹೆಜ್ಜೆ ಹಾಕಲು ಬರುತ್ತಿದ್ದಾರೆ ನಾನು ಮತ್ತು ನನ್ನ ಸಹಪಾಠಿಗಳು. ಬಾಲೆ ತೋರಿಸುಬಾರೆ ತವರೂರ ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ ಇನ್ನೂ ಯಾಕ ಬರಲಿಲ್ಲವಾ ಹುಬ್ಬಳ್ಳಿಯವ
धड़का धड़का कुलको चकड़ी ಪಾರ್ಸಲ್ಲ ಬಿಗಿಯೈತಿ ಐಟಮ್ಮ ರಗಡೈತಿ ರಗಡ 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 ರಗಡದ ನೀ ಬಾ 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 ನೃತ್ಯವನ್ನು ಮಾಡಿದಂತಹ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಇದೀಗ ಚಂದದ ಬಟ್ಟೆ ತೊಟ್ಟು ಬಣ್ಣ ಬಣ್ಣದ ಚಿಟ್ಟೆಗಳನ್ನು ವೇದಿಕೆಯ ಮೇಲೆ ಕಾಣಲಿದ್ದೀರಿ. ಇದೀಗ ನೃತ್ಯ ಕಳೆದುಬಿಟ್ಟು ಅಂಗನವಾಡಿ ಪುಟಾಣಿಗಳಿಂದ. ಮಲೆನಾಡ ಮೂಲೆನಾಗೆ ಡ್ಯಾನ್ಸಿನವರು ಬ್ಯಾಕ್ ಸ್ಟೇಜ್ನಲ್ಲಿ ರೆಡಿ ಇರಬೇಕು ಅಂತ ಕೇಳಿಕೊಳ್ತಿದ್ದೇನೆ. ನಕ್ಷತ್ರದ ತೀರಿ ಅದೃಷ್ಟವ ಹುಡುಕೋಣ ನಾವೀಗ ರೆಕ್ಕೆ ಕಟ್ಟಿ ಜಿಗಿಯೋಣ. ನಕ್ಷತ್ರದ ತೀರಿನಲ್ಲಿ ಅದೃಷ್ಟವ ಹುಡುಕೋಣ ನಾವೀಗ ರೆಕ್ಕೆ ಕಟ್ಟಿ ಜಿಗಿಯೋಣ. ಅಂಜಿಕೆಯ ದೂರ ಇಟ್ಟು ನಂಬಿಕೆಗೆ ಹೆಗಲ ಕೊಟ್ಟು ಛಲದಿಂದ ದುಡಿಯೋಣ. ನಕ್ಷತ್ರದ ತೀರಿನಲ್ಲಿ ಅದೃಷ್ಟವ ಹುಡುಕೋಣ ನಾವೀಗ ರೆಕ್ಕೆ ಕಟ್ಟಿ ಜಿಗಿಯೋಣ. ಬೆಳ್ಳಿ ಚುಕ್ಕಿ ಬಾನಿನಲ್ಲಿ ನಕ್ಷತ್ರದ ತೇರಿನಲ್ಲಿ ಅದೃಷ್ಟವ ಹುಡುಕೋಣ ನಾವೀಗ ರೆಕ್ಕೆ ಕಟ್ಟಿ ಜಿಗಿಯೋಣ. ಕಡಲಿನಿಂದ ಮುತ್ತ ತೆಗೆಯೋಣ ಹಿಮಾಲಯದ ತುದಿಗಿರಿಸೋಣ. ಭೂಮಿ ತಾಯಿಗೆ ಸೀರೆಯುಡಿಸುವ ಬಾನಿನ ನೆತ್ತಿಗೆ ತಿಲಕವ ಇರಿಸುವ. ಸೂರ್ಯ ಚಂದ್ರ ತಾರೆಗೆಲ್ಲ ತುತ್ತನ್ನು ಕೊಡುವ. ಬೆಳ್ಳಿ ಚುಕ್ಕಿ ಬಾನಿನಲ್ಲಿ ನಕ್ಷತ್ರದ ತೇರಿನಲ್ಲಿ ಅದೃಷ್ಟವ ಹುಡುಕೋಣ ನಾವೀಗ ರೆಕ್ಕೆ ಕಟ್ಟಿ ಜಿಗಿಯೋಣ. ಬೆಳ್ಳಿ ಚುಕ್ಕಿ ಬಾನಿನಲ್ಲಿ ನಕ್ಷತ್ರದ ತೇರಿನಲ್ಲಿ ಅದೃಷ್ಟವ ಹುಡುಕೋಣ ನಾವೀಗ ರೆಕ್ಕೆ ಕಟ್ಟಿ ಜಿಗಿಯೋಣ.
ಕೆಸರಾಗದೆ ಬಾಯಿ ಮೊಸರಾಗದೆ ದೇವರನ್ನು ಸೂರಿಸದೆ ಪ್ರತಿಫಲ ಸಿಗುವುದೇ ಸಿರಿ ಸುಖ ಅದು ಇದೆ ಬಾಳ ಪಯಣದಲ್ಲಿ ಬೆಳ್ಳಿ ಚುಕ್ಕಿ ಬಾನಿನಲ್ಲಿ ನಕ್ಷತ್ರದ ತೇರಿನಲ್ಲಿ ಅದೃಷ್ಟವ ಹುಡುಕೋಣ ನಾವೀಗ ರೆಕ್ಕೆ ಕಟ್ಟಿ ಜಿಗಿಯೋಣ ಬೆಳ್ಳಿ ಚುಕ್ಕಿ ಬಾನಿನಲ್ಲಿ ನಕ್ಷತ್ರದ ತೇರಿನಲ್ಲಿ ಅದೃಷ್ಟವ ಹುಡುಕೋಣ ನಾವೀಗ ರೆಕ್ಕೆ ಕಟ್ಟಿ ಜಿಗಿಯೋಣ ಅಂಜಿಕೆಯ ದೂರ ಇಟ್ಟು ನಂಬಿಕೆಗೆ ಹೆಗಲ ಕೊಟ್ಟು ಛಲದಿಂದ ದುಡಿಯೋಣ ಬೆಳ್ಳಿ ಚುಕ್ಕಿ ಬಾನಿನಲ್ಲಿ ನಕ್ಷತ್ರದ ತೇರಿನಲ್ಲಿ ಅದೃಷ್ಟವ ಹುಡುಕೋಣ ನಾವೀಗ ರೆಕ್ಕೆ ಕಟ್ಟಿ ಜಿಗಿಯೋಣ ಬೆಳ್ಳಿ ಚುಕ್ಕಿ ಬಾನಿನಲ್ಲಿ ನಕ್ಷತ್ರದ ತೇರಿನಲ್ಲಿ ಅದೃಷ್ಟವ ಹುಡುಕೋಣ ನಾವೀಗ ರೆಕ್ಕೆ ಕಟ್ಟಿ ಜಿಗಿಯೋಣ ನೃತ್ಯವನ್ನು ಮಾಡಿದಂತಹ ಪುಟಾಣಿಗಳಿಗೆ ಧನ್ಯವಾದಗಳು. ಅಜ್ಜಿ ನನಗೊಂದು ಕತೆ ಹೇಳು. ಯಾವ ಕತೆ ಹೇಳಲಿ ಮಗ? ಯಾವುದಾದರೂ ಒಂದು ಕತೆ ಹೇಳು. ನನಗೆ ಯಾವುದೂ ನೆನಪು ಬರುತ್ತಿಲ್ಲ. ಹಾಗಾದರೆ ನಿನ್ನ ಕತೆಯನ್ನೇ ಹೇಳು. ಸರಿ, ನಾನು ಜಂಬದ ಅಜ್ಜಿಯ ಕತೆ ಹೇಳುವೆ. ಆಯ್ತು.
ನೃತ್ಯವನ್ನು ಮಾಡಿದಂತಹ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಇದೀಗ ನಮ್ಮ ಹಳೆ ವಿದ್ಯಾರ್ಥಿಗಳಾದ ನಿಶ್ಮಿತಾ ಹಾಗೂ ರಂಜನ್ ರವರಿಂದ ಒಂದು ನೃತ್ಯ ಪ್ರದರ್ಶನ. ಮುಂದೆ ಹಿಂದಿ ದೇಶಭಕ್ತಿ ಗೀತೆಯವರು ರೆಡಿ ಇರಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ತಿದ್ದೇನೆ. ಮಾಡಿದಂತಹ ನಿಶ್ಮಿತಾ ಹಾಗೂ ರಂಜನ್ ರವರಿಗೆ ಧನ್ಯವಾದಗಳು. ಇದೀಗ ಹಿಂದಿ ದೇಶಭಕ್ತಿ ಗೀತೆಯೊಂದಿಗೆ ನಿಮ್ಮನ್ನು ರಂಜಿಸಲಿದ್ದಾರೆ ನಮ್ಮ ಶಾಲಾ ವಿದ್ಯಾರ್ಥಿಗಳು.
ಹಾಡನ್ನು ಹಾಡಿದಂಥ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಈಗ ನಮ್ಮ ದೇಶವನ್ನು ಕಾಯುವಂತಹ ಯೋಧರ ಕಥೆಯನ್ನು ಹೇಳಲಿದ್ದಾರೆ ನಮ್ಮ ಶಾಲೆಯ ವಿದ್ಯಾರ್ಥಿಗಳು. ಈಗ ದೇಶಭಕ್ತಿಯ ಕಿಚ್ಚನ್ನು ಹೆಚ್ಚಿಸುವ ಸೈನಿಕರ ನೃತ್ಯವನ್ನು ಪ್ರದರ್ಶಿಸಲಿದ್ದೇವೆ ನಾನು ಮತ್ತು ನನ್ನ ಸಹಪಾಠಿಗಳು. वैसे भी मेरे हाथ का बना हुआ खाना पूरे साल में एक ही बार खा ले बेटा। वैसे भी मेरे हाथ का बना हुआ खाना पूरे साल में एक ही बार तो खाता है। भैया इस बार 2 राखी बनवा लो, पिछले रक्षाबंधन पे भी नहीं थे आप। मेरी प्यारी सी बहन को मेरी उम्र लग जाए। अल्ले 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 मेरी प्यारी गुड़िया। हेलो हेलो कैप्टन, आपकी छुट्टी रद्द की गई है। आपको जल्द से जल्द सरहद पे रिपोर्ट करना होगा। यस सर, जय हिंद। कंधों से मिलते हैं कंधे, कदमों से कदम मिलते हैं, हम चलते हैं जब ऐसे तो दिल दुश्मन के हिलते हैं। कंधों से मिलते हैं कंधे, कदमों से कदम मिलते हैं, हम चलते हैं जब ऐसे तो दिल दुश्मन के हिलते हैं। अब तो हमें आगे बढ़ते हैं रहना, अब तो हमें साथी है बस इतना ही कहना। अब तो हमें आगे बढ़ते हैं रहना, अब तो हमें साथी है बस इतना ही कहना। अब जो भी हो शोला बन के पत्थर है पिघलाना, अब जो भी हो बादल बन के पर्वत पर है छाना। कंधों से मिलते हैं कंधे, कदमों से कदम मिलते हैं, हम चलते हैं जब ऐसे तो दिल दुश्मन के हिलते हैं। कंधों से मिलते हैं कंधे, कदमों से कदम मिलते हैं, हम चलते हैं जब ऐसे तो दिल दुश्मन के हिलते हैं। उन्हें कश्मीर चाहिए और हमें उनका सर। Are you ready boys? Yes sir. How's the Josh? Yes sir. How's the Josh? Yes sir. जय हिंद। जय हिंद। मैं लड़ जाना, मैं लड़ जाना, मैं लड़ जाना। छल्ला सिर ते बन के कफन जग तुरिया, तन के मोंग नू वाचा, मारे मैं थल थल कंबदे सारे। छल्ला सिर ते बन के कफन जग तुरिया, तन के मोंग नू वाचा, मारे मैं थल थल कंबदे सारे। ओ माई मेरी क्या फिक्र तुझे, क्यों आंख से दरिया बहता है। तू कहती थी तेरा चांद हूँ मैं और चांद हमेशा रहता है। तेरी मिट्टी में मिल जावा, गुल बन के मैं खिल जावा, इतनी सी है दिल की आरज़ू। तेरी नदियों में बह
जावा तेरी फसलों में लहरावा, इतनी सी है दिल की आरज़ू। ये आवाज है एक शहीद फौजी की। मेरे जवान दोस्तों, मेरे शहीद होने के बाद जब तुम मुझे मेरे गांव लेकर जाओगे तो ये बताओ, क्या मेरी मां का सामना कर पाओगे? मेरा दिल ये बता रहा है, वो खड़ी होगी घर के चौखट पे, उसे पता होगा उसका बेटा आ रहा है। घर की दहलीज में पहुंचते ही मुझे कंधे से उतार देना और मेरी मां के निकट जाके पूछना उनके आंसू और सीने से लिपट जाना। कहना जाते जाते उसके बेटे ने कई दिलों में इनकलाब की भावनाओं का बीज बोया है। खुश हो जा मां, आज तेरा बेटा पहली बार वक्त पे सोया है। मां को रोता सुन पिताजी भी बाहर आएंगे, देखकर अपने बेटे को ऐसा वो भी बिखर जाएंगे। तब जाकर कहना उनसे कि मैंने ये इसलिए किया ताकि हमेशा ऊंचा मेरे देश का मान रहे। छीन लिया उनके बुढ़ापे का सहारा ताकि देश मेरा जवान रहे। ದೇಶವನ್ನು ಕಾಯುವಂತಹ ಯೋಧರಿಗೆ ನಮ್ಮ ಒಂದು ನಮನವನ್ನು ಸಲ್ಲಿಸಿದಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಈ ಕರುನಾಡು ನಮ್ಮ ಹೆಮ್ಮೆಯ ಬೀಡು, ಎತ್ತರದ ನಾಡು. ಕನ್ನಡ ನಾಡಿನ ಕಂಪನ್ನು ಸೂಸಲು ಬರುತ್ತಿದ್ದಾರೆ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಅವರ ಒಂದು ಹಾಡಿನ ಮೂಲಕ. ಇದನ್ನ ತರಗತಿ ಅಖಿಲ ಎಲ್ಲಿದ್ರು ಬರಬೇಕು. ಅಲ್ಲ
ಆ ಕಡೆ ಹೋಗಿ ನಾನು ಆ
ಕನ್ನಡಕ್ಕೆ ಜೈ, ಕನ್ನಡಮ್ಮನಿಗೆ ಜೈ ಎಂದು ಹಾಡುತ್ತಾ ನಮ್ಮನ್ನು ರಂಜಿಸಿದ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಇಷ್ಟು ಹೊತ್ತು ಮಕ್ಕಳು ಕುಣಿಯುವುದನ್ನು ನೋಡಿದಿರಿ. ಈಗ ಮಕ್ಕಳಿಗಿಂತ ನಾವೇನು ಕಡಿಮೆ ಇಲ್ಲ ಎಂದು ವೇದಿಕೆ ಮೇಲೆ ಬರುತ್ತಿದ್ದಾರೆ ನಮ್ಮ ಸೂಪರ್ ಅಮ್ಮಂದಿರು. ಲೆಲ್ಲ ಪಾಡಿಗ ಪಾಡಿಲೆಲ್ಲ ಬೊಬ್ಬೆಲೆ ಲೆಲ್ಲ ಪಾಡಿಗ ಕಾಡಿನಲ್ಲಿ ದೊಡ್ಡ ನಮ್ಮ ರಾಜನೊಲಗ ಹಾಡಿಯಲ್ಲಿ ಮೋಜು ನೋಡ ಎಂತ ಚಂದಗ ಹಟ್ಟಿಗೆ ನಾನು ಬರಲೇನೆ ಚಿಂಕಾದ ಹೆಣ್ಣ ಚಿಂಕೆಯ ಕಣ್ಣ ಆಸೆಯ ಕಂಡಾಗ
ನಮ್ಮ ಎಲ್ಲ ಪೋಷಕರನ್ನು ಜೋರಾದ ಚಪ್ಪಾಳೆಯೊಂದಿಗೆ ಪ್ರೋತ್ಸಾಹಿಸಿರಿ. ಹಿಂದಿನ ಹಳೆ ಹಾಡುಗಳನ್ನು ಕೇಳಲು ಸುಮಧುರವಾಗಿರುತ್ತವೆ, ಹಾಗೆಯೇ ಅದಕ್ಕೆ ಕುಣಿಯಲಂತೂ ಮತ್ತೂ ಆನಂದ. ಹಿಂದಿ ರೆಟ್ರೋ ಡ್ಯಾನ್ಸ್ ಅನ್ನು ಪ್ರಸ್ತುತಪಡಿಸಲಿದ್ದಾರೆ ನಮ್ಮ ಶಾಲೆಯ ವಿದ್ಯಾರ್ಥಿಗಳು. ನಂತರ ನಮ್ಮ ಪೋಷಕರು ಹಾಡಿಗೆ ರೆಡಿ ಇರಬೇಕು ಅಂತ ಕೇಳಿಕೊಳ್ತಿದ್ದೇನೆ. ನಿಮ್ಮ ರೆಡಿ ಇರಿ, ಹಾಡು ರೆಡಿರಾ? ಇವತ್ತು ಒಂದು ಡ್ಯಾನ್ಸ್ ಆಗ್ತದೆ, ಅಲ್ಲೇ ನಮ್ಮ ಮಕ್ಕಳ ಡ್ಯಾನ್ಸ್ ಆಗ್ತದೆ. हो गए हम और तुम, तो उड़ गई नींदे रे, और खन की पायल मस्ती में तो कंगन। ये पहली बार मिले, तुम पे ये दम निकले, तुम पे ये जवानी धीरे धीरे मांगम मचले। हम्मा 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 हे हम्मा 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 हम्मा। से लोग कहेंगे ना कर प्यार मुझे, मैं तो लाख बुरा हूँ, नींद चुरा लूँ, होश उड़ा दूँ, मैं तो बाहों में लेकर राह बुला दूँ, बात बना दूँ, चाहे जहाँ है दिल को छुपा, बातों ही बातों में दो मुलाकातों में ले लूँ। बचना ऐ हसीनो तो मैं आ गया, बचना ऐ हसीनो लो मैं आ गया, हुस्न का आशिक हुस्न का दुश्मन, अपनी अदा है यारों से जुदा। बचना ऐ हसीनो लो मैं आ गया, बचना ऐ हसीनो लो मैं आ गया। मेरे सपनों की रानी कब आएगी तू, आई रुत मस्तानी कब आएगी तू, बीती जाए जिंदगानी कब आएगी तू, चलिया तू चलिया। मेरे सपनों की रानी कब आएगी तू, आई रुत मस्तानी कब आएगी तू, बीती जाए जिंदगानी कब आएगी तू, चलिया हाँ तू चलिया।
चुप कर तब प्यार की पहली नजर है ले गई दिल ले गई ले गई दिल ले गई मुझको क्या हुआ है, क्यों मैं खो गया हूँ। पागल था मैं पहले या अब हो गया हूँ। बैठी है निगाहें और बिखरे है बाल, तुमने बनाया है क्या अपना ये हाल। कोई मिल गया मेरा दिल गया क्या बताऊं यारो मैं तो हिल गया कोई मिल गया मिल ही गया मिल ही गया। ನೃತ್ಯ ಮಾಡಿದಂತಹ ಪುಟಾಣಿಗಳಿಗೆ ಧನ್ಯವಾದಗಳು. ಜನಪದ ಹಾಡುಗಳು ಹಳ್ಳಿ ಜನರ ಜೀವನದ ಆಗು ಹೋಗುಗಳ ಪ್ರತೀಕಗಳು. ಜನಪದ ಗೀತೆಗಳು ಸಂಸ್ಕೃತಿಯ ಅತ್ಯಂತ ವೈವಿಧ್ಯಮಯವಾದ ಪ್ರಾದೇಶಿಕ ಸೊಗಡನ್ನು ಮುಂದಿನ ಪೀಳಿಗೆಗೂ ಕೊಂಡೊಯ್ಯುತ್ತವೆ. ಇದೀಗ ನಮ್ಮ ಪೋಷಕರು ಜನಪದ ಗೀತೆಯೊಂದನ್ನು ಪ್ರಸ್ತುತಪಡಿಸಲಿದ್ದಾರೆ. ಅಂದಾದ ಚಂದಾದ ಮಾಯ್ಕಾರ ಮಾದೈಗೆ ಚೆಲ್ಲಿದರು ಮಲ್ಲಿಗೆಯ ಚೆಲ್ಲಿದರು ಮಲ್ಲಿಗೆಯ ಬಾಣ ಸೂರೇರಿ ಮ್ಯಾಲೆ ಮಾದಪ್ಪ ಬರುವಾಗ ಮಾಳೆಲ್ಲ ಗಮ್ಮೆಂದಿತು ಮಾದಪ್ಪ ಬರುವಾಗ ಮಾಳೆಲ್ಲ ಗಮ್ಮೆಂದಿತು ಮಾಳದಲ್ಲಿ ಗರುಗೆ ಚಿಗುರ್ಯಾವೆ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ ಮಾಳದಲ್ಲಿ ಗರುಗೆ ಚಿಗುರ್ಯಾವೆ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ ಚೆಲ್ಲಿದರು ಮಲ್ಲಿಗೆಯ ಬಾಣ ಸೂರೇರಿ ಮ್ಯಾಲೆ ಸಂಪಿಗೆ ಹೂನಂಗೆ ಇಂಪಾದ ನಿನ್ನ ಪರುಸೆ ಸಂಪಿಗೆ ಹೂನಂಗೆ ಇಂಪಾದ ನಿನ್ನ ಪರುಸೆ ಇಂಪಾದ ನಿನ್ನ ಪರುಸೆ ಕೌದಲ್ಲಿ ಬಯಲಾಗಿ ಚೆಲ್ಲಿದರು ಮಲ್ಲಿಗೆಯ ಇಂಪಾದ ನಿನ್ನ ಪರುಸೆ ಕೌದಲ್ಲಿ ಬಯಲಾಗಿ ಚೆಲ್ಲಿದರು ಮಲ್ಲಿಗೆಯ ಚೆಲ್ಲಿದರು ಮಲ್ಲಿಗೆಯ ಬಾಣ ಸೂರೇರಿ ಮ್ಯಾಲೆ ಮಲ್ಲಿಗೆ ಮಂಜ ಮರಗಾದ ಮೇಲೊದುಕು
ಮಲ್ಲಿಗೂವಿನ ಮಂಚ ಮರುಗಾದ ಮೇಲುದುಪು ತಾವರೆ ಹೂವ ತಲೆದಿಂಬು ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ ತಾವರೆ ಹೂವ ತಲೆದಿಂಬು ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ ಚೆಲ್ಲಿದರು ಮಲ್ಲಿಗೆಯ ಬಾಣ ಸುಯೇರಿ ಮ್ಯಾಲೆ ಹೊತ್ತು ಮುಳುಗಿದರೇನು ಕತ್ತಲಾದರೇನು ಹೊತ್ತು ಮುಳುಗಿದರೇನು ಕತ್ತಲಾದರೇನು ಅಪ್ಪನನ್ನು ಸೇ ಬರುವೆವು ನಾವು ಚೆಲ್ಲಿದರು ಮಲ್ಲಿಗೆಯ ಅಪ್ಪ ನಿನ್ನ ಪರುಸೆ ಬರುವೆವು ನಾವು ಚೆಲ್ಲಿದರು ಮಲ್ಲಿಗೆಯ ಚೆಲ್ಲಿದರು ಮಲ್ಲಿಗೆಯ ಬಾಣ ಸುಯೇರಿ ಮ್ಯಾಲೆ ಚೆಲ್ಲಿದರು ಮಲ್ಲಿಗೆಯ ಬಾಣ ಸುಯೇರಿ ಮ್ಯಾಲೆ ಅಂದಾದ ಚಂದಾದ ಮಾರಿಕಾರ ಮಾತೆಗೆ ಚೆಲ್ಲಿದರು ಮಲ್ಲಿಗೆಯ ಅಂದಾದ ಚಂದಾದ ಮಾರಿಕಾರ ಮಾತೆಗೆ ಚೆಲ್ಲಿದರು ಮಲ್ಲಿಗೆಯ ಚೆಲ್ಲಿದರು ಮಲ್ಲಿಗೆಯ ಬಾಣ ಸುಯೇರಿ ಮ್ಯಾಲೆ ಅಂದಾದ ಚಂದಾದ ಮಾರಿಕಾರ ಮಾತೆಗೆ ಚೆಲ್ಲಿದರು ಮಲ್ಲಿಗೆಯ ಅಂದಾದ ಚಂದಾದ ಮಾರಿಕಾರ ಮಾತೆಗೆ ಚೆಲ್ಲಿದರು ಮಲ್ಲಿಗೆಯ ಚೆಲ್ಲಿದರು ಮಲ್ಲಿಗೆಯ ಚೆಲ್ಲಿದರು ಮಲ್ಲಿಗೆಯ ಇದೀಗ ತಮ್ಮ ನೃತ್ಯದ ಮೂಲಕ ತಮ್ಮನ್ನೆಲ್ಲ ರಂಜಿಸಲಿದ್ದಾರೆ ನಮ್ಮ ಶಾಲೆಯ ಹೀರೋಗಳು. ಹಿಂಗೆ ನಾದ ಕಿಂಗ್ ನಾವೆಚ್ಚದ್ದ ರೂಲ್ಸ್ ಹುಕುಂ ಟೈಗರ್ ಕಾ ಹುಕುಂ टाइगर का ജീവനല്ലേ തിരികെ വിട്ടാൻ മണ്ണല്ലേ തിരുത്തി വയ്ക്കാൻ മണ്ണല്ലേ തിട്ടം കൊണ്ടല്ലേ ചേട്ടൻ മണ്ണല്ലേ ചേട്ട ചെയ്യാവന്നല്ലേ പേട്ട തുള്ളാൻ മണ്ണല്ലേ വേട്ടയനല്ലേ அடி அடி அடி
Ramaya, Vastavaya, dance with me now, I can't break away. आज सारी फिक्रे तू shake away दिल थिरकता डांस वाले ग्रूव पे नाचूं मैं तू स्टेप मेरा वेख वे आज सारे काम कल पे डाल के तक दिन नाची जाए ताल पे इसको जैसे ब्लूज सारे भूल के देसी वाले गीत पे तू झूल के पहले किया जया रे अब करता था तैयार रमैया मस्तावैया ನೃತ್ಯವನ್ನು ಪ್ರದರ್ಶಿಸಿದ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಬೇಸಾಯದಕ್ಲನ ರಡ್ಡನೆ ಬುಲೆ ಸುಗ್ಗಿ ಬೆನ್ನಿದಕಲು ಭೂಮಿ ತಾಯಡ ಬೇಡೊಂದು ಸುಗ್ಗಿ ಕೊಯ್ಯರೆ ಕೊಯ್ಪುನ ಒಂಜಿ ವಾಡಿಕೆ ಭೂಮಿ ತಾಯನ ಸುಗಿತೊಂದು ಬರೊಂದುಲ್ಲೆರು ಎಂಗಲ್ನ ಪೊಣ್ಣು ಜೋಕುಲು.
കൊയ്യറപ്പോയി സേറുന്നിലെ പറവയില് കണ്ടോത കൈ കൊയ്യറപ്പോയി സുഖി കൊയ്യറപ്പോയി സേറുന്നിലെ പറവയില് കണ്ടോത കൈ കൊയ്യറപ്പോയി കത്തി മുട്ടാളെ പത്തി മാതല്ല കൈ ತುಂಬೆರപ്പോയി ಕತ್ತಿ ಮುಟ್ಟಾಲೆ ಪತ್ತಿ ಮಾತೆಲ್ಲ ಕೈ ತುಂಬೆರಪೋಯಿ ಸುದ್ದಿ ಕೊಯ್ಯರപ്പോയി ಸೇರುಳ್ಳೆ ಪರವೈಲೆ ಕಂಡೋದ ಕೈ ಕೊಯ್ಯರപ്പോയി കൊരിയേറ് ഹളിയങ്കടി ജവനേറ് കണ്ടയിടി പടത്തേറ് പാണേറുത പൂവണ്ണെ പുണികടുത്തത് കൊരിയേറ് മാണീത മായിലണ്ണെ പുണിമെത്തത് കൊരിയേറ് പാത്തൂർದ ಬಾಲಣ್ಣೆ ಪುಂಡಿ ಬಾರು ಬಿತ್ತೇರು ಕಾರಿಂಜದ ಕಾರ್ಯಪಣ್ಣೆ ಮುರುಗುತ್ತ ತಂದಿತ್ತೇರು ಕತ್ತಿ ಮುಟ್ಟಾಲೆ ಪತ್ತಿ ಮಾತೆಲ್ಲ ಕೈ ತುಂಬೆರಪೋಯಿ ಕತ್ತಿ ಮುಟ್ಟಾಲೆ ಪತ್ತಿ ಮಾತೆಲ್ಲ ಕೈ ತುಂಬೆರಪೋಯಿ ಸುಖಿ ಕೊಯ್ಯರಪೋಯಿ ಸೀರೊಂದೆ ಪರವೈಲ ಕಂಡೋದ ಕೈ ಕೊಯ್ಯರಪೋಯಿ ಮೂಡಾಯಿ ಬಾನೋಡು ಸೂರ್ಯನ ರಂಗ ಡೆನ್ನ ನಡೆನ್ನ ಡೆನ್ನ ನಡೆನ್ನ ಬೆತ್ತಕ್ಕೈ ಕಂಜಿ ಪಕ್ಕಿದ ಸ್ವರ ಡೆನ್ನ ನಡೆನ್ನ ಡೆನ್ನ ನಡೆನ್ನ ಮೆಲ್ಲನೆ ಬಿಜುನ ಗಾಳಿದ ರಾಗ ಡೆನ್ನ ನಡೆನ್ನ ಡೆನ್ನ ನಡೆನ್ನ ಸುದೆದ್ದ ಬರಿಟ್ ಗಾಳ ಪಾಠಗ ಡೆನ್ನ ನಡೆನ್ನ ಡೆನ್ನ ನಡೆನ್ನ ಪಚ್ಚೆ ಪಚ್ಚೆದ ತುತ್ತೈ ತೊಡು ಏತೈ ಸಿರ ತುಜು ಬಲ ಪಚ್ಚೆ ಪಚ್ಚೆದ ಮೆತ್ತಡೆನೆ ಪಚ್ಚೆ ಒಂದು ಬರುವಲು ಮೂಲೈಲೆತ್ತದ ಮಟ್ಟೆಲೆ ದಿಂಜಗ ನಮ್ಮ ತುಳುವ ಪೇಟು ನಮ್ಮ ತುಳುವಪ್ಪೆ ಬರ್ತಿನ ಪೊರ್ಲುನ ತೂಲೆ ಡೆನ್ನ ಡೆನ್ನ ನಾಡೆನ್ನ ನಡೆನ್ನ ಈ ತುಂಜಿ ಪೊರ್ಲು ಎ ನಮನ ಭಾಷೆ ಡೆನ್ನ ಡೆನ್ನ ನಾಡೆನ್ನ ನಡೆನ್ನ ತುಳುವಪ್ಪೆ ಬರ್ತಿನ ಪೊರ್ಲುನ ತೂಲೆ ಡೆನ್ನ ಡೆನ್ನ ನಾಡೆನ್ನ ನಡೆನ್ನ ಈ ತುಂಜಿ ಪೊರ್ಲು ಎ ನಮನ ಭಾಷೆ ಡೆನ್ನ ಡೆನ್ನ ನಾಡೆನ್ನ ನಡೆನ್ನ ಕಡಲ್ದ ಬರಿಟ್ ಬಲೆ ಪಡ್ನ ಗಾಡೆನ್ನ ನಡೆನ್ನ ಡೆನ್ನ ನಡೆನ್ನ ಕೆಸರ್ದ ಕಂಡೋಡು ನೇಜಿ ನಡ್ನ ಗಾಡೆನ್ನ ನಡೆನ್ನ ಡೆನ್ನ ನಡೆನ್ನ ಕೋರಿದ ಕಟ್ಟೋಡು ಕೋರಿಲಾಗಿನ ಗಡೆನ್ನ ನಡೆನ್ನ ಡೆನ್ನ ನಡೆನ್ನ ಕಮಲದ ಕರೆಟ್ ಏರು ಬುಡ್ಡ ಗಾಡೆನ್ನ ನಡೆನ್ನ ಡೆನ್ನ ನಡೆನ್ನ ಆಟದ ಮೈದಾನೋಡು ಚಂಡಿ ಶಬ್ದಲಕ್ಕೆ ನಂದುಂಡು ಯಕ್ಷಗಾನದ ತೂವರೆನೆ ಜನ ಜಾತ್ರೆನೆ ಸೇರೊಂದುಂಡು ಅಚ್ಚಿ ಪಂಪಿನ ಕಥೆಗೆ ನೊಂದು ಸಾಂತಾನಿ ಫೆಲ್ತರಿ ತಿಂಪಿನ ನೆಂಪು ನಮ್ಮ ತುಳುವಪ್ಪೆ ಬರ್ತಿನ ಪೊರ್ಲುನ ತೂಲೆ ಡೆನ್ನ ಡೆನ್ನ ನಾಡೆನ್ನ ನಡೆನ್ನ ಈ ತುಂಜಿ ಪೊರ್ಲು ಎ ನಮನ ಭಾಷೆ ಡೆನ್ನ ಡೆನ್ನ ನಾಡೆನ್ನ ನಡೆನ್ನ ನಮ್ಮ ತುಳುವಪ್ಪೆ ಬರ್ತಿನ ಪೊರ್ಲುನ ತೂಲೆ ಡೆನ್ನ ಡೆನ್ನ ನಾಡೆನ್ನ ನಡೆನ್ನ ಈ ತುಂಜಿ ಪೊರ್ಲು ಎ ನಮನ ಭಾಷೆ ಡೆನ್ನ ಡೆನ್ನ ನಾಡೆನ್ನ ನಡೆನ್ನ ಈ ತುಂಜಿ ಪೊರ್ಲು ಎ ನಮನ ಭಾಷೆ ಡೆನ್ನ ಡೆನ್ನ ನಾಡೆನ್ನ ನಡೆನ್ನ ಡೆನನ ಡೆನನ ಎಂದು ಡ್ಯಾನ್ಸ್ ಮಾಡಿದಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಧನ್ಯವಾದಗಳು. ಈಗ ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿಗಳಿಂದ ಒಂದು ನೃತ್ಯ.
ದಿಂದಿನ ದಿಂದಿನ ದಿನ ದಿನ ದಿಂದಿನ ಮೆಜಾಗಡ ತೋಟ ತೀರೆ ದಿನ ದಿಂದಿನ ಮೆಜ ಸೋಡ ಬಟಾಯಿರೆ ದಿನ ದಿಂದಿನ ಮಾಣಿನಗರಕ್ಕೆ
ಇದಂತ ನಮ್ಮ ಹಳೆ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಹೂವಿನ ಬಾಣವನ್ನು ಬಿಡಲು ಬರುತ್ತಿದ್ದಾರೆ ನಮ್ಮ ಶಾಲೆಯ ಹೂವಿನಂತಹ ಮನಸ್ಸಿನ ಮಕ್ಕಳು.
ನೃತ್ಯವನ್ನು ಪ್ರದರ್ಶಿಸಿದ ವಿದ್ಯಾರ್ಥಿನಿಯರಿಗೆ ಧನ್ಯವಾದಗಳು. ಈಗ ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿಗಳಾದ ಪ್ರಜ್ವಲ್ ಮತ್ತು ಪ್ರಣಮ್ ರವರಿಂದ ಒಂದು ಹಾಡು. सारी बात Padi mana Saudi na batu-batun meh.
ಗುಣವಿದೆ ಈ ಮಣ್ಣಲ್ಲಿ, ಸೊಬಗಿದೆ ಈ ನಾಡಲಿ, ಪರಶುರಾಮನ ಕೃಪೆಯಲಿ, ಕಡಲ ಜನರ ನಗುವಲಿ ಹುಟ್ಟಿದ ಒಂದು ಸಂಸ್ಕೃತಿ ನಮ್ಮ ತುಳುನಾಡು, ನಮ್ಮ ತುಳುನಾಡು, ಎಂಗಳ ತುಳುನಾಡು, ಮುಖ್ಯದ ತುಳುನಾಡು. ದೇವಿಯ ನೆಲೆ ಇದೆ, ಉಡುಪಿ ಕೃಷ್ಣನ ನಗುವಿದೆ, ವಿವಿಧ ಕಲೆಗಳ ಕಳೆ ಇದೆ, ಶುದ್ಧ ಸಂಸ್ಕೃತಿ ಒಲವಿದೆ, ಶ್ರೀ ಮಂಜುನಾಥನ ಮಡಿಲಲಿ ದೈವ ಭಕ್ತಿಯ ಸೊಬಗಲಿ, ಕಡಲ ಮಕ್ಕಳ ಕತೆ ಇದೆ. ಯಕ್ಷಗಾನ ಕಲೆ ಇದೆ, ಕೋಟಿ ಚೆನ್ನಯ ಕತೆ ಇದೆ, ನಾಗರಾಧನೆ ಇಲ್ಲಿದೆ, ಉಳಿಯ ನರ್ತನ ನಮ್ಮದೇ, ಕಡಲ ಅಲೆ ಜೋಗುಳದಲ್ಲಿ, ಕರಾವಳಿಯ ಉಸಿರಲಿ, ಕೋಟಿ ನಮನ ಈ ಮಣ್ಣಿಗೆ. ಧನ್ಯವಾದಗಳು. ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ರೈತರು ನಮ್ಮ ರಾಷ್ಟ್ರದ ಆಧಾರ ಸ್ತಂಭಗಳು. ಅವರು ತಮ್ಮ ಜೀವನದುದ್ದಕ್ಕೂ ರಾಷ್ಟ್ರದಲ್ಲಿ ವಾಸಿಸುವ ಪ್ರತಿಯೊಬ್ಬರಿಗೂ ಆಹಾರ ಪದಾರ್ಥಗಳನ್ನು ಪೂರೈಸಲು ಶ್ರಮಿಸುತ್ತಾರೆ. ಆದರೆ ಸಾಲದ ಶೂಲಕ್ಕೆ ಸಿಲುಕಿ ಅವರು ಪಡಬಾರದ ಪಾಡು ಪಡುವ ಒಂದು ನೃತ್ಯ ರೂಪಕವನ್ನು ಪ್ರಸ್ತುತಪಡಿಸಲಿದ್ದಾರೆ ನಮ್ಮ ಶಾಲೆಯ ವಿದ್ಯಾರ್ಥಿಗಳು.
ತೆನೆಗೆ ತೆನೆಯ ಸಿಹಿ ಮುತ್ತು ಹೊಸ ಗಾಳಿ ಬೀಸುವಾಗ ಬೆವರ ಬೆಲೆ ನಮಗೆ ಗೊತ್ತು ತೆನೆ ತೂಗಿ ಆಡುವಾಗ ರೈತ ನಮ್ಮ ತಾಯಿಯಂತೆ ಅವನಾಸ್ತಿ ನೇಗಿಲು ನಮ್ಮ ಸಾಕೋ ಭೂಮಿ ತಾಯಿ ನನ್ನ ನಿನ್ನ ತಾಯಿಗಳು ನಮ್ಮ ಸಂತೋಷ ನಮ್ಮ ನಂದ ಈ ಹಸಿರಿನ ಜೊತೆಗೆ ಈ ಹಸಿರಿನ ಒಳಗೆ ಜೈ ಭೂಸಿರಿಯ ಜೈ ಮಳೆ ಹನಿಯ ಜೈ ಎನ್ನುವುದು ಜೀವರುಣ ಜೈ ರೈತನಿಗೆ ಜೈ ಈ ನೆಲಕ್ಕೆ ಈ ಪೂರಮೆಯ ಜನುಮದಿನ ಜೈ ಭೂಸಿರಿಯ ಜೈ ಮಳೆ ಹನಿಯ ಜೈ ಎನ್ನುವುದು ಜೀವರುಣ ಜೈ ರೈತನಿಗೆ ಜೈ ಈ ನೆಲಕ್ಕೆ ಈ ಪೂರಮೆಯ ಜನುಮದಿನ ಬೆವರಿನ ಹನಿಗಳ ಪ್ರತಿಫಲವೇ ಧವಸದ ರಾಶಿಯು ನೆಲದಲೆ ಅಡಗಿದ ರೈತನಿಗೆ ಮಥುರೆ ಕಾಶಿಯು ತೆನೆ ತೆನೆ ಹಿಡಿ ಹಿಡಿ ಕೊನೆ ಕೊನೆ ಕಡಿ ಕಡಿ ತಮಟೆಯ ಹೊಡಿ ಹೊಡಿ ಚಿಂತೆಯೆಲ್ಲ ಸುಡಿ ಸುಡಿ ದುಡಿದ ಕೈಗೆ ಕಡಗ ಹಾಕೋ ಭೂಮಿ ಅಪ್ಪ ಅಪ್ಪ ಎಷ್ಟೊಂದು ಮಳೆ ಬರ್ತಿದೆ ಮನೆ ಎಲ್ಲಾ ಕಡೆ ಸೋರ್ತಿದೆ. ಸುಮ್ಮಿರು ಮಗಳೇ, ಈ ವರ್ಷ ತುಂಬಾ ಚೆನ್ನಾಗಿ ಫಸಲು ಬಂದಿದೆ. ನಾವು ಕೂಡ ಒಂದು ಹೊಸ ಮನೆ ಕಟ್ಟೋಣ. ಧೋಣಿ ನದಿಯ ಅವಾಂತರಕ್ಕೆ ದೇವರ ಹಿಪ್ಪರಿಗೆ ತತ್ತರ ಪ್ರವಾಹಕ್ಕೆ ಕೊಚ್ಚಿ ಹೋಯಿತು ಅಪಾರ ಬೆಳೆ, ಲಕ್ಷಾಂತರ ಮೌಲ್ಯದ ಫಸಲು ನೀರ್ಪಾಲು. ಬಿತ್ತು ರೈತ ನೀನು, ದೇಶ ಸಲಹು ತಂದೆ ನೀನು. ಉತ್ತು ಬಿತ್ತು ರೈತ ನೀನು, ದೇಶ ಸಲಹು ತಂದೆ ನೀನು. ಹೇ ಅನ್ನದಾತನೇ, ಬೆವರ ಸುರಿಸಿ ದುಡಿವೆ ನೀನು, ರಕ್ತ ಬಸಿದು ಮಡಿವೆ ನೀನು. ಓ ದೇಶ ಶಕ್ತನೇ, ನಿನಗೋಳ ಕೇಳೋರ್ಯಾರು, ನಿನ ನೋವ ನೀಗೋರ್ಯಾರು. ಓ ಶಿವನೇ ಧ್ವನಿ ಕೇಳದೆ, ಓ ಹರಿಯೇ ದಯಬಾರದೆ. ಬೇಡ ಮರು ಜನ್ಮ ರೈತನಾಗೋ ಕರ್ಮ, ಸಾಕಿ ಮಣ್ಣಿನ ಋಣ, ಸಾಕಿ ಮಣ್ಣಿನ ಋಣ. ರೈತನ ಇಡೀ ಜೀವನವನ್ನು ಒಂದು ಹಾಡಿನ ಮೂಲಕ ಪ್ರದರ್ಶಿಸಿದ ತಮಗೆಲ್ಲರಿಗೂ ಧನ್ಯವಾದಗಳು. ಈಗ ನಮ್ಮ ಪೆರ್ಮೆದ ತುಳುನಾಡದ ವೈಭವವನ್ನು ಪ್ರದರ್ಶಿಸಲು ಎಂಕ್ಲ ಶಾಲೆದ ಜೋಕುಲು.
what a beautiful. This place is so colorful. Watch it, baby. ಈಜೋ ಮಂಜಟ್ಟಿ ಬಲ್ಲ ಈಜೋ ಮಂಜಟ್ಟಿ ಬಲ್ಲ ಈಜೋ ಮಂಜಟ್ಟಿ ಬಲ್ಲ ಈಜೋ ಮಂಜಟ್ಟಿ ಬಲ್ಲ. Oh, someone is singing. Who has sung this song? Let's go there. Hello, sister. What are these? It's so beautiful. ಮೂತ ಇತ್ತಿನ ಮಾತಾ ಸತ್ತುಲೆಗ್ಲ ಒಂಜಿ ಕತೆ ಉಂಡು. I don't understand all this. ಇಂದು ಎಂಕ್ಲೆನ ತುಳುನಾಡದ ಸೊತ್ತುಲು ಬಂಗಾರಡ್ಲ ಮಲ್ಲ ಬೆಲೆ ಕಟ್ಟ್ಯರ ಆ ಒಂದಿನವು. I want to learn more about this land. ಬಲೆ ಕುಳ್ಳುಲೆ ಈರೆಗ್ ಬೊಕ್ಕ ಮುಲ್ಪ ಕುಳ್ಳುದಿನ ಸರ್ವರೆಗ್ಲ ಎಂಕ್ಲೆನ ತುಳುನಾಡದ ಪೊರ್ಲುನು ತೆರಿಪಾವ. ಬಲೆ ತೂದು ಬರ್ಕ. Thank you. Thank you very much for your hospitality. ತುಳುನಾಡ ಪೆರ್ಮೆದ ಆಣುಕಲೆ ಯಕ್ಷಗಾನ ಚೆಂಡೆ ಮದ್ದಳೆ ಸೊರಕು ಪೊನ್ನು ನಲಿಕೆದ ದಿಗಿಣ ತುದೆತ ಪುಡೆಟ್ ಪುಣಿತ ಬರಿಟ್ ತುದೆತ ಪುಡೆಟ್ ಪುಣಿತ ಬರಿಟ್ ತುಳುವ ಜನಕುಲು ಪಚ್ಚ ಪಚ್ಚ ಕಂಡೊಲಿಡ್ ಕಚ್ಚ ಕಟ್ಟದೆರು ಪಚ್ಚ ಪಚ್ಚ ಕಂಡೊಲಿಡ್ ಕಚ್ಚ ಕಟ್ಟದೆರು ತುದೆತ ಪುಡೆಟ್ ಪುಣಿತ ಬರಿಟ್ ತುಳುವ ಜನಕುಲು ಪಚ್ಚ ಪಚ್ಚ ಕಂಡೊಲಿಡ್ ಕಚ್ಚ ಕಟ್ಟದೆರು ಪಚ್ಚ ಪಚ್ಚ ಕಂಡೊಲಿಡ್ ಕಚ್ಚ ಕಟ್ಟದೆರು. ಓ ಬೆಲೆ ಬೆಲೆ ಐಲೆಸಾ ಐಲೆಸಾ ಓ ಬೆಲೆ ಬೆಲೆ ಐಲೆಸಾ ಐಲೆಸಾ ಓ ಬೆಲೆ ಬೆಲೆ ಐಲೆಸಾ ಐಲೆಸಾ ಓ ಬೆಲೆ ಬೆಲೆ ಐಲೆಸಾ ಐಲೆಸಾ. కోటికెరెట్ తయారవుతుల్లేరే మణిగుత్తు ఎస్వి బాబు రాజేంద్ర సింగర్ నేర్లు చెన్నై కరెక్ట్ తయారవుతుల్లేరే ತೋಡಾರು ಅರುಣ್ ರೈಟ್ ನೇರ್ಲು ಅಣ್ಣ ಒಂದು ಜಲ್ದಿ ಬಲ್ಕೊಡು ಸುಮಾರು ಜನ ಅಂಚಿ ತೂತುದು 4 ಎಕಲ್ನ ಈಮೆಗೆ ತಿರ್ಗಾಡ ಸುಮಾರು ಕಷ್ಟ ಉಂಟು ಆ ಪರಿಸ್ಥಿತಿ ಉಳ್ಳೇರೆ ಎರ್ಲಿನ ಗಂತುಳೆ ಪೊರ್ಲು ಉಂಟವಳು ಆತ ಪುರ್ತಾನಗೆ ಎರ್ಲು 4 ಲಕ್ಕೊಂದು ಬರ್ಪಿನ ಪೊರ್ಲು ತುಲಿ ಬಿಡಬಲನ್ನ ಬಿಡಬಲೆ ಗಂತಿಗಳನ್ನ ಗಂತಿಗಳನ್ನ ಅಲ 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 ಕುಡಿಯರೋ ಕುಡಿಯರೋ ಚಾವಡಿದು ಒಲಿ ಮಡಲ ಮುಡಿಯದಿತು ಉಳುವನಾಡುದ ಸಿರಿ ಚಾವಡಿದು ಒಲಿ ಮಡಲ ಮುಡಿಯದಿತು ಸಿಂಗಾರ ಸಿಂಗಾರ ಮತ್ತೊಂದು ಜೋಗುಡು ಮಾಯುಡೆ ಸಿರಿ ಸಿಂಗಾರ ಸಿಂಗಾರ ಮತ್ತೊಂದು ಜೋಗುಡು ಮಾಯುಡೆ ಸಿರಿ. ಬತ್ತಂಡಪ್ಪ ಜಾತ್ರೆ ಜಾತ್ರೆ ಊರುದ ಜಾತ್ರೆ ಪೊರ್ಲ ಜಾತ್ರೆ ಮಾತೈತೆ ಒಟ್ಟು ಸೇರುನ ನಮನನೆ ಊರುದ ಮಲ್ಲ ಜಾತ್ರೆ ವರ್ಷ ಭೂವರನಿ ಬರ್ಪುಂಡಪ್ಪ ಈ ಊರ್ದ ಜಾತ್ರೆ
இரலு பகலடு பொருளுதா ஜாத்ரே ಎಂಜಾಯ್ ಮಲ್ಪುನ ಸೋಕುದ ಜಾತ್ರೆ ಬತ್ತುಂಡಪ್ಪ ಜಾತ್ರೆ ಜಾತ್ರೆ ಊರುದ ಜಾತ್ರೆ ಪೊರ್ಲ ಜಾತ್ರೆ ಮಾತೈತೆ ಒಟ್ಟು ಸೇರುನ ನಮನನೆ ಊರುದ ಮಲ್ಲ ಜಾತ್ರೆ ಗುಣವಿದೆ ಈ ಮಣ್ಣಲಿ ಸೊಬಗಿದೆ ಈ ನಾಡಲಿ ಪರಶುರಾಮನ ಕೃಪೆಯಲಿ ಕಡಲ ಜನರ ನಗುವಲಿ ಹುಟ್ಟಿದ ಒಂದು ಸಂಸ್ಕೃತಿ ನಮ್ಮ ತುಳುನಾಡು ನಮ್ಮ ತುಳುನಾಡು ಎಂತೆಲ್ಲ ತುಳುನಾಡು ಮೊಗದ ತುಳುನಾಡು ಕಾವಳಿಯ ಉಸಿರಲಿ ಕೋಟಿ ನಮನ ಈ ಮಣ್ಣಿಗೆ ನಮ್ಮ ತುಳುನಾಡು ತುಳುನಾಡು ನೃತ್ಯ ಮಾಡಿದಂಥ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಇದೀಗ ನಮ್ಮ ಶಾಲಾ ಪುಟಾಣಿಗಳಿಂದ ಒಂದು ಅಭಿನಯ ಗೀತೆ, ಅದಾದ ನಂತರ ಒಂದು ತುಳು ನಾಟಕ. ಬರ್ತಾಳೆ ರತನ್ನ ತಿರ್ಗಿಸ್ತಾಳೆ ಮೈಯನ್ನ ತಿರ್ಗಿಸ್ತಾಳೆ ಮೈಯನ್ನ ಕತ್ತಿಗೆ ಮುತ್ತಿನ ಸಾರ ಹಾಕ್ಯಾಳೆ ರತನ್ನ ತಿರ್ಗಿಸ್ತಾಳೆ ಕತ್ತನ್ನ ತಿರ್ಗಿಸ್ತಾಳೆ ಕತ್ತನ್ನ ಹಾಂಬಕ ಹಾಜಂಬಕ ಹಾಂಬಕ ಜಂಬಕ ದಿಂಬಕ ದಿಂಬ ಬರ್ತಾಳೆ ರತನ್ನ ತಿರ್ಗಿಸ್ತಾಳೆ ಮೈಯನ್ನ ತಿರ್ಗಿಸ್ತಾಳೆ ಮೈಯನ್ನ ಗಂಡೆ ಮೇಲೆ ಅಡ್ಡೆ ನೀರಿಗೊತ್ತಾಳೆ ಹೊತ್ತ ಬತ್ತ ದಾರಿಯಲ್ಲಿ ಗಂಡನ್ ಬೈತಾಳೆ ಅವಳು ಗಂಡನ್ ಬೈತಾಳೆ ಬೇಳೆ ಸಾರು ಮಾಡುವಂದ್ರೆ ಚಿಂತೆ ಹೋಗ್ತಾಳೆ ಕೋಳಿ ಸಾರು ಮಾಡುವಂದ್ರೆ ಜಿಗಿದು ಬರ್ತಾಳೆ ಅವಳು ಜಿಗಿದು ಬರ್ತಾಳೆ ಅಂಡೆ ಎತ್ಕೊಂಡು ನೀರಿಗೊತ್ತಾಳೆ ಹೊತ್ತ ಬತ್ತ ದಾರಿಯಲ್ಲಿ ಗಂಡಂಗ್ ಬೈತಾಳೆ ಅವಳು ಗಂಡಂಗ್ ಬೈತಾಳೆ ರೇಷ್ಮೆ ಸೀರೆ ಹುಕ್ಕು ಅಂದ್ರೆ ಜಿಗಿದು ಹೋಗ್ತಾಳೆ ಜೀನ್ಸ್ ಪ್ಯಾಂಟ್ ಹಾಕು ಅಂದ್ರೆ ಜಿಗಿದು ಬರ್ತಾಳೆ ಅವಳು ಜಿಗಿದು ಬರ್ತಾಳೆ ಅಂಡೆ ಇರ್ಕೊಂಡು ನೀರಿಗೊತ್ತಾಳೆ ಹೊತ್ತ ಬತ್ತ ದಾರಿಯಲ್ಲಿ ಗಂಡಂಗ್ ಬೈತಾಳೆ ಅವಳು ಗಂಡಂಗ್ ಬೈತಾಳೆ ಭರತನಾಟ್ಯ ಮಾಡುವಂದ್ರೆ ಹಿಂದೆ ಹೋಗ್ತಾಳೆ ಡಿಸ್ಕೋ ಡ್ಯಾನ್ಸ್ ಮಾಡುವಂದ್ರೆ ಜಿಗಿದು ಬರ್ತಾಳೆ ಅವಳು ಜಿಗಿದು ಬರ್ತಾಳೆ ಮೇಲೆ ಅಂಡೆ ನೀರಿಗೊತ್ತಾಳೆ ದಾರಿಯಲ್ಲಿ ಗಂಡಂಗ್ ಬೈತಾಳೆ ಅವಳು ಗಂಡಂಗ್ ಬೈತಾಳೆ. ಧನ್ಯವಾದ.
ವಾರಿ ಜಲಯ ಪತೆ ವಾರಿ ಜನಾಭನೆ ವಾರಿ ಜಭವ ಪಿತ ವಾರಿ ಜನೇತ್ರನೆ ವಾರಿ ಜಮಿತ್ರ ಅಪಾರ ಪ್ರಭಾವನೆ ವಾರಿ ಜಾಂಡದ ಕಾರಣ ದೊರೆ ಬಾರಯ್ಯ ಭಾವ ಭಕುತಾರ ಪ್ರಿಯ ಶ್ರೀನಿವಾಸರಾಯ ವಾರಿ ಜಲಯ ಪತೆ ವಾರಿ ಜನಾಭನೆ ವಾರಿ ಜಭವ ಪಿತ ವಾರಿ ಜನೇತ್ರನೆ ವಾರಿ ಜಮಿತ್ರ ಅಪಾರ ಪ್ರಭಾವನೆ ವಾರಿ ಜಾಂಡದ ಕಾರಣ ದೊರೆ ಬಾರಯ್ಯ ಬ ಬ ಬ ಬ ಭಕುತಾರ ಪ್ರಿಯ ಶ್ರೀನಿವಾಸರಾಯ ಮಾರ ಜನಕ ಮುಕುತಾರೊಡೆಯ ದೇವಯ್ಯ ಜಿಯ ಬಾರಯ್ಯ ಬಾಬ 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 ಭಕುತಾರ ಪ್ರಿಯ ಶ್ರೀನಿವಾಸರಾಯ ಸಂಧ್ಯಾನವೇರಿ ಬಪರಂಗ ದೇವೋ ತುಂಗ ನಂದ ನಂದನ ಅರಿಮದ ಭಂಗ ಕರುಣಾಪಾಂಗ ಸಿಂಧು ಶಯನ ಸುಂದರಾಂಗ ಹೇ ನಾರಸಿಂಹ ಕಂದ ವಿರಂಚಿಯು ನಂದಿ ವಾಹನ ಅಮರೇಂದ್ರ ಸನಕ ಸನಂದನಾದಿ ಮುನಿ ವೃಂದ ನಿಂದು ಬಂದು ದಿಮ್ ದಿಮ್ ದಿಮಿಕೆಂದು ನಿಂದಾಡಲು ಆನಂದದಿ ಮನಕ್ಕೆ ಬಾರಯ್ಯ ಬಾ 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 ಭಕುತಾರ ಪ್ರಿಯ ಶ್ರೀನಿವಾಸರಾಯ ಜಗಚ್ಚನ್ಮಾದಿ ಕರ್ತ ಗೋವಿಂದ ಉದರದಿ ಲೋಕ ಲಘುವಾಗಿ ಧರಿಸಿದ ಮುಕುಂದ ಭಕ್ತರ ಮನಕ್ಕೆ ಜಗಜಗಿಸೂತ ಪೊಳೆವಾನಂದ ನಿಗಮಾವಳಿಯಿಂದ ಅಗಣಿತ ಮುನಿಗಳು ನಗಕ ಮೃಗ ಶಶಿ ಗಗನ ಮಣ್ಯಾದರು ಸೊಗಸಗಿ ಬಗೆ ಬಗೆ ಪೊಗಳುತ್ತಲೆ ಬೆಗ ಜಿಗಿ ಜಿಗಿದಾಡಲು ಮುಗುಳ ನಗೆಯ ಮುರಗಗಿರಿ ವಾಸ ಬಾರಯ್ಯ ಬಾಬಾ 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 ಭಕುತಾರ ಪ್ರಿಯ ಶ್ರೀನಿವಾಸರಾಯ ತಡ ಮಾಡ ಬ್ಯಾಡವೋ ಹೇನಲ್ಲ ವಾಕುಲಾಲಿಸೆನ್ನೊಡೆಯ ಗೋಪಾಲ ವಿಠಲ ದೇವ ಪರಾಕುವಡೀಡು ಭಕ್ತ ವತ್ಸಲ ಶ್ರೀಲಕುಮೀನಲ್ಲ ಮಡುವಿನೊಳಗೆ ಗಜ ಮೊರೆ ಇಡಲಕ್ಷಣ ಮಡದಿಗೆ ಹೇಳದೆ ದುಡುದುಡನೆ ಬಂದು ಹಿಡಿದು ನಕ್ರನ ಭಯ ಕಡಿದು ಬಿಡಿಸಿದನೆ ಸಡಗರದಲ್ಲಿ ರಮೆ ಪೊಡವಿಲೊಡಗೂಡಿ ಬಾರಯ್ಯ ಬಾ 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 ಬಾಬಾ ಭಕುತಾರ ಪ್ರಿಯ ಶ್ರೀನಿವಾಸರಾಯ ಮಾರ ಜನಕ ಮುಕುತಾರೊಡೆಯ ದೇವಯ್ಯ ಜಿಯ ಬಾರಯ್ಯ ಬಾಬಾ 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 ಭಕುತಾರ ಪ್ರಿಯ ಶ್ರೀನಿವಾಸರಾಯ ಹೇ ಶ್ರೀನಿವಾಸರಾಯ ಶ್ರೀನಿವಾಸರಾಯ ಇತ್ತೆ ನಮ್ಮ ಗಾಂಧಿನಗರ ಶಾಲೆದ ಜೋಕುಲು ಗೊಬ್ಬುದು ತೋಜಾವೇರೆ ತುಳು ನಾಟಕ ಮಾಮೂ ಬರ್ಪೇರ್ ಪನ್ಪಿನ ನಾಟಕನು ನಮ್ಮ ಶಾಲೆದ ಜೋಕುಲು ಗೊಬ್ಬುದು ತೋಜಾವರು
ಇತ್ತೆ ಪಾತ್ರ ಪರಿಚಯ. ಶ್ರೀಮಂತ ಧನಿಕೆರಾಯಿನ ರಂಗರಾಯನ ಪಾತ್ರಡು ಸಂಪ್ರೀತ್ 7ನೇ ತರಗತಿ. ರಂಗರಾಯರನ ಬೊಡದಿ ಕಾವೇರಮ್ಮನ ಪಾತ್ರಡು ತ್ರಿಶಾನ್ 7ನೇ ತರಗತಿ. ರಂಗರಾಯರನ ಮಗಳ ಸುಮನ ಪಾತ್ರಡು ಯಕ್ಷಿತಾ 5ನೇ ತರಗತಿ. ಕೂಲಿ ಬೇಲೆದ ಜವನೆ ಜಾರಪ್ಪನ ಪಾತ್ರಡು ನಿಕ್ಷಿತ್ 6ನೇ ತರಗತಿ. ಕಾಲೇಜಿಗೆ ಪೋಪಿನ ಸ್ಟೂಡೆಂಟ್ ಪ್ರದೀಪನ ಪಾತ್ರಡು ಸಾಗರ್ 7ನೇ ತರಗತಿ. ಸಾಮಾನ್ಯ ಯುವಕೆ ರಾಜೇಶ್ನ ಪಾತ್ರಡು ಸಂದೀಪ್ 7ನೇ ತರಗತಿ. ಭಗ್ನ ಪ್ರೇಮಿ ಶೇಖರ್ನ ಪಾತ್ರಡು ಶ್ರೀಶಾಂತ್ 7ನೇ ತರಗತಿ. ಪೊಲೀಸ್ ಇನ್ಸ್ಪೆಕ್ಟರ್ ನಾಗರಾಜನ ಪಾತ್ರಡು ಧನುಷ್ 6ನೇ ತರಗತಿ. ಪೊಲೀಸ್ ಪೇದೆ ಭಾಸ್ಕರನ ಪಾತ್ರಡು ಆಶ್ರಯ್ ನಾಯ್ಕ್ 5ನೇ ತರಗತಿ. ಸ್ವಾಮಿದ ಬೊಟ್ಟು ಬಾದರೆ ಏನು ಬರಯ ಇಂಚಪೂರ ದೇವರೆಡ ಕೋಪ ಮುಲ್ಕ ರಾವಂದಪ್ಪ ಇಜ್ಜಕ್ಕ ಆ ಕರುಣ ದಾಂಟಿನ ದೇವರನ ಬೊಟ್ಟು ಯಾನು ಪಾಡಯ ಇಂಚ
ಇಜ್ಜಿ ಈಯನ್ನ ಮೋಕೆದ ಮಿಕ್ಕಿ ಎತ್ತ ಬಲ ದೇವರನ್ನ ಕೊಟ್ಪಾಡ್ದು ನಮ್ಮ ಮಾಮ ಬೇಗ ಬರಡು ಬಂದು ನಟ್ಟೋನ್ಗ ದಾದೆ ಅಕ್ಕ ಈ ಪಂಡಕ್ಕ ಮಾಮು ಬೇಗ ಬರಡು ಬಂದು ನಾನು ಎತ್ತೋ ದಿನದಿಂದ ಎನ್ನ ಕನ್ನಡ ತೂಂದಿನ ಆ ಮಾಮು ಬೇಗ ಬರಡು ಬಂದು ನತ್ತೊಂಡೆ ಆಂದ ನಮ್ಮ ಮಿತ್ತು ಕರುಣೆ ದಾಂಟಿನ ಆ ದೇವರು ಮಾಮನ ಕನ್ನ ಬೈದಿನಲ್ಲ ಇಜ್ಜಿ ಇಜ್ಜಪ್ಪ ಈ ದೇವಡ ನಟ್ಟೊಂಡು ಬಂದಂಡ ಒಂಜತ್ತು ಒಂಜಿ ದಿನ ಮಾಮು ಖಂಡಿತ ಬರ್ಪೇರು ಮಾಮು ಬರ್ಪೇರತ್ತ ಖಂಡಿತ ಬರ್ಪೇರು ಚಂದ್ರು ಎಂಕು ಲಾಡು ಉಂಡೆ ಕಪ್ಪಲಿ ಕನವೇರ ಕನ ಬರುವೆರು ತಿಂಡಿ ಮಾತ್ರ ಆಗ್ತದೆ ನಮಗೆ ಮಾಡೋ ಡ್ರೆಸ್ ಎಲ್ಲ ಕನ ಬರುವೆರು ಎಂಕು ತಾರೇಕು ಚಪ್ಪಲ್ ಕಾರಿಗೆ ಟೋಪಿ ಕನವೇರ ಕನ ಮಲ್ಲ ಸೂಟ್ ಕೇಸ್ ಪಾರ್ದು ಕನ ಬರುವೆರು ದಾದೇಕ್ ಬಿಲಿಪುವ ಇಜ್ಜಿ ಮಾಮ ಎಂಕು ದಾಲ ಕನ ಬರೇರು ದಾಯ್ ಚಂದ್ರು ಕನ ಬರುವೆರು ಇಜ್ಜಿ ಯಾನ್ ತೂವಂಡಿನ ಆ ಮಾಮು ಯಾನ್ ಏತ್ ಮಲ್ಲ ಬಂದು ಎಂಚೆ ಗೊತ್ತು ಈ ಮಾತ್ರ ಅತ್ತ ಯಾನ್ ಏತ್ ಮಲ್ಲ ಗೊತ್ತಜ್ಜೆ ಯಾನ್ ನಾಲೆಟ್ನಾಗಾರಿ 7ನೇ ಕ್ಲಾಸ್ ಕಲ್ತೋದಿತ್ತೇರು ಪರೀಕ್ಷೆ ಬೈರಾಣೆ ಪಪ್ಪ ನೆರಿಯರು ಪಂಡದು ಇಲ್ಲ ಬಿಟ್ಟು ಪೋತಿನಾರು ನನ್ನಲ ಬೈಚೇರು ಮಾಮು ಬನ್ನಾಗ ಎಂಕು ಓಲಿಗೆ ಕನ ಬರುವೆರು 4 ಚಕ್ರದ ಬಸ್ ಗೊಬ್ಬರ ಕನ ಬರುವೆರು Christian. ಆಡ ಪಾತೆರ್ದು ಕುಲ್ವನಾಥ ಕಾಲೇಜ್ ಬಾರೆ ಉಂಡಾ ಇತ್ತ ಕಾಲೇಜ್ ಇತ್ತದನ್ ಬಂತೆ ಕಾಲೇಜಿಗೆ ಯಾನ್ಲೆ ಬರ್ತೆ ಈದಾಗ ಚಂದ್ರು ಈದೆ ಪೋಪಿನಿ ಯಾನ್ ಕಲ್ಪರ ಪೋಪಿನಿ ಯಾನ್ ಒಂತೆ ಕಲ್ಪೆ ಬೊಚ್ಚಿ ಚಂದ್ರು ಮಾಮು ಬತ್ತಿ ಬೊಕ್ಕ ಈಲ ಮಾಮುಲ ಒಟ್ಟಿಗೆ ಬರುಳಿ ಇಜ್ಜಿ ಯಾನ್ ಇನ್ನೇ ಕಾಲೇಜಿಗೆ ಪೋಪೆ ಬೊಚ್ಚಿ ಚಂದ್ರು ದಾದದ ನಿಕಲ ಚರ್ಚೆ ತಾಲ ಇಜ್ಜಿ ಪಪ್ಪ ಇಜ್ಜಿ ಪಪ್ಪ ಯಾನ್ ಅಕ್ಕನ ಕಾಲೇಜಿಗೆ ಪೋಪೆ ದಾದ ಮಿ ಜೋಕಿಲಾಟಿಗೆ ಮನೆ ಬಂದ ಬಾಯಿ ಮುಚ್ಚನ್ ಕುಲ್ಲರ ಪೂಜ ಇಜ್ಜ 25 ಮಂಡ ಬೆಚ್ಚಡು ಯಾನಲ್ಲ ಎತ್ತುಟುಕು ನಿನ್ನಂಜಿ ಓ ಸುಮಾ ಉಂಟು ದಾದ ಪಂಡಯಿ ಉಂಟು ಬಂಡ ಏನನ್ನು ತರಪನರ ಇಯರು ಯಾನ್ ಏರ ಯಾನ್ ಶೇಖರ್ ಈ ಶೇಖರ್ ಪಂಡ ಎಂಕಲ ಗೊತ್ತುಂಡ ಏನನ್ನು ತರಪನರ ಇಯರು ಅವು ಏನಾಡ್ದಲ್ಲ ಜಾಸ್ತಿ ನಿಕ್ಕು ಗೊತ್ತುಂಡು ಸುಮಾ ಈ ಶೇಖರ್ ದಾಗಿಂಚಮಪ್ಪ ಯಾನ್ ನೋಡ್ತಿ ಮಾನೆ ವೆಂತಿದ್ಕೊಂಡು ಉಪದ್ರ ನಿ ಪಾರ್ಕ್ ಗೀರ್ಕ ಬಂದು ತಿರ್ಗನಾಗ ನಿಕ್ಕು ಉಪದ್ರ ಆಯ್ಸ ಅಪ್ಪಗ ಈ ಮಾನ ಅಂತಿದೆ ಆದಿಜ್ಜಾಂಡ ಈ ಶೇಖರ್ ಈಲ ಒಂಜಿನ ಅರಮನೆಯ ಆ ಪ್ರಶ್ನೆ ದುಂಬಿತ್ತ ನಿಕ್ಕಗೇಂಡು ಬೊಕ್ಕ ಎಂಕಗೇನ್ ಸುಮಾ ಈ ಶೇಖರ್ ದಾದ ಬೋಡು ನಿಕ್ಕು ಎಂಕು ದಾನೆ ಆವಡ ಎಂಕು ಕೊರ್ಪಿನ ಕೊರ್ದು ಬಿಡು ಬೊಕ್ಕೆ ಆ ನೀನು ಒಪ್ಪದ್ರ ಬರ್ಪುಜಿ ಶೇಖರ್ 1 ಲಕ್ಷ ಯಾನೊತ್ತು ಕೊರಡು ಅವ ಹೆಂಗ್ ಗೊತ್ತುಜ್ಜಿ ಆಂಡ ಎಂಕಿ ಮಲ್ತಿನ ಮೋಸನ ಯಾನು ಮದ ಪಡ್ಪಂಡ ಎಂಕಿ 1 ಲಕ್ಷ ಕೊರೋಡೆ ಯಾನ್ ಮಲ್ತಿನ ಮೋಸ ಅತ್ತಂದೆ ಬೊಕ್ಕ ದಾದ ಸುಮ ಒರೇಡ ಕಾಸಿಪ್ನ ಗಾಯನ್ ಪ್ರೀತಿ ಮಲ್ತಿ ಕಾಸ್ದಂತೆ ಪೋಯಿನ ಗಾಯನ್ ದೊಂಕೋದು ನಡಪನ ಮೋಸ ಅತ್ತಂದೆ ಬೊಕ್ಕ ದಾದ ಸುಮ ಅವ್ವೇ ತೆರಿಯನ್ನ ತಪ್ಪು ನಿನ್ನ ಪ್ರೀತಿ ಮಾಡ್ಕೊಂಡು
ಬಂದಿನಿ. ಪ್ರೀತಿ ಮಲ್ಪೆ ಬಂದು ಬಾಯ್ ದೆತ್ತದ ಪನ್ನಡ ಆನಿ ಕಾಲೇಜಿನ ಓದಿದ ಕಲೆಟೆದು ಮಾತೇರ್ಲ ಕಾಕರೆ ಬಣ್ಣಗ ತಡೆತತ್ತ ಅವು ಎನ್ನ ಮಿತ್ತಿದ ಪ್ರೀತಿ ಆತ ಆನಿ ಬೈಕ್ ಆಕ್ಸಿಡೆಂಟ್ ಯಾನು ಬೂರ್ನಾಗ ಎನ್ನ ಕೈಟ್ ಬರ ನಿಂತಿನ ನೆತ್ತೆರ್ದು ನಿನ್ನ ಸಾರಿನ ಪರಿತದ ಕಟ್ಟೆ ಅತ್ತ ಅವು ಎನ್ನ ಮಿತ್ತದ ಪ್ರೀತಿ ಅತ್ತ ಅವು ನಿನ್ನ ಮಿತ್ತಿನ ಪ್ರೀತಿ ಅಂಡ ಅವು ಈ ತೆರೆ ಎಂಚಿನ ಪ್ರೀತಿ ಖಂಡಿತ ಅತ್ತು ಅವು ಎಂಚಿನ ಪ್ರೀತಿ ಆದಿಪ್ಪಾಡು ಆಂಡ ಯಾನ್ ಮಾತ್ರ ಮಸ್ತ್ ಪ್ರೀತಿ ಮಾಡ್ತಂದಿಲ್ಲ ಈಯನ ಆತ್ಲ ಪ್ರೀತಿ ಮಾಡ್ಕೊಂಡ ನಮ್ಮನ್ನ ಪ್ರೀತಿ ದಶ ಇದಾಯ ಪಂತಜಿ ಸುಮ ಪಂತಜಿ ನನ್ನ ಪನ್ಪುಲ್ಲ ಇಜ್ಜಿ ಎನ್ನ ದುರವಸ್ಥೆಗೆ ಈ ಕಾರಣ ಐಕತ್ರೆ ನಾನು 1 ಲಕ್ಷಕ್ಕೆ ಏನೊಂದಿಲ್ಲ ಎಂಕಿ 1 ಲಕ್ಷ ಕೊರು ಬಕ್ಕೆ ನೀ ಊರನ್ನೇ ಬಿಡ್ದು ಬೋಪೆ ಅಲ್ಲ ತೂಲಾಂಚಿ ಬರಂದ್ರೆ ನಿನ್ನ ರಕ್ಷಕ್ಕೆ ಈ ಮೂಲ ಈ ಮಲ್ಲಡ ಪಾತ್ರ ನಂತದ ಬಲ ಪೋಯ್ ಏಯ್ ಮರ್ಲೆ ಏಯ್ ಮರ್ಲೆ ಏಯ್ ಏಯ್ 1 ಲಕ್ಷ ಯಾಕೆ ಕೊರ್ಬೆ ನೆಂಪುದಿಲ್ಲ 1 ಲಕ್ಷ ಊರಿಗೆ ತಿರ್ಕೊಂಡು ಬರ್ತಾ ದನಿಕುಲ್ ದೂರ ಹೋಗ್ತಾರೆ ಸುಮ್ಮ ಕಾಲೇಜ್ ಹೋಗ್ತಾರೆ ಆರು ಬೇಂಡಲ್ ಹೋಗ್ತಾರೆ ಗಾಯ ಮೂರೇ ಒಳ ಉಪ್ಪು ಓ ಎಲ್ಲ ದನಿಕಲ ಏನು ನುಗ್ಗುದ ಬನ್ನಿ ಮಲ್ಪಾರ ಬಲೆ ಪೋಯ್ ದಾನದೆ ಮೇಟ್ ಬಾತಂದಿಲ್ಲ ಕಲಾಗಿವ ಅಂಚದಾಲೆಚ್ಚಿ ಉಂದುದಾದೆ ಪಲ್ಲೆಗೆ ಕಾಕಾಜಿ ಏರ್ ನಾವು ಪಲ್ಲೆಗೆ ನಿಕ್ಕ ಕಾಕಾಜಿ ಬರೋದು ಶುರು ಆತುಂಡ ಏನ್ ನಾವ್ದೆ ಕಾಕಾಜಿ ಎನ್ನ ಮೋಕ್ಯದಾರ್ನ ಎನ್ನ ಮಿತ್ತ ಪ್ರೀತಿ ತಿನ್ನಾರ್ನ ತೂಲ ಜಾರು ಅಡ ಆನಿಯ ಪಂತಲೆನು ಕಾಲೇಜಿನ ಕಡಪು ಬೊಚ್ಚಿ ಬಂದು ಅದ್ಮಾಯಿ ಬೊಕ್ಕ ಕರತ ಮಜ್ಜಿ ಉರ್ದುನಕ್ಕೆ ಬರೋ ದಾಯ ಬಂದಾರ ಕೇನ್ ಮೇರ ಕಲ್ಪಡು ಕಡಬಿ ಇದ್ದ ದಾನ ದಾದದೆ ಬಾರಿ ಬಾರಿ ಜೋಡ್ ಪಾತ್ರ ದಾದ ನುಲಿಯಂದಿಲ್ಲ ಆಪುನ ದಾದ ನಮ್ಮ ಆನ ಬೀದಿ ಪಾಲಾಂಡು ಈರ್ನ ಮಗಲಗ ಬರತಿನ ಕಾಕಾಜಿ ಶುರು ಆತುಂಡು ದಾದ ಬರ್ತಾರೆ ವಿಷಯ ದಾದ ಬಂದ ಅಲ್ಲಡನೆ ಕೇಳ್ನೆ ಸುಮಾ ಲೆಕ್ಕರೆ ಬಪ್ಪ ಕಾಕಾಜಿ ಬತ್ತಿನ ಏನೊಂದು ಎನ್ನ ಮೋಕ್ಯದಾರ್ನ ಎನ್ನ ಮಿತ್ತ ಪ್ರೀತಿ ತಿನ್ನಾರ್ನ ನಿನ್ನ ಮಿತ್ತು ಪ್ರೀತಿ ತರ್ಚ ತಿರ್ತದಿಂದ ಬಿಜಿನಕೊನು ಮಿತ್ತದಿಂದ ಕಕ್ಕೆಕೊನು ಬಂದು ಮೊಕ್ಕೆಡು ಒಂಜಿ ಪೊನ್ನು ಬಲ್ ಬಂದ್ಮೆ ಪ್ರೀತಿ ತಾಂಕೆ ಅಂಡ ಛ ಇಂಗ್ಲೇ ಬುದ್ರ ಕಂತೋಲ್ ಅತ್ತೆ ನಿಕುಲ್ದಾಗ ಮಂಡ ಬೆಚ್ಚ ಮಲ್ಪಾರ ಆ ನಿರ್ತರದಲ್ಲಿ ಮದ್ನ ಮಲ್ತು ಬರ್ಕತ ಇದ್ದಿದಾರಪ್ಪ ಸುಮ್ಮ ಮದ್ಮೆ ಆಪಿನ ಬಂದಾಂಡ ರಾಜೇಶ್ ನಂಟಿಗೂ ಮಾತ್ರ ಅವು ಎಂಚ ಸಾಧ್ಯ ದನಿ ಎಲ್ಲ ಪ್ರಯಾಣ ಬೊಂಬೈಗೆ ಹೋಗ್ತಾರೆ ನನ್ನ ಲಾಭ ಇಜ್ಜೆ ಕಾಕಾಜಿ ಬರುತ್ತಿದ್ದಾರೆ ಒಲ್ಲರ ದಾನ ಇದ್ದಿದಾರಪ್ಪ ರಾಜೇಶ್ ಖಂಡಿತ ಒಂಜಿ ದಿನ ಬರ್ಪೆ ಈ ಆಸ್ತಿ ಬದುಕು ರಾಯ ಸೇನ ಎನ್ನ ಜವಾಬ್ದಾರಿ ಆಯ ಪ್ರಾಯ ಬತ್ತಿನ ಅಟ್ಟ ಮಾತ್ರ ಎನ್ನ ಸುಮ್ಮನ ಹೇಗೆ ಮದ್ವೆ ಮದ್ದು ಕೊರಡು ಅನ್ಬಿನ ಎನ್ನ ಆಸೆ ನಮ್ಮ ಎನ್ನಿಲಕವು ಲಾಪುಜಿ ಹಿಂದೆ ಅಕ್ಕಗ ಬೈದಿನ ಕಾಕಾಜಿ ಅವಳು ಬೂರ್ದಿತ್ತುಂಡು ಪ್ರೀತಿಯ ಸುಮ್ಮನೆ ಕೊಡುವ ಆಶೀರ್ವಾದಗಳು ನಾನು ಕ್ಷೇಮ ನೀವೆಲ್ಲರೂ ಕ್ಷೇಮವೆಂದು ನಾನು ನಂಬಿದ್ದೇನೆ ನಿನ್ನ ಹಾಗೂ ನಿನ್ನ ಮನೆಯವರ ನೆನಪು ಆಗುತ್ತಲೇ ಇದೆ ಬರುವ ತಿಂಗಳು 14ನೇ ತಾರೀಕಿನಂದು ಬರುತ್ತೇನೆ ಇಷ್ಟು ಸಮಯ ನಿನಗೆ ಕಾಗದ ಇರಲು ಕಾರಣ ಬಂದಾಗ ತಿಳಿಸುತ್ತೇನೆ ಈ ವಿಷಯ ಮನೆಯವರಿಗೆ ತಿಳಿಸಿಬಿಡು ಅತ್ತು ಈ ಸತಿ ಖಂಡಿತ ಮಗೆ ಪೋದು ಸುಮಕ್ಕ ಕಾಕಾಜಿ ವರ ಏತು ಧೈರ್ಯ ಯಾರಪ್ಪ ಒಂದು ಕಾಕಾಜಿ ಏನಂದೆ ನೀನ ನಮ್ಮನ ರಾಜೇಶ್ ನಾವು ಪಂಡ ಈ ಸಮಸ್ತ ಆಸ್ತಿಗೆ ಹಕ್ಕುದಾರ ನಾವು ಪಂಡ ನಮ್ಮ ವಕೀಲರ ನಮಗೆ ರಾಜೇಶ ನಾವು ಬರಡಪ್ಪ ಬರಡು ಮಸ್ತ್ ಸುಮಾರು ಮಲ್ಲಾದಿಪ್ಪೆ ಎಂಕ ಮೀನ ಗುರ್ತಾನೆ ತಿಕ್ಕಂದು ಅಂದು ಜಾರಪ್ಪ ಎಂಕ್ಲ ಏನ್ ತೋಡು ಬಂದ್ಬಿನ ಆಸೆ ಈ ಆಸ್ತಿ ಬದುಕಿನ ಊರ ಹೇಗೆ ಗುರ್ತು ಕೊರಡು ಎನ್ನ ಬಾಲ್ಯ ಸುಮಾರು ಮದ್ಮೆ ಮಲ್ತು ಕೊರಡು ಬಂದ್ಬಿನ ಕೊರಡು ಕಾವೇರಿ
ಕಾವೇರಿ ಒಂದು ಕಾಕಾಜಿ ನಮ್ಮ ರಾಜೇಶ್ ನಾವು ಕಾವೇರಿ ಕಾವೇರಿ ಒಂದು ಕಾಕಾಜಿ ನಮ್ಮ ರಾಜೇಶ್ ನಾವು ದಾನೆ ರಾಜೇಶ್ನ ಛೆ ಎನ್ನ ಬಾಲೆ ಸುಮ್ಮಗು ಪೊಕ್ಕಡೆ ಹಾಕಿಯಾರು ದಾದಮ್ಮ ದಾದ ಏರ್ ಬರ್ಪೇರು ಏರೇರು ದಾಯ ಬರ್ಪೇರ್ಲೆ ಮಾಮು ಬರ್ಪೇರು ನಮ್ಮ ಅಮ್ಮ ಬರ್ಪೇರು ನಮ್ಮ ಅಮ್ಮ ಬರ್ಪೇರು ಕಲ್ವೇರ್ನ ಗ್ಯಾಂಗ್ ಮೀನಿ ಪತ್ತಂಡ ಇಜ್ಜಿ ಸರ್ ನಿಕುಲು ಇರುವೇರ್ಲ ಬಾರಿ ಜಾಗ್ರತೆ ಇಪ್ಪೋಡು ಕಲ್ವೇರು ವಾಪೊರ್ತುಡ್ಲ ಮೂಲೆ ಬರ್ವೇರು ಎಸ್ ಸರ್ ಅವ್ಯಾರ ಜೈದಿನಿ ಅವ್ಯಾರ ಪರ್ದು ಜೈದಿನಿ ಓಕೆ ಅಗ್ನಾಲ್ ಬೊಟ್ಟುದು ಗಡಪುಟ್ಲೆ ಎಸ್ ಸರ್ ಕೇರ್ಫುಲ್ ಭಾಸ್ಕರ್ అత్తు రాజస్న కొలతో విచారు పోలీసులకు దాదా మన పేరు ಕೇಸ್ ದಾಖಲು ಮತ್ತು ತನಿಖೆ ಮಾಡ್ತಿದ್ದಿಲ್ಲ ಮನ್ ಬೇರು ಕೊಲೆ ನಡೆದಿದ್ದ ದಿನ ಇರುವಂಡು ನನ್ನಲ್ಲ ಕೊಲೆಗಾರ ಪತ್ತೆ ಆಗ್ತಿದೆ ಪೊಲೀಸರಿಗೆ ಹೆಚ್ಚಿದ ಕೇಸ್ ದಾಖಲಿಸಿದ್ದಾರೆ ತನಿಖೆ ಮುಂದುವರಿಸಿದ್ದಾರೆ ಆಂಡ ಏನು ಕೊಲೆ ಮಾಡ್ತಿನಕುಲು ಆಂಡ ತುನ ನಮ್ಮ ಪಗೆನಕುಲು ಒಂದು ಪಗೆನಕಲು ಮಾಡ್ತಿನಕುಲೆ ಇರು ದಾದಲ ಪನ್ಲೆ ಆಂಡ ಎನ್ನ ರಾಜೇಶ್ ಕೊಲೆ ಎನ್ನ ಸುದ್ದಿ ತೆರಿಬೊಕ್ಕ ಇಲ್ಲಡು ಉಂತರನೇ ಮನಸ್ಸಿ ಪಾಪ ಬಾಲೆ ಬೊಂಬೆ ತನ್ನ ಊರಿಗೂ ಬಪ್ಪೆ ಬಂದು ಕಾಕಾಜಿ ಬರೆದು ಬತ್ತೊಂದಿಪ್ಪುನಾಗ ಛೇ ಕಾಕಿಲ್ ತೆಪ್ಪು ತಂದ್ರು ಯಾರು ಬತ್ತೇರು ತೂಲ ನಮಸ್ಕಾರ ಸರ್ ಈ ರೆಡಿ ಕೊಟ್ಟು ಅನ್ನಿಷ್ಟ ಬರಡು ಬಂದ ನನಗೆ ಬರಡಕ್ಕೆ ಪಟ್ಟ ರಾಜೇಶ್ ಅನ್ನ ಡೀಟೇಲ್ಸ್ ಅಂತ ಬೋಡಿಕ ಅಗತ್ಯ ಬಂಕ ರಾಜೇಶ್ ನಾವು ಕೊಲೆತಾಗಿದ್ದ ಅದನ್ನೆಲ್ಲ ಕ್ಲೂ ತಿಕೊಂಡ ಇಜ್ಜಿ ಮಿಸ್ಟರ್ ಆಂಡ ಕೊಲೆಗಾರನ ಬಾರಿ ಜಾಗ್ರತೆ ಕೊಲೆ ಅಂತ ತಕೊಂಡು ಅಂಚಾದ ಪತ್ತ ಟೈಮ್ ಬೋರ್ಡ್ ಇತ್ತೇನ ವಾಟ್ ಡೀಟೇಲ್ಸ್ ಬೋರ್ಡ್ ಬಂದಾಡ ರಾಜೇಶನ್ ಇತ್ತಿನ ಆಸ್ತಿ ಸ್ವಂತ ಆಸ್ತಿ ಆಸ್ತಿ ಹಿರಿಯರ್ನ ಕ್ಲಾಸ್ತಿಯ ತುಲೆ ಸರ್ ಮುಂದಾರೆನ ಹಿರಿಯರ್ ಕೊಡ್ದು ವೈದ್ಯನ ಆಸ್ತಿ ಅರೆ ಗಾರ್ನಕಲು ಪನ್ಯಾಕಲು ಎರ್ಲ ಇಜ್ಜರ ಉಲ್ಲೆ ಸರ್ ಒರ್ತಿ ತಂಗಡಿ ಇತ್ತಲು ತಂಗಡಿ ಉಮೇರ ಬೊಕ್ಕ ತಂಗಡಿ ಸರಿ ಇದ್ದಂದ ದಾದನ ಆರು ತಂಗಡಿ ಬೆತ್ತ ದಾನನ್ ಮದ್ಮೆ ಆದ ಊರು ಬರ್ತು ಪೋಯಲು ಇತ್ತಕಲು ಒಳ್ಳ ಪನ್ಪಿನ ವಿಷಯ ತೆರೆಯಂದ ಓಕೆ ಇರಡಿ ಆಸ್ತಿ ಎಂಚ ಬತ್ತಂಡ ಉಂಟೆ ಸರ್ ಒಂಜಿ ತುಲೆ ಸರ್ ಇದೆ ಗೊತ್ತು ಅಪ್ಪಾಗ ರಾಜೇಶಾಗ 18 ವರ್ಷ ಬೊಕ್ಕ ಆಸ್ತಿ ಪುಡ್ತುಕೊಂಡು ಬಂದ ಏನಪ್ಪ ವೀಲ್ ಬಳ ತೀರ್ದೋತೈತೆ ಅಂದ ಸರ್ ಈತೇಟತೆ ರಾಜೇಶಾಗ ಆಸ್ತಿ ಹುಡ್ತು ಕೊಡ್ತಿದ್ದಾರೆ ಬುಡ್ತುಕೊಂಡು ಬಂದ ರಾಜೇಶ್ನ ಬೊಪ್ಪ ತೀರ್ದು 10 ವರ್ಷ ನಮ್ಮನ್ನ ಇಲ್ಲಡಿತ್ತೆ ದಾದನ ಕಿನ್ನೆ ವಿಷಯ ಇಲ್ಲು ಬುಡ್ದು ಹೋಯ್ನಾಯಿ ತಿರ್ಗದು ಬೈದ್ನಾಯ್ತಿ ಕಾಕಾಜಿಲ ಬಾರ್ದುಜೆ ಕರೆದ ತಿಂಗಳು ಒಂಜಿ ಕಾಕಾಜಿ ಬರ್ದಿತ್ತೆ ಅವಿಟಾಯ್ 14 ತಾರೀಕು ಬರ್ಪೆ ಬಂದಿತ್ತೆ ಓಹೋ ಆ ಕಾಕಾಜಿನಂತೆ ಕೊರಳಿಯಾ ಖಂಡಿತ ಒಂದು ಬೇಕಾಗದ ತೂಲೆ ಮಿಸ್ಟರ್ ನಡತಿನ ಕೊಲೆ ರಾಜೇಶನವೇ ಪಂದೀರ್ ನಂಬುವರ ಅಂದು ಸರ್ ದಾಯ ಪಂಡ ರಾಜೇಶ್ ಅವೇ ದಿನ ಬರ್ಪೆ ಬಂದು ಕಾಕಾಜಿ ಬರೆದಿತ್ತೆ ರಟದ ಏನ ಕೈಟಿ ಏನ ಕಿಸಡಿತ್ತಿನ ಪತ್ರ ಅಂಜನ ಏನ ಕೈಟಿತ್ತಿನ ಮಜೆ ಓ ಐ ಸಿ ಓಕೆ ಮಿಸ್ಟರ್ ಈ ಕೊಲೆ ತಾಗೆ ಇರೇನ ಅಭಿಪ್ರಾಯ ಒಂದು ಕಾಸುದಾಸೆಗಾತಿನ ಕೊಲೆ
ಅತ್ತಂದೆ ಕಲಿಯರು ಅಲ್ಲಿನ ಕೊಲೆ. ಎಸ್ 2 ಸುಮಾರು ಉಪಕಾರ ದಾದನ ಡೀಟೇಲ್ಸ್ ಬೋಡಿತ್ತು ನಾನೇ ಬರ್ಪೆ. ಅಗತ್ಯ 1 ನಿಮಿಷ. ಓಕೆ ನಾನು ಬರ್ಪೆ. ಓಕೆ ಅನಿತ ಬರ್ಪೆ. ಇಲ್ಲ ಅದನ್ನ ಡೀಟೇಲ್ಸ್ ಬೋಡಿತ್ತಿನ ಈರ್ ಬರ್ಬೇಕಂದ ಅಗತ್ಯ ಇಜ್ಜೆ ಈರ್ ತೆರಿಪಂಡ ಆನೆ ಬರ್ಪೆ. ಓಕೆ ಓಕೆ ಅನಿತ ಬರ್ಪೆ. ಉಂತಮ್ಮ ಏನಂತೆ ಪೇಂಟ ಮೋದರ್ಪೆ ಬಣ್ಣ ಕೊಂತೆ ಪೊರ್ತುಲಾವು. ಆವು ಪಪ್ಪ ಒಪ್ಪ ಇನಿ ಅಂಕಲ್ನ ಶಾಲೆಡ್ ಸೆಂಡಪ್ ಉಂಡು ಅವೇ ಕೊಂತೆ ಕಾಸ್ಬೋಡು. ಅಮ್ಮನ ಅಮ್ಮನಗೇನು ಆವು ಪಪ್ಪ ಏರ್ತೂಲ ತಾನೆ ಅಂಕಲ್ ಎಡ್ಡೆ ಬಲ್ಲ ಗುಲ್ಲುಲೆ ಇನ್ನ ಪರಿಚಯ ಆಯ್ತತ್ತೆ. ಪರಿಚಯ ಇರ್ನ ರಾಜೇಶ್ನ ಬುರ್ತಲ್ಲಿ ಇರಗಿ ಇಜ್ಜಂದೆ ಪೋಂಡ. ಹಾ ರಾಜೇಶ ಅಂದು ಯಾನೇ ರಾಜೇಶ್ ಮುರನಿ 14 ತಾರೀಕು ಬರ್ಪೆ ಬಂದು ಕಾಗಜ್ ಬರೆದಿತ್ತು ನಾನಲ್ಲ ಟ್ರೈನ್ಗೆ ಟಿಕೆಟ್ ದಿಕ್ಕಿಜೆ ಅಂಚೆ ಇನಿ ಬತ್ತ ಆಂಟಿ ದೂರ ಪೋತಿರು ಒಂದು ಸುಮಾತ ಚಂದ್ರ ದೂರ ಪೋತೆ ದಾಯ ಸುಮ ಮೋನೆ ಮೋನೆ ತುಪ್ಪ ಯಾ ನಿನ್ನ ಮಾಮು ಓ ಒಂದು ಚಂದ್ರತ ಬಲಚಂದ್ರು ಅಕ್ಕ ಏರು ನಮ್ಮ ಮಾಮುಗೆ ಅಂದೆ ಪಪ್ಪ ಅಂದು ಚಂದ್ರು ಎನ್ನ ಮಾಮು ಎಂಕ ದಾದ ಕನ ಬೈದಾರ ಮಾಮು ನಿಕ್ಕೊಂಜಿ ಪೊರ್ಲುದ ಅಂಗಿ ಕನ ಬೈದೆ ದಾದ ಚಂದ್ರು ಏರ್ ಬರರೆ ಗೊತ್ತಿಜ್ಜಿ ಮೇಲಿಡೇ ಬರುವೇರು. ಎನ್ನ ಮಾಮು ಓ ಆಂಟಿ ದಾನೆ ಎನ್ನ ಬುರ್ತನೆ ತಿಕ್ಕಿಜ ಯಾನ್ ರಾಜೇಶ್ ಮುರಾನಿ ಬರೇ ರಾಯಜಿ ದಾನೆ ಏರ್ಲ ಪಾತೆರ್ಜಿ ಯಾನ್ ಬತ್ತಿನೋ ನಿಕ್ಲೆ ಇಷ್ಟ ಆಜ ಇಜ್ಜಿ ಅಂಚದಾಲೆ ಇಜ್ಜಿ ದಾಯ ಮೂಲೆ ಅಂತದ ಉಲೇಬಲ್ಲ ಅತ್ತು ಪಪ್ಪ ಮುರಾನಿ ರಾಜೇಶ್ ಕೊಲಾಯಿನ ಸುದ್ದಿ ಕೆಂಡೆ ಕುಡೊಂದ್ಸಲ ರಾಜೇಶ್ ಪಂಡ ಒಂದು ಖಂಡಿತ ಮೋಸ ಏರ ಆಸೆ ಮಂದಿನ ನಾಟಕ. ಇಂಚಿನ ವಿಷಯ ಗಾಡಿ ಬಿಟ್ಟು ಮಲ್ಪರವಲ್ಲಿ ನಾನು ಪೊಲೀಸ್ ಸ್ಟೇಷನ್ ಬೋದು ಕಂಪ್ಲೇಂಟ್ ಕೊಡ್ತಾ ಹೊರಪೆ. ಯಾನ ಬರ್ಪೆ ಪಪ್ಪ ಈ ಬರ್ಚಿ ದಾಯ್ ಪಪ್ಪ ಈ ದಾಯಿಗ್ ಎನ್ನಲಂತ ಸ್ಟೇಟ್ಮೆಂಟ್ ಕೊರಡು. ನಿಕ್ ಸ್ಕೂಲ್ ಕಾಲೇಜ್ ಸೆಂಡಪ್ ಉಂಡು ಬನ್ನಿ ನಿಕ್ ಸೆಂಡಪ್ ಪೂರ ಪೂಜ ಶಾಲೆಡ್ದ ಇಲ್ಲದ ವಿಷಯ ಮಸ್ತ್ ಮುಖ್ಯತೆ ಪಪ್ಪ. ಅಂದು ಸುಮ ಆಂದಲ್ಲ ಇನ್ನಿ ಈ ಬರ್ಪನ ವರ್ಚಿ ಇಜ್ಜಿ ಪಪ್ಪ ಈ ಎಲ್ಲ ನಿನ್ನ ದಾದನ ಸ್ಟೇಟ್ಮೆಂಟ್ ಕೊಡಂಡ ಎಲ್ಲ ಹೋಯ್ ಇಜ್ಜಿ ಪಪ್ಪ ಯಾ ನೀನು ಬರ್ಪೆ ಯಾಂಗ ಬರ್ಪೆ ದೂರ ನಿಕ್ಕಲ್ ಪೋಪಿ ನಡಿ ನಮ್ಮ ಅಗತ್ಯದ ಕೆಲಸ ಒಪ್ಪುನು ಈ ನಿನ್ನ ಮಾಮನೊಟ್ಟಿಗೆ ಪಾತಂಗುಲ್ಲ ಏರ್ ಪಪ್ಪ ಅವು ಮಾಮು ಅತ್ತು ಈ ಮನೆ ಬರ್ಚಿ ಆಯೋರ ಪಾಡು ದಾದ ಅಂಕಲ್ ಮನಸ್ಸು ಶಕ್ತಿ ಬಂದು ಪಾತೆರೊಂದುಲ್ಲಾರು ಅಮಸರದಾಲ ಇಜ್ಜಿ ಎಂಕೊಂತೆ ಪೇಂಡ ಬರತ್ತನು ಯಾಲ ಬರಡೆ ಛೇ ಈ ಟ್ರಾವೆಲ್ ಮಲ್ತು ಸುಸ್ತಾದಪ್ಪ ಈಗಂತ ರೆಸ್ಟ್ ಮಲ್ಪು ಅವು ಆಲ್ದಾನೆ ಮೋನೆ ತೂಂದು ಉಂಟದ ಮೋನೆದಾಲ ಇಜ್ಜಿ ಏನು ನಮ್ಮ ಲೆಪ್ಪೆಡ್ತೊಜ್ಜು ಡ್ಯಾ ಉಲಾಯ್ ಪೋಪೆ ಛೇ ತೂಕ ದಾದ ಬಂದು ಭಾಸ್ಕರ್ ಎಸ್ ಸರ್ ಮುರಾಣಿ ನಡತಿನ ರಾಜೇಶನ ಕೊಲೆತ ವಿಚಾಡು ದಾದಂಡ ಕ್ಲೂ ತಿಕ್ಕಂಡ ಎಸ್ ಸರ್ ನಮಸ್ಕಾರ
ದಾನೆ ಬತ್ತಾರ ಮುರಾಣಿ ನಡತ್ತಿನ ರಾಜೇಶನ ಕೊಲೆ ತೊಯ್ಚಾಡು ದಾದಾನ ಕ್ಲೂ ತಿಕ್ಕಂಡ ರಾಜೇಶ್ ಕೊಲೆ ಆತಿಜೆ ಸರ್. ವಾಟ್ ರಾಜೇಶ್ ಕೊಲೆ ಆತಿಜೆನ ಅಂದ ಸರ್ ರಾಜೇಶ್ ಇನ್ನಿ ಕಾಣೆ ಬತ್ತೆ ಅವೆಂಚ ಅನ್ಪಾರ ಅಂದ ಸರ್ ಮೊರೆ ಕೊಲಾತಿನ ಬೇತ ಏರ ನಮ್ಮ ರಾಜೇಶ್ ಹತ್ತವು ರಾಜೇಶ್ ಬತ್ತೇನಾ ಅಂದ ಸರ್ ಇಜ್ಜಿ ಒಂದು ಸಾಧ್ಯನಿಜ್ಜಿ ಒಂದು ಏರೋ ಮಲ್ತಿನ ಮೋಸ ಎಲ್ಲ ಇನ್ನಕ್ಕ ಎನ್ನೆ ఆయన పాత్రను కూడా తర్కల్తున్న ఆయే రాజేష్ పంపిన ఆయే రాజేష్ పంది ఎన్న మనసు పండు ಓಕೆ ಇರು ಪಂಡಿನ ವಿಷಯನೋ ಯಾನ್ ನೋಟ್ ವಾಲ್ತೊಂಡೆ ಪಂಡಿಲಕ್ಕ ರಾಜೇಶ್ ಬತ್ತಿನ ಪೊರ್ತು ಕಾಂಡೆ ಹೆಣ್ಮ ಗಂಟೆ ನಿಕ್ಲೇನ ಇಲ್ಲದಕ್ಕಲು ರಾಜೇಶ್ ಹಂಗೆ ಗುರ್ತು ಮಾಡ್ತೀರಾ ದಾದ ಬಂದ್ಬಾರ್ ಸರ್ ఆయన ಪರಿಚಯ ಎಂಕೆ ಸರಿ ಗೊತ್ತಿದ್ದಿ ಕಿನ್ನ ಫ್ರೈಡೆ ಬೊಮ್ಮೆ ಪೋತಿನಾಯ್ ತಿರುಗಿ ವೈದ್ಯಾ ಇಚ್ಚಿ ಒಂತ ಅಣ್ಣರ ಪರಿಚಯ ಪುನೆಂಕು ಮಾತ್ರ ಓಕೆ ಮಿಸ್ಟರ್ ಈರಾದೆ ಬತ್ತದ ವಿಷಯ ತೇಡಿಪಾನೈಕ್ ಮಸ್ತ್ ಟ್ಯಾಂಕ್ಸ್ ಆಣ ಒಂದೆತ್ತ ಬಗ್ಗೆ ತನಿಖೆ ಅಲ್ಪರೆ ಉಂಡು ಒಂದಕ್ಕೆ ಪೂರ ತನಿಖೆ ಬರ್ತಿ ಸರ್ ನೋ ಸರ್ ಅವು ಖಂಡಿತ ರಾಜೇಶ್ ಹತ್ತು ಇದೇ ಗಿಡ ಬತ್ತ ಇಜ್ಜಿ ಪಪ್ಪ ಹೆಂಗ್ ಕೀರ್ನ ಮಿತ್ತಲ ಡೌಟ್ ಹತ್ತಳು ಆ ರಾಜೇಶನ ಮೋಡಿದ ಪತ್ತೆಯವರು ಕೀರು ಸೋತದರು ಅನ್ನು ಮೇಡಮ್ ಎಂಕ್ಲ ಡೌಟ್ ವತ್ತುಂಡು ಆಂಡ ರಾಜೇಶ್ ಪನ್ಪೆ ವಿಷಯ ಇರೆಗೆಂಚ ತೆರಿಂಡು ಯಾನಾಡ ಪಾತೇರಿಯ ಸರ್ ಮಾತ ವಿಷಯ ಇಟ್ಲ ತಿಕ್ಕದ ಪೂರಿಯೇ ಪಂಡ ಆಯ್ ಬೊಂಬೆದ ವಿಷಯ ಪೂರ ಕಟ್ಟು ಕಟ್ಟಲಕ್ಕ ಪನ್ಪೆ ನೆರ್ದು ಜಾಸ್ತಿ ಎಂಕದಲ್ಲ ತೆರಿಯಂದು ದಾದ ಬಂದಾರ ಸುಮಾ ಇಜ್ಜಿ ಮಿಸ್ಟರ್ ಈರೊಂತೆ ಪಿದೆ ಪೋಲಿ ನಾ ಸುಮಟ್ಟೊಂದು ಸ್ಟೇಟ್ಮೆಂಟ್ಗೆ ತನ್ನ ರುಂಡು ದಯಗಿಂಚ ಆಟ ಅನ್ಪಡು ಸುಮ್ಮ ತನಿಖೆ ಅನ್ಪಡು ಒಂದು ದಯಗಿಂಚಕ್ಕೆ ಏನ್ ಮಾಡ್ತಾರ ಆ ಇಲ್ಲದ ಕುಲ ಆಯ್ ರಾಜೇಶ್ ಬಂದು ಒತ್ತೊಂದು ಎಂಕೆ ಮತ್ತೆ ಎಂಕ್ ಮದ್ನೆ ಅಲ್ಪರ ಕಾತೊಂದಿಲ್ಲೇರು ದಯ ಈರೆಗ್ ರಾಜೇಶ ಮದ್ವೆ ಅನ್ನೋ ಮನಸ್ಸಿಜ್ಜ ಮನಸ್ಸುಂಡು ಸರ್ ಅಂಡವ್ ರಾಜೇಶ್ ಹತ್ತು ಏರ ಆಸಿದ ಆಸೆ ಮಲ್ದಿನ ನಾಟಕ ಐ ಸಿ ತೂಕೆ ಅಂತ ತನಿಖೆ ಅಲ್ಪ ಆಂಡ ಈ ವಿಷಯ ಡೀರ್ ಮಸ್ತ್ ಸಹಾಯ ಕೊರಡು ದಾದ ಪನ ಸರ್ ಇತ್ತದಾದಲಾಗತ್ತೆ ಇಜ್ಜಿ ರಾರ ಪಲ್ಲೆ ಸರ್ ತೂಲೆ ಮಿಸ್ಟರ್ ಈರಾದೆ ಬತ್ತದ ಇಲ್ಲಡೆ ಬತ್ತಿನ ಆಗಂತುಕೋನ ಬಗ್ಗೆ ಎಂಕ್ಲ ಡೌಟ್ ಉಂಡು ಆಂಡ ತನಿಖೆ ಅಲ್ಪರ ಉಂಡು ಆವು ಸರ್ ಈರು ಬಂದಿ ಲೆಕ್ಕನೆ ತರನೇ ಹಾಳಾದುಕೊಂಡು ರಾಜೇಶ್ ತಿರುಗದ ಬೊಮ್ಮೆ ಬೊಬ್ಬೆ ಬಂದಿಲ್ಲ ಇಂದಿ ಸುಮಲ ಮತ್ನಾಳ ಬಂಡಕೇನು ಜಾಲು ಏನ ತರ ಬರವನೆ ಸುಮಾ ಸುಮಾ ಲೆತ್ತರೆ ಪಪ್ಪ ರಾಜೇಶ್ ತಿರುಗದ ಬೊಂಬೆ ಬೊಬ್ಬೆ ಬಂದಿಲ್ಲ ಈ ತಿಂಗಳು ತುಂಬು ಮದ್ನಾಡು ಈ ನಾ ಡೋಂಗಿ ರಾಜೇಶ ನ್ಯಾನ್ ಮದ್ನಾಡ ಇಜ್ಜಿ ಪೊಲೀಸ್ ತಮ್ಮ ತನಿಖೆ ಮುಗಿಯಾಡು ಆಯ್ ರಾಜೇಶ್ ಪಂಡು ಸಾಬೀತಾಂಡ ಐಡ್ ಬೊಕ್ಕ ಮದಿಮೆ ಉಲ್ಲೇಖ ಗುರು ತನಿಗೆ ದಾಯಿಗೆ ಸುಮಾ ಇಜ್ಜಿ ಪಪ್ಪ ಅವು ರಾಜೇಶ್ ಹತ್ತು ಏರ ಆಸ್ತಿ ದಾಸೆ ಮಲ್ದಿನ ನಾಟಕ ಪೊಲೀಸ್ ಸಕಲ ತನಿಖೆ ಮುಗಿ ಬೊಕ್ಕ ಮದಿಮೆ ಪನ್ನಡಮ್ಮ ಆಯ್ ಆಸ್ತಿ ದಾಸೆ ಬತ್ತಿನಾಂಡ ಆಯ್ ತಿರುಗದ ದಾಯಿಗೆ ಮುಂಬೈ ಬಪ್ಪೆ ಒಂದು ಪೂರ ಎಂಕುದೇರಿ ಅಂದ್ ಪೊಲೀಸ್ ಸಕಲ ತನಿಖೆ ಮುಗಿ ಬೊಕ್ಕನೆ ಮದಿಮೆ ಅವಪ್ಪ ಈ ಪಂಡಿ ಲೆಕ್ಕನೆ ಅಂದ ಒಂದು ವಿಷಯ ದಾದ ಪನ್ನ ಪಪ್ಪ ಆಯ ತನಿಖೆ ಪೊಲೀಸ್ ದಾಖಲೆ ತನಿಖೆಡ ಆಯೇ ರಾಜೇಶ್ ಬಂದು ಸಾಬೀತಾಂಡ ಈ ఆయన ಮದ್ಮೆ ಆಡು ಆಪುಜಿ ವೆಂಟ್ರೆ ವಲ್ಲಿ ದಾದ ಅಂಕಲ್ ಮನಸ್ಸು ಶಕ್ತಿ ಬಂದು ಪಾತೆರೊಂದುಲ್ಲಾರು ಅಂಜದಾಲಿಜ್ಜಿ ರಾಜೇಶ ಮದ್ಮೆ ಆದು ಅಕ್ಕ ಸುಮ್ಮ ಏನನ್ನ ಮದ ಪೊರ್ಚಿ ಎನ್ನ ಮನಸ್ಸು ಮೇಜರ್ ಮಲ್ ಪೊರ್ಚಿ ಬಂದಿತ್ತೆ ಅಪ್ಪಗೆ ಮದ್ನೆ ಯಾಪ ದೀಪಿನ ಬಂದು ನಿಗಟ್ ಮಾಡ್ತಿದಾರ ಏನೋ ಜೋಸ್ತ್ರಂಡೆ ಬೋದಿತ್ತೆ 6 ಬನ್ನಿಯರು 2 ತಿಂಗಳು ಬಿಡ್ತು ದಿನದೀಗ ಅಂತೇರು ಓಲೆ ಈರ್ ಬನ್ನಿಲ್ಲಕ ಅಂಕಲ್ ದಿನ ಪೊಲೀಸ್ ಸ್ಟೇಷನ್ ಬೋರ ಬಂದಿತ್ತು ಎತ್ತಿತ್ತಾರತ ಪೋತನ ಓದಿತ್ತೆ ಮರ್ರಿನ ಕೊಳೆತ್ತ ವಿಚಾರಡು ಅಂದು ಅವತ್ತ ತನಿಖೆ ಮುಗಿತದ ರಿಪೋರ್ಟ್ ಬೈದುಂಡು ಅವೇನ್ 19 ರಿಪೋರ್ಟ್ ಎಂಚಂಡು
ಅವು ಬೊಂಬಾಯಿದ ದಾದ ಸೌಕಾರ ಪನ್ಪಿನಾರ್ನ ರಡ್ನೇ ತಮಗೆ ಪ್ರಭು ಚಂದ್ರ ಬಂದ ఆయన ಪುದರು ಒಂದೇ ರಿಪೋರ್ಟ್ ಯಾನಿತ ಬರ್ಪೆ. ಹಾ ಪರಮಾತ್ಮ ಇತ್ತಣ್ಣೆಲ್ಲ ಕಾರುಣ್ಯವತ್ತನ ನನ್ನ ತಡಾಲ್ ಬರವಲ್ಲಿ ಈ ವಿಷಯ ಸುಮಾರು ತೆರಿಬಾಡು ಮೊನ್ನೆ ದಿನದೇಡು ದಾದಾ ರಿಪೋರ್ಟ್ ಬರ್ತುಂಡ ಅಂದು ಕೊಲೆ ಎತ್ತೀನಿ ಬೇತ ಜಮನೆಗೆ ನಮ್ಮ ಇಲ್ಲಡುಪು ನಮ್ಮನ ರಾಜೇಶ್ ಅಬ್ಬ ಎಂಕು ಎಂಕು ದುಂಬೆ ಗೊತ್ತಿತ್ತು ನಂದು ರಾಜೇಶ್ ಪಾಂಡೆ ಆಂಡ ಸುಮ ಅಂತ ಮನ್ಪೋ ನನ್ನ ಆಟ ಮಲ್ಪುಜೋಲು ನನ್ನ ಮದ್ನೆಗೆ ಒಪ್ಪೋಲು ಅಬ್ಬ ನಮ್ಮ ಮಿತ್ತ ದೇವರೆಗ್ಲ ಕರುಣೆ ಬರ್ತುಂಡು. ಕಾವೇರಿ ದೇವರೇ ನೂದು ನಮಸ್ಕಾರ ಹಾಕೊಡು. ಕಾವೇರಿ ದೇವರೇ ನೂದು ನಮಸ್ಕಾರ ಹಾಕೊಡು. ಅಕ್ಕ ಇಲ್ಲಡಿಜ್ಜಲು ಪಂಡದ ಪೊತ್ತುಜಲು ಸುಮಾ ಒಡೆ ಪೋತಲ್ ಬಂದು ಎಂಕು ಗೊತ್ತುಂಡು ಸುಮಾ ಹಿರಿಯರು ಎನ್ನ ಸುಮ್ಮಕ್ಕ ಒಡೆ ಪೋಚಲ್ ಬಂದಿರೋ ಗೊತ್ತುಂಡ ಯಾನು ಏರ ಎನ್ನ ಸುಮ್ಮಕ್ಕ ದಾದನ್ ಪಂಡಣ್ಣ ದಾನೇಂಡ ಅಣ್ಣ ಅಣ್ಣ ಎನ್ನ ಸುಮ್ಮಕ್ಕ ದಾದನ್ ಪಂಡಣ್ಣ ಒಂದುವೇ ಸರಿಯಾಯಿನ ತಾದಿಯಾನ್ ತಯ್ಯಡು ಒಂಜಿ ಕಡೆಂಟ ಅದು ಆಗುಂತಿಕ ರಾಜೇಶ್ ಪಂಡದು ರಿಪೋರ್ಟ್ ಬೈದಿಂಡು ಕುಡೊಂಜಿ ಕಡೆಟ್ ಪೊಪ್ಪ ಮದ್ಮೆ ಗೊತ್ತಾಯ ಮಲ್ತೊಂದುಲ್ಲೇರು ಒಂದು ಪುರ ಸರಿಯಾಡಂದಯಾನ್ ತಯ್ಯಡು ನಾಯಪ್ಪ ಈ ಸೈಯಡು ರಾಜೇಶ್ ಈರ್ ಮೂಲು ಅಂದು ಸುಮ ಇಂಚೆನ ಆಪನ್ ಬಂದು ಹೆಂಗ್ ಗೊತ್ತಿತ್ತುಂಡು ತಡೆಪೊಚ್ಚಿ ಯಾನ್ ತಯ್ಯಡು ಈ ಸೈಪುನೇಕೆ ಆಕ್ಷೇಪಿಡ್ಜಿ ಆಂಡ ನಿನ್ನ ಕಥೆನ ಅರ್ಧಡು ಉಂತಾರೆ ಬಲ್ಲಿ ನಿನ್ನ ಅಪ್ಪನ ಆಸೆ ದಂಡನೆ ನಿನ್ನ ಕೆಕ್ಲಿಗೆ ತಾಲಿ ಕಟ್ಟುವೆ ಅರ್ಧ ಬೊಕ್ಕಾಂಡ ಬೋಡಾಂಡ ಈ ಸೈಯಲ್ಲ ಇಜ್ಜಿ ಎನ್ನ ನಾಲಿಗೆ ರಾಜೇಶ್ ಬಿಡ್ದು ಪೇತೆ ಏರ್ಲ ತಾಲಿ ಕಟ್ಟಾರೆ ಇಜ್ಜಿ ದಾಗಿಂಚ ಪನ್ಪ ಸುಮ ದಯ ಪಂಡ ಇರು ರಾಜೇಶ್ ಹತ್ತು ಖಂಡಿತ ಇರು ರಾಜೇಶ್ ಹತ್ತು ದಾಗಿಂಚ ಪನ್ಪ ಸುಮ ಅಂದು ರಾಜೇಶನ್ ಕೊಲೆ ಮಲ್ದಿನಿ ಯಾನೆ ಒರ ರಾಜೇಶನ್ ಕೆರಿಬೊಕ್ಕ ಕುಡೊಂಜಿ ರಾಜೇಶ್ ಎಂಚ ಉಂಡಾಪಿನಿ ಈ ಕೊಲೆ ಮಾಡ್ತೀನಿ ಅಂದು ಮಿಸ್ಟರ್ ಯಾನೇ ಕೊಲೆ ಮಾಡ್ತೀನಿ ಯಾನ್ ಕಾಲೇಜಿಗೆ ಪೋನಾಗ ಪ್ರದೀಪ್ ಅನ್ಪುರ್ನ ಪ್ರೀತಿ ಮಾಡ್ತೆ ಕಡೆಕ್ಕೆ ಅಂಕುಲು ಮದ್ನಾಗ ಬಂದಾಗ ಆರು ಊರು ಬರ್ಪೆ ಬಂದು ಕಾರ್ಡ್ ಬರೇರು ಐತೊಟ್ಟು ಕೊಂಚ ಫೋಟೋಲ ಕಡುಪುಡ್ದಿತ್ತೇರು ಈ ಸಂದರ್ಭ ಆರು ಊರು ಬತ್ತೆ ಪಂದಾಂಡ ಪಲ್ಲ ಸುಮಾಯ ಬತ್ತೆ ಬಂದಾಂಡ ಆಯ ಬತ್ತೆ ಪಂದಾಂಡ ಎನ್ನ ಮದ್ನ ಪ್ರದೀಪನೊಟ್ಟಿಗೆ ಅವರ ಸಾಧ್ಯನೇ ಇಜ್ಜಿ ಪಂದು ಎನ್ನ ಕೈಯಾರೆ ಯಾನೇ ಕೊಲೆ ಮಾಡ್ತೆ ಆಯ್ತು ಈ ಒಂದು ಸುಳ್ಳು ರಾಜೇಶ್ನ ಗುರ್ತ ನಿಕ್ಕೆ ಎಂಚ ದಿಕ್ಕುಡು ಸುಳ್ಳತ್ತೆ ಮಿಸ್ಟರ್ ಒಂದು ನಿಜ ರಾಜೇಶನ ಗುರ್ತ ಬತ್ತಾರೆ ಎನ್ನ ಫ್ರೆಂಡ್ ಪ್ರದೀಪ್ ಎಂಕು ಹೆಲ್ಪ್ ಮಾಡ್ತೇರು ಪ್ರದೀಪ್ ಎನ್ನ ಕೈಯಾರೆ ಯಾನೇ ರಾಜೇಶನ್ ಕೊಲೆ ಮಾಡ್ತೆ ಇತ್ತೆ ಪಲ್ಲ ಮಿಸ್ಟರ್ ಈ ರಾಜೇಶ ಆ ತಾಸೆಗೆ ಪೊನ್ನಣ ಬಾಳ್ ಹಾಳು ಮಲ್ಪರ ಬೈದ್ನ ಪಿಶಾಶಿ ಅಂದೆ ಉಂದಕ್ಕಿತ್ತ ಈ ಸೈಯಡ್ ಬಂದು ಬಿದ್ದಾದಿನ ನಿನ್ನ ಮದ್ನೆ ಪ್ರದೀಪ ನೊಟ್ಟು ಮಲ್ತಿಲ ಕ್ಯಾನ್ ಮಲ್ಪುವೆ ಮಿಸ್ಟರ್ ಈ ಆರೋಗ್ಯ ನನ್ನ ಮದ್ದ ಮಲ್ತ್ಕೋರ ಸಾಧ್ಯನೇ ಹೆಚ್ಚಿ ಆಂಡದಾನೆ ಪ್ರದೀಪ್ಗೆ ನಿನ್ನನ್ನು ಮದ್ನೆ ಮಲ್ತಿ ಕೊರ್ಪಿಲ್ಲ ಕ್ಯಾನ್ ಮಲ್ಪುವೆ ಮಿಸ್ಟರ್ ಒಂದು ಈರ್ನ ಬಾಡು ಬತ್ತಿನ ಪಾತೆರ ಅಂದು ಸುಮ್ಮ ಯಾನ್ ನಿನ್ನನ್ನು ಪ್ರದೀಪ ಮದ್ದೆ ಮಲ್ತಿ ಕೊರ್ಪಿಲ್ಲಕ ಮಲ್ಪುವೆ ಅಪ್ಪಗ ಇರೆಗ್ ನಿನ್ನ ಆಸ್ತಿ ಎಂಕ್ ಆವ್ ಅಂಡ ಏನನ್ನ ಪ್ರದೀಪ ದೂರ ಮಲ್ಪೊಡ್ಚಿ ಖಂಡಿತ ದೂರ ಮಲ್ಪುಜಿ ಸುಮ್ಮ ಈತ ಎಲ್ಲವೇ ಬೋಲ ಯಾನ್ ನೆಕ್ಕು ಪೂರ ವ್ಯವಸ್ಥೆ ಮಲ್ಪುವೆ ಆವು
ಪದರಾಡ ಪದರಾಡ ಊರು ಬುಡುದು ಪದರಾಡ 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 ಊರು ಬುಡುದು ಪದರಾಡ ರಾಯ ಪತ್ತಿನ ಈ ಪೊರ್ತೆ ಹಾಳತ್ತೆ ಬುದ್ಧಿಯೊಂತೆ ಕಮ್ಯಡ ಕಡೆಗಿಂಚ ಗತಿಯತ್ತೆ ಟೀನೇಜ್ ಬಾರಿ ಡೇಂಜರ್ ಪದರಾಡ ಪದರಾಡ ಊರು ಬುಡುದು ಪದರಾಡ ಐಸ್ ಕ್ರೀಮು ತಿನ್ಪು ನೊಂಜಿ ಸ್ಟಾರ್ಟ್ಯೇ ಪಾರ್ಕ್ ತಿರುಗು ನೊಂಜಿ ಬೊಕ್ಕದ ಟಾಟೀಸ್ ನಾಡು ನೊಂಜಿ ಕಷ್ಟನ ಕಾಸೊಂಜಿ ಕೊರ್ಪೆ ರತ್ತ ಇಲ್ಲಡೆ ಇಂಚ ಲವ್ ಸಾಟ್ ಆಪಿ ನಿಂಚ ಸುರುಟು ಆಪಿ ನಿಂಚ ಲವ್ ಸುರುಟು ಆಪಿ ನಿಂಚ ನಿನ್ನನ್ನು ಮತಪರ್ನ ದಾದ ಪಂಡ ಯಾನು ಪ್ರೀತಿ ಮಲ್ತಿನ ಪೊಣ್ಣು ಕುಡೋರಿಯನ್ನು ಮದ್ಮೆ ಹಾಪಲು ಅವೇನು ಪ್ರೀತಿ ಬಂದು ಪನ್ಪೇರ ಅವೇನ್ ಗೊತ್ತುಜ್ಜಿ ಆಂಡ ಆನಿ ಕಾಲೇಜಿದ ಓಟುದ ಕಲಿಸ್ತಿದ್ದು ಮಾತಿರ್ಲಿ ಹೆಂಗೆ ಹಾಕನಾಗ ಬತ್ತು ತಡಿತಾಳು ಯಾನು ಬೈಕ್ ಆಕ್ಸಿಡೆಂಟ್ ಇಡು ಬೂರ್ನಾಗ ಎನ್ನ ಕೈಟು ಬರ ನಿಂತಿನ ನೆತ್ತರಿಗೆ ಅಲ್ಲ ಸಾರಿನ ಪರಿತಿದ್ದು ಕತ್ಯಾಳು ಕಾಫಿ ಬರ್ಕ ಬಲ ಬಣ್ಣ ಗೊಟ್ಟುಗೆ ಬತ್ತಲು ಯಾನ್ ಕೇಂಡಿ ನಾವೇನತ್ತು ಅಲೆಗ್ ನಿನ್ನ ಮಿತಿ ಪ್ರೀತಿ ಇಜ್ಜ ಬಂದು ಅವೇ ಯಾನು ಪಂಡಿನಿ ಅವನ ಪ್ರೀತಿ ಬಂದು ಪನ್ಪೇರ ಅವು ಒಂಜಿ ಕನಿಕಾರ ಇತ್ತಿನ ಒಂಜಿ ಪೊಣ್ಣು ಮಲ್ಚಿನ ಕೆಲಸ ಆಂಡವು ಅಂದು ಪನ್ಪೇರ ಈತ ದಾದ ಮಲ್ಪಡು ಬಂದುಲ್ಲ ಯಾನ್ ದಾದ ಮಲ್ಪುನು ಆಲೆ ನನ್ನ ಮದ್ಮೆ ಅಪ್ಪಜಲ್ ಬಂದ್ಪಿ ನಾವು ಖಂಡಿತ ಈ ಮಾರ್ಗಡು ಬೂರೊಂದು ಇತ್ತನ ಸುಮಕ್ ಖುಷಿ ಆಪನ್ ಖಂಡಿತನ ಖಂಡಿತ ಅಲ್ಲೇ ಖುಷಿ ಆವಡಿ ಅವೇನ್ ಖುಷಿ ನೀನ್ ಹೇಳಿಕವ ಈ ಸೈತಾನ್ ಅಲ್ಲೇ ಖುಷಿ ಆಪುಜಿ ಈ ಅಲ್ಲೇನು ಮದತದಿ ತಂಗಡಿ ಲೆಕ್ಕ ತೂದು ಒಂಜಿ ಬೇತ ಪೊನ್ನ ಎಡ್ಡೆ ಪೊನ್ನನ ಕೈಪತ್ಯನ ಇನ್ನ ಸುಮ ಖುಷಿ ಅವೆಂಚ ಬಂದ್ ಪರೀರು ಆ ವಿಷಯನು ಸುಮಟನೆ ಕೇಳ ಸುಮ ಅಂದಶೇಖರ್ ಉಂದು ಈ ಪಂಪಿನ ಪಾತೆರನ ಅಬ್ಬ ನೀನು ಬಡೆದೇ ಅದು ಬಡಿಪಿನ ಭಾಗ್ಯ ಎಂಕಿ ಜಾಣಲ್ಲ ತಂಗಡಿ ಅದು ಬಡೆಯತ್ತ ಆತ್ಯಾವ್ ಪನ ತಂಗಡಿ ಪನ್ ಈ ಖುಷಿ ಟಿಪ್ಪೊಡಂಡೆ ಅಂದ ದಾದ ಮಲ್ಪೊಡು ಯಾನ್ ಖುಷಿ ಟಿಪ್ಪೊಡು ಪನ್ನಂಡ ಈ ನಿನ್ನ ಅಪ್ಪೆಮ್ಮಿ ನಡ್ನ ಪೊನ್ನನ್ನು ಮದ್ಮೆ ಅವಡು ಖಂಡಿತ ಸುಮ ಯಾನು ಮಸ್ತ್ ತಪ್ಪು ಮಾಡ್ತೆ ಎಂಕ್ ಕ್ಷಮೆ ಕೊರ್ಲ ನಿಕ್ಕು ಕ್ಷಮೆ ಕೊರಡು ಪನ್ನಂಡ ಈ ಶೈಲನ್ ಮದ್ಮೆ ಅವಡು ಪಂದ್ ಎಂಕ್ ಭಾಷೆ ಕೊರಡು ಖಂಡಿತ ಸುಮ ಈ ಎನ್ನ ತಂಗಾಡಿ ಯಾನ್ ಶೈಲನ್ ಮದ್ಮೆ ಪ್ರಾಮಿಸ್ ಸುಮ ಪ್ರಾಮಿಸ್ ಆಲೋಚನೆ ಮಲ್ಪು ಶೇಖರ್ ನಮ್ಮ ಮೆಚ್ಚಿನ ಪೊನ್ನನು ಮದ್ಮೆ ಹ್ಯಾಪಿನೇ ಇರ್ಲ ನಮ್ಮನ್ನು ಮೆಚ್ಚಿನ ಪೊನ್ನನು ಮದ್ಮೆ ಹ್ಯಾಪಿನೇ ಆವಡು ಸುಮ ಈ ಇಲ್ಲಡೆ ಪೋಲ ಎಂಕ್ ಚೂರು ಪೊಲೀಸ್ ಸ್ಟೇಷನ್ ಪೋರೊಂಡು ಅವಂದು ಎಂಕ್ ಈತ ಮತ್ತ ಬುದ್ಧಿ ಬನ್ನಿ ಹೀರೇರು ಯಾ ನೇರು ಬಂದು ನಿಕ್ ಸದ್ಯದ ಗೊತ್ತಾ ಓಕೆ ಬರ್ಪೆ
അത്ത് രാജേഷിനെ കൊല അത്ത് നമ്മന രാജേഷ് ദൂರ പോയി ಸ್ಟೇಷನ್ಗೆ ಬರೋ ಬಂದಿತ್ತೇರು ದಾನೆ ನಾನಲ್ಲ ಸ್ಟೇಷನ್ ಬಂದು ಮುಗಿದಿದ್ದ ಅಂದ್ ನಮ್ಮ ಕಂಪ್ಲೇಂಟ್ ಕೊಟ್ಟನೆ ತಪ್ಪಂಡು రాజేష్ పని సాబితా అన్నద్ద సుమా ఓడిపోయారు సుమా సుమా ಮದ್ಮೆ ಈ ತಿಂಗಳು ದೀಕ ಬಂದ ಆಲೋಚನೆ ಮಾಡ್ತೆ ಆರ್ ಬತ್ತಿ ಬೊಕ್ಕ ಕತೆ ಚೇಂಜ್ ಆಪಣತೆ ಆರ್ ಬತ್ತಿ ಬೊಕ್ಕ ಕತೆ ಚೇಂಜ್ ಆಪಣತೆ ದಾಲಿ ಮನಿ ಪೂಜಾ ಆವ್ ಪಪ್ಪ ನಮಸ್ಕಾರ ಅಂದು ಬರಡ ಸಾರ್ ನಿಕಲು ಎಸ್ ಸುಮೈ ಕೊರಾಡಿ ಒಂದು ದಾದ ರಾಜೇಶ್ ಒಂದು ದಾದಲ ಹತ್ತು ಸುಮ್ಮನೆ ಕೊಲೆ ಮಾಡ್ತದಲ್ಲ ಸುಮ್ಮ ಹೊಡ್ತಿ ಕೊಲೆಗಾರ್ತಿ ಕೊಲೆ ರಾಜೇಶನ್ನು ಕೊಲೆ ಮಾಡ್ತಲ್ಲ ಅಂದ್ರೆ ಕೊಲೆ ಮಾಡ್ತೀನಿ ಸುಮ್ಮ ಕೊಲೆ ಆಗ್ತೀನಿ ರಾಜೇಶ್ ಒಂದಕ್ಕೆ ಸಾಕ್ಷಿ ಉಂಬೇರು ಅಪ್ಪ ಒಂದು ಅಂದು ಈ ಕೊಲೆ ಮಾಡ್ತಿನ ಕೊಲೆಗಾರ್ತಿನ ಪತ್ತರ್ ಬಂದ ಅನ್ನಗ ನಾಟಕ ಗೊಬ್ಬುದು ಯಾನ್ ರಾಜೇಶ್ ಲಾಕ ಆಕ್ಟ್ ಮಲ್ಪಡ ಅಂಡು ಇತ್ತದ ನಿನ್ನ ಕಥೆನು ಅರ್ಧರು ಉಂತಾರೆ ಬಲ್ಲಿ ನಿನ್ನ ಅಪ್ಪನ ಆಸೆದಂಡನೆ ನಿನ್ನ ಕೇಕಿಲು ಯಾನು ತಾಲಿ ಕಟ್ಟುವೆ ಒರೆದು ಬೊಕ್ಕ ಬೋರ್ಡ್ ಅಂಡ ಈ ಸೈಯಲ್ಲ ಇಜ್ಜಿ ಮಿಸ್ಟರ್ ರಾಜೇಶ್ ಅತ್ತಲ್ಲ ಬೇದ ಏರ್ಲೈನ್ ನನಗೆ ತಾಲಿ ಕಟ್ಟರ ಇಜ್ಜಿ ಆಂಡು ಸುಮ ಈ ವಿಷಯ ಗೊತ್ತಿದ್ದಿದೆ ಪಾದಿರಿಂದ ಕೊಲೆ ಆಯ್ನವು ಬೇತೆ ಜನ ಬಂದು ಪ್ರೂಫ್ ಆಂಡತ್ತ ಇಜ್ಜಿ ಮಿಸ್ಟರ್ ಈ ರಾಜೇಶ್ ಹತ್ತು ಖಂಡಿತ ಈ ರಾಜೇಶ್ ಹತ್ತು ದಾಗಿಂಚ ಪನ್ಪ ಸುಮ ಅಂದು ರಾಜೇಶನ್ ಎನ್ನ ಕೈಯಾರೆ ಯಾನೇ ಕೊಲೆ ಮಾಡ್ತಿ ಬೊಕ್ಕ ಕುಡಂಜಿ ರಾಜೇಶ್ ಹೆಚ್ಚ ಉಂಡಾಪಿನಿ ಈ ಕೊಲೆ ಮಾಡ್ತೀನಿ ಅಂದು ಮಿಸ್ಟರ್ ಯಾನೇ ಕೊಲೆ ಮಾಡ್ತೀನಿ ಯಾನು ಕಾಲೇಜ್ಗೆ ಪೋಂದಿಪ್ಪುನಗ ಪ್ರದೀಪ್ ಅನ್ಪುನರನ್ನು ಪ್ರೀತಿ ಮಾಡ್ತೆ ಕಡೆಕ್ಕೆ ಅಂಕುಲು ಮದ್ಮೆದ ವಿಷಯ ಬಂದಾಗ ರಾಜೇಶ್ ಊರ್ಗು ಬರ್ಪೆ ಪಂಡದ ಕಾಕಜಿ ಬರೆಯರು ಆಯ್ತಟ್ಟು ಕೊಂಚ ಫೋಟೋಲಾ ಕಟ್ಬಿಡ್ದಿತ್ತೇರು ಈ ಸಂದರ್ಭ ಊರಿಗೆ ಬತ್ತೇರ್ ಪಂದಾಂಡ ಅಲ್ಲ ಸುಮ ಆಯ್ ಬತ್ತೆ ಬಂದಾಂಡ ಆರು ಬತ್ತೇರ್ ಪಂದಾಂಡ ಎನ್ನ ಮದ್ನ ಪ್ರದೀಪನೊಟ್ಟುಗಾರೆ ಸಾಧ್ಯನೇ ಇಜ್ಜಿ ಪಂಡದು ಎನ್ನ ಕೈಯಾರೆ ಯಾನೇ ಕೊಲೆ ಮಾಡ್ತೆ ಒಂದು ಸುಳ್ಳು ರಾಜೇಶ್ನ ಗುರ್ತನಿ ಕೆಂಚೆ ದಿಕ್ಕಂಡು ಸುಳ್ಳತ್ತ ಮಿಸ್ಟರ್ ಒಂದು ನಿಜ ರಾಜೇಶ್ವರ ಗುರ್ತ ದಿಕ್ಕರೆ ಎನ್ನ 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 ದೋಸ್ತಿ ಪ್ರದೀಪ್ ಎಂಕ್ ಹೆಲ್ಪ್ ಮಾಡ್ತೇರು ಒಂದು ದಾದ ರಾಜೇಶ್ ದಾಲತ್ ಸುಮ್ಮನೆ ಕೊಲೆ ಮಾಡ್ತದಲ್ಲ ಅಪ್ಪಗ ಒಂದು ಯಾನು CID ಆಫೀಸರ್ ಅವಿನಾಶ್ ದಾದ ದೂಪರ್ ಸುಮ್ಮನೆ ಜೀಪಿಗೂ ಆಡ್ಲೆ ಎನ್ನ ಮಾಮು ಪರಮಗತ್ತೆ ಈ CID ಧನ್ಯವಾದಗಳು. ಈಗ ಕೊನೆಯದಾಗಿ ಒಂದು ನೃತ್ಯ ನಮ್ಮ ಹಳೆ ವಿದ್ಯಾರ್ಥಿಗಳಿಂದ.
హలో 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 ದಯವಿಟ್ಟು ಗಮನಿಸಿ, ಈ ಕಾರ್ಯಕ್ರಮ ಮುಗ್ದಾದ ಕೂಡಲೇ ನಮ್ಮ SDMC ಸದಸ್ಯರು ಕೆಲವು ಪೋಷಕರು ದಯಮಾಡಿ ಇಲ್ಲಿ ನಿಲ್ಲಬೇಕು, ಸ್ವಲ್ಪ ಕೆಲಸ ಇದೆ. SDMC ಸದಸ್ಯರು ಹಾಗೂ ಕೆಲವು ಪೋಷಕರಲ್ಲಿ ವಿನಂತಿ. కలలకి చేసా నీకోసం వయసు వాకిలి కాసారా నా అసలు పోగేసా నీ గుండెకు అచ్చేసా నీ రకకు రంగం సిద్ధం చేసా ఎందుకు పుట్టిందో పుట్టింది ఏమో నువ్వంటే ముచ్చట పుట్టింది పుడతాని నీ పిచ్చి పట్టింది నీ పేరు పెట్టింది వయ్యారం ఓడి కట్టింది గోరింట పెట్టింది సామికి ముక్కులు కట్టింది చుట్టమల్లే చుట్టేస్తాంది చుట్టేస్తాంది చుట్టమల్లే చుట్టేస్తాంది అరరరే చుట్టమల్లే చుట్టేస్తాంది తొందరి చూపు ఊరికే ఉండదు కాసేపు దానికేమో మేకలిస్తివి మరి నాకేమో సన్న బియ్యం నువ్వు కలిస్తివి మేకలేమో వందలుగా మందలుగా పెరిగిపాయ నాకిచ్చిన నూకలేమో ఒక్క పూట కరిగిపాయ ఆడపచ్చరాళ్ళ చూపాలిస్తివి మరి నాకేమో చుక్కగళ్ళతో కలిస్తివి దాని చెవిలో చూకాలేమో దగా దగా మెరిసిపాయ నాకు పెట్టిన కోకలేమో పీలికలై సిరిగిపాయ ఏం రసిక రాజువో మరి నా దాసు బావ నీతో ఎప్పుడింత కిరికిరి ఏం రసిక రాజువో మరి నా దాసు బావ నీతో ఎప్పుడింత కిరికిరి ఆ కుర్చీని మార్చబెట్టి భయమే
ராஜாவுக்கு எல்லாரும் சொல்ல இவனை தொழுவானா எங்கும் ஜனத்திறக்க காலம் எடுத்து வச்சார் சொர்க்கம் போலும் மன்னர் இல்லுமினாட்டி அண்ணன் தனி நாடன் போல மல்லுமினாட்டி இல்லுமினாட்டி இல்லுமினாட்டி அண்ணன் தனி நாடன் போல மல்லுமினாட்டி మనసున్నది చిన్నగా పోతుంటావో చూడకపోతుంటావో ఇంట్లో చిన్నదాన్ని నేను చిత్రాల దాన్నితో చిన్నలు చూపిస్తావో చిత్రాల మనసున్నది చిన్నగా పోతుంటావో చూడకపోతుంటావో ఇంట్లో చిన్నదాన్ని నేను చిత్రాల దాన్నితో చిన్నలు చూపిస్తావో ఓ పిల్లగా వెంకటేష్ చూడకపోతుంటావో కానకపోతుంటావో నా పిల్లగా వెంకటేష్ చూడకపోతుంటావో किया जया जया रे अब करता था तैयार रमैया वस्तावैया रमैया वस्तावैया
ಬರಡು ಬಿಸಿಲು ಜೋರು ಪಲ್ಲೆ ನಕಾನೆ ನಕಾನೆ ನಕಾನೆ